ಎಸ್ ನಮಸ್ಕಾರ ವೀಕ್ಷಕರು, ಇವತ್ತಿನ ಪ್ರೈಮ್ ಡಿಬೇಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಇವತ್ತಿನ ಚರ್ಚಾ ವಿಷಯ, ಚರ್ಚೆ ಮಾಡಲೇಬೇಕಾಗಿರುವಂತಹ ವಿಷಯ ಎಸ್ ನಮ್ಮ ಧಾರ್ಮಿಕ ನಂಬಿಕೆ, ಆಚಾರ ವಿಚಾರ, ಭಾವನೆಗಳಿಗೆ ಪ್ರತೀಕವಾಗಿರುವಂತಹ ಒಂದು ವಿಷಯ ಎಸ್ ಓಂ ನಮಃ ಶಿವಾಯ ಅನ್ನುವಂತಹ ಟೈಟಲ್ ನಾವು ಕೊಟ್ಟಿದ್ವಿ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲಿಯಾ. ಎಸ್ ದೇಶದೆಲ್ಲೆಡೆ ನಿನ್ನೆ ಮಹಾಶಿವರಾತ್ರಿಯ ಸಂಭ್ರಮ. ಎಲ್ಲಿ ನೋಡಿದ್ರು ಕೂಡ ಶಿವನ ಭಕ್ತರು ಜಾಗರಣೆ ಮಾಡ್ತಾ ಇದ್ರು, ಭಜನೆ ಆಗ್ತಾ ಇತ್ತು. ದೇಶದೆಲ್ಲೆಡೆ ಎಲ್ಲರೂ ಕೂಡ ಇವತ್ತು ಬೆಳಿಗ್ಗೆ ಕೇಳ್ತಾ ಇದ್ರೆ, ಹೇಗಾಯ್ತಪ್ಪ ನಿನ್ನೆ ಶಿವರಾತ್ರಿ ಅನ್ನುವಂಥದ್ದು? ಚೆನ್ನಾಗಿತ್ತು, ನಾನು ಚೆನ್ನಾಗಿ ಜಾಗರಣೆ ಮಾಡಿದೆ, ನಾನು ಚೆನ್ನಾಗಿ ಭಜನೆ ಮಾಡಿದೆ, ದೇವ್ರು ನನಗೆ ಎಲ್ಲ ನಾನು ಕೇಳಿದನ್ನು ಕೊಡ್ತಾರೆ, ಆಶೀರ್ವಾದ ಮಾಡ್ತಾರೆ ಅನ್ನುವಂತಹ ಶಿವನ ಭಕ್ತರ ಮಾತುಗಳು. ಆದ್ರೆ ನಮ್ಮ ದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲಿ, ಅದರಲ್ಲೂ ಕೂಡ ನಮ್ಮ ಮಂಗಳೂರಲ್ಲಿ ನಾವು ಹುಡುಕ್ಬೇಕು, ದೊಡ್ಡ ವಿಷಯ ಬಂದಿದೆ. ತಮಗೂ ಕೂಡ ಗೊತ್ತಿರಬಹುದು, ಜಾಗರಣೆ ಮಾಡೋದು ತಪ್ಪ ಅನ್ನುವಂಥದ್ದು. ಶಿವರಾತ್ರಿ ಅಂತ ಹೇಳುವಾಗ ರಾತ್ರಿ ಅನ್ನುವಂಥದ್ದು ಪ್ರಾಮುಖ್ಯತೆಯನ್ನು ಪಡೆಯುತ್ತೆ. ರಾತ್ರಿ ಅಂದ್ರೆ ಹೇಳಿದ್ರೆ ಕತ್ತಲಿನಿಂದ ಅಜ್ಞಾನದಿಂದ ಸುಜ್ಞಾನದೆಡೆಗೆ ಹೋಗುವಂತದ್ದು, ಅದು ಶಿವರಾತ್ರಿ. ಶಿವರಾತ್ರಿ ಅಂತ ಹೇಳುವಾಗ ಜಾಗರಣೆ, ಉಪವಾಸ, ಅದಕ್ಕೆ ಅದರದೇ ಆಗಿರುವಂತಹ ಪ್ರಾಧಾನ್ಯತೆ ಇದೆ. ಆದ್ರೆ ಏನಾಗ್ತಾ ಇದೆ, ನಿನ್ನೆ ನಡೆದಂತಹ ಘಟನೆ ದೊಡ್ಡ ಮಟ್ಟದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಅಥವಾ ಮಾಧ್ಯಮಗಳಲ್ಲಿ ಅಥವಾ ಜನರ ಬಾಯಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ತಮಗೂ ಕೂಡ ಗೊತ್ತಿರಬಹುದು ಯಾವ ವಿಷಯದ ಬಗ್ಗೆ ನಾವು ಮಾತನಾಡ್ತಿದ್ದೇನೆ ಅನ್ನುವಂಥದ್ದು. ಸೊ ಅದಕ್ಕೋಸ್ಕರ ಯಾವುದೇ ರೀತಿಯ ವಿವಾದ ಮಾಡುವಂಥದ್ದು ಬೇಡ ಅನ್ನುವಂತಹ ಒಂದು ಉದ್ದೇಶಕ್ಕೋಸ್ಕರ ಓಂ ನಮಃ ಶಿವಾಯ ಅನ್ನುವಂತಹ ಟೈಟಲ್ ನಾವು ಕೊಟ್ಟಿದ್ವಿ. ಏನಾಗಿದೆ ನಿನ್ನೆ ಒಂದು ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಡು ಬನ್ನಿ. ಮಂಗಳೂರಿನ ಕಾವೂರು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಸೋಮವಾರ ತಡರಾತ್ರಿ ನಡೆಯುತ್ತಿದ್ದ ಶಿವರಾತ್ರಿ ಜಾಗರಣೆ ಕಾರ್ಯಕ್ರಮವನ್ನ ಸ್ಥಗಿತಗೊಳಿಸುವಂತೆ ಪೊಲೀಸರು ತಾಕೀತು ಮಾಡಿದ್ದು ವಿವಾದಕ್ಕೆ ಕಾರಣವಾಗಿದೆ. ಹೌದು, ಹಿಂದೂಗಳ ಅತ್ಯಂತ ಶ್ರದ್ಧಾಭಕ್ತಿಯ ಆಚರಣೆಯಾದ ಶಿವರಾತ್ರಿಗೆ ಪೊಲೀಸರೇ ಕಂಟಕರಾದ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಾವೂರಿನಲ್ಲಿ ನಡೆದಿದೆ. ಶಿವರಾತ್ರಿ ಹಿನ್ನೆಲೆಯಲ್ಲಿ ನಿನ್ನೆ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಶಿವರಾತ್ರಿಯ ಜಾಗರಣೆಯ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಯಕ್ಷಗಾನ, ಭಜನೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಈ ಹಿನ್ನೆಲೆಯಲ್ಲಿ ಆಯೋಜಿಸಲಾಗಿತ್ತು. ಆದರೆ ಈ ಕಾರ್ಯಕ್ರಮಗಳಿಗೆ ಕಾವೂರು ಪೊಲೀಸರು ತಡೆಯೊಡ್ಡಿದ್ದಾರೆ. ನನ್ನ ಹತ್ರ ಮಾತಾಡೋ ಅವಶ್ಯಕತೆ ಇಲ್ಲಪ್ಪ, ಮಾತಾಡೋ ಅವಶ್ಯಕತೆ ಇಲ್ಲ, ನನ್ನ ಹತ್ರ ಮಾತಾಡೋ ಅವಶ್ಯಕತೆ ಇಲ್ಲ. ಮೇಲಿನ ಇನ್ಸ್ಟ್ರಕ್ಷನ್ ಅವರು ಡ್ಯೂಟಿ ಮಾಡ್ತಾರೆ. ಸಾಂಸ್ಕೃತಿಕ ನಮಗೆ ನಿಮ್ಗೆ ಅವರಿಗಿಲ್ಲ, ಐಜಿಂದೆಲ್ಲ ಅವ್ರಿಗೆ ಬರ್ತಾರೆ, ಐಜಿಂದ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಅವ್ರು ಏನ್ ಮಾಡ್ಲಿ, ಇವರವರಿಗೆ ಕನ್ವಿನ್ಸ್ ಮಾಡ್ಬೇಕಲ್ಲ ಸರ್. ಕನ್ವಿನ್ಸ್ ಮಾಡಿ ಆಯ್ತು, ನೀವು ಕನ್ವಿನ್ಸ್ ಮಾಡಿ. ಸ್ವಲ್ಪ ತಿರುಗಿಸು, ಮುಖ ಆಚೆ ಇದ್ದ ಸ್ವಲ್ಪ ಬೇಡ, ಬಂದ್ ಮಾಡಿ, ನೀವು ಬಂದ್ ಮಾಡಿ. ನಾನು ಬಂದ್ ಮಾಡಿ ಅಂದ್ರೆ ಬಂದ್ ಮಾಡಿ ಇಷ್ಟೇ. ಇದು ಮಾಡ್ಬೇಕು ಸರ್. ಏನ್ ಮಾಡ್ಬೇಕು? ನೀವು ಅವ್ರಿಗೆ ಕನ್ವಿನ್ಸ್ ಮಾಡ್ಬೇಕು. ಕುಡಿಲ್ಲ ನಿಮ್ ಸಂಘ, ನಿಮ್ಗೆ ಹೇಳಿದ ಅರ್ಥ ಮಾಡ್ಕೊಳ್ಳಿರಲ್ಲಪ್ಪ ನೀವು. ಸರ್ ದಯವಿಟ್ಟು ನಮ್ಮ ಮಾತು ಕೇಳಿ. ನಾವು ಹೇಳು, ನೀವು ಅದೇ ನಾ ಹೇಳ್ತಾ ಇರೋದು. ಯಾಕೆ ಬಂದಿದ್ದು? ನಾನು ನಿಮ್ಗೆ ನಾನು ಬಂದ್ ಮಾಡ್ಕೊಂಡು ನನ್ ಮನಸ್ಸಿದ್ಯಾ? ಈಗ ನನಗೆ ಮನಸ್ಸಿದ್ಯಾ? ಅಲ್ಲ ಸರ್, ಇಲ್ಲಿಗೆ ನೀವಲ್ವಾ ಇನ್ಚಾರ್ಜ್? ಇನ್ಚಾರ್ಜ್ ನಾ ಕೇಳ್ಬೇಕು. ಅವ್ರು ಯಾರು ಹಾಗಾದ್ರೆ? ಐಜಿ ಯಾರು? ಇನ್ಚಾರ್ಜ್ ಅಲ್ವಾ ಅವರು? ಮತ್ತೆ ನಿಮ್ಗೆ ಸೀರಿಯಸ್ ನಮ್ಮ ಮನದಾಳವನ್ನು ಹೇಳುದು ನಿಮ್ಗೆ ಆಗಿದೆ ವಿಷಯ. ಈಗ ನಾವು ಮನದಾಳವನ್ನು ಹೇಳುದು ಹೊರತು ಇದಲ್ಲ. ನೀವು ನನ್ನ ಮೇಲೆ ಏನೇ ಮಾಡಿಯಪ್ಪ. ಅಲ್ಲ ಸರ್, ಅದಲ್ಲ, ಏನೇ ಮಾಡಿ. ತಡರಾತ್ರಿ 2:30ರ ಸುಮಾರಿಗೆ ಅಲ್ಲಿಗೆ ತೆರಳಿದ ಕಾವೂರು ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಕೆಆರ್ ನಾಯ್ಕ್ ಕಾರ್ಯಕ್ರಮ ಸ್ಥಗಿತಗೊಳಿಸುವಂತೆ ತಾಕೀತು ಮಾಡಿದ್ದಾರೆ. ಸಾರ್ವಜನಿಕರು ಪೊಲೀಸರ ಕ್ರಮವನ್ನ ಆಕ್ಷೇಪಿಸಿದ್ದಾರೆ. ಆಗ ಐಜಿಪಿಯವರಿಂದ ನಮಗೆ ಆದೇಶ ಬಂದಿದೆ ಎಂದು ಇನ್ಸ್ಪೆಕ್ಟರ್ ಸಮಜಾಯಿಷಿ ನೀಡಿದ್ದಾರೆ. ಇದೇ ವಿಚಾರವಾಗಿ ಕೆಲ ಕಾಲ ಸಾರ್ವಜನಿಕರು ಮತ್ತು ಇನ್ಸ್ಪೆಕ್ಟರ್ ನಡುವೆ ತೀವ್ರ ವಾಕ್ಸಮರ ನಡೆದಿದೆ. ಬಳಿಕ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ಸ್ಥಳಕ್ಕೆ ಬಂದಿದ್ದಾರೆ. ಅವರು ಕಾರ್ಯಕ್ರಮ ನಡೆಯುತ್ತಿದ್ದ ಸ್ಥಳದಿಂದಲೇ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಅವರನ್ನ ಸಂಪರ್ಕಿಸಿ ವಿಚಾರ ತಿಳಿಸಿದ್ದಾರೆ. ಸಚಿವರು ನಗರ ಪೊಲೀಸ್ ಕಮಿಷನರ್ ಸಂದೀಪ್ ಪಾಟೀಲ್ ಜೊತೆ ಮಾತನಾಡಿ ಕಾರ್ಯಕ್ರಮ ಮುಂದುವರಿಸಲು ಅವಕಾಶ ಕೊಡಿಸಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ಇನ್ನು ಪೊಲೀಸರ ಈ ಕ್ರಮಕ್ಕೆ ಸಾರ್ವಜನಿಕರಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ತೀವ್ರ ಆಕ್ಷೇಪ ವ್ಯಕ್ತವಾಗಿದೆ. ಯಾರನ್ನ ಮಕ್ಕಳು ಇನ್ಸ್ಟ್ರಕ್ಷನ್ ಆರು ಬಂತು. ಏನ್ ಮಾಡ್ಬೇಕು? ನೀವು ಅವ್ರಿಗೆ ಕನ್ವಿನ್ಸ್ ಮಾಡ್ಬೇಕು. ಕುಡಿಲ್ಲ ನಿಮ್ ಸಂಘ, ನಿಮ್ಗೆ ಹೇಳಿದ ಅರ್ಥ ಮಾಡ್ಕೊಳ್ಳಿರಲ್ಲಪ್ಪ ನೀವು. ಸರ್ ದಯವಿಟ್ಟು ನಮ್ಮ ಮಾತು ಕೇಳಿ. ನಾವು ಹೇಳು, ನೀವು ಅದೇ ನಾ ಹೇಳ್ತಾ ಇರೋದು. ಯಾಕೆ ಬಂದಿದ್ದು? ನಾನು ನಿಮ್ಗೆ ನಾನು ಬಂದ್ ಮಾಡ್ಕೊಂಡು ನನ್ ಮನಸ್ಸಿದ್ಯಾ? ಈಗ ನನಗೆ ಮನಸ್ಸಿದ್ಯಾ? ಅಲ್ಲ ಸರ್, ಇಲ್ಲಿಗೆ ನೀವಲ್ವಾ ಇನ್ಚಾರ್ಜ್? ಇನ್ಚಾರ್ಜ್ ನಾ ಕೇಳ್ಬೇಕು. ಅವ್ರು ಯಾರು ಹಾಗಾದ್ರೆ? ಐಜಿ ಯಾರು? ಇನ್ಚಾರ್ಜ್ ಅಲ್ವಾ ಅವರು?
ಅದು ನಿಮ್ಗೆ ಮಾತಾಡ್ತೀನಿ. ಸೀರಿಯಸ್ Serious ಅಲ್ಲ, ಅದು serious ನಮ್ಮ ಆಗಿದೆ. ಮನದಾಳವನ್ನು ಹೇಳುದು ನಿಮ್ಗೆ. Serious ಆಗಿದೆ ವಿಷಯ ಈಗ. ನಮ್ಮ ಮನದಾಳವನ್ನು ಹೇಳುದು ಹೊರತು ಇದಲ್ಲ. ನೀವು ನನ್ನ ಮೇಲೆ ಏನೇ ಮಾಡಿಯಪ್ಪ, ಅಲ್ಲ ಸರ್, ಅದಲ್ಲ. ಏನೇ ಮಾಡಿ ನಾನು ಕಾರ್ಯಕ್ರಮ ಸ್ಥಗಿತಗೊಳಿಸಲು ಹೇಳಿಲ್ಲ. ಧ್ವನಿವರ್ಧಕದ ಶಬ್ದದ ಪ್ರಮಾಣವನ್ನ ತಗ್ಗಿಸುವಂತೆ ಸೂಚಿಸಿದ್ದೆ. ಯಾವುದೇ ರೀತಿಯಲ್ಲೂ ತಪ್ಪು ಮಾಡಿಲ್ಲ ಎಂದು ಇನ್ಸ್ಪೆಕ್ಟರ್ ಕೆಆರ್ ನಾಯ್ಕ್ ಪ್ರತಿಕ್ರಿಯಿಸಿದ್ರು. ಎಸ್ ವೀಕ್ಷಕರೇ, ಇದು ನಡೆದಂತಹ ವಿಷಯ. ನಿನ್ನೆ ಏನ್ ನಡೆದಿತ್ತು? ಯಕ್ಷಗಾನ ಆಗ್ತಾ ಇತ್ತು. ಶಿವರಾತ್ರಿ ಅಂತ ಹೇಳುವಾಗ ಜಾಗರಣೆ ಮಾಡ್ತಾರೆ, ಯಕ್ಷಗಾನ ಆಗುತ್ತೆ, ಭಜನೆ ಆಗುತ್ತೆ. ಆದ್ರೆ ಈ ಯಕ್ಷಗಾನ ನಿಲ್ಲಿಸಬೇಕು ಅನ್ನುವಂತಹ ಮಾತುಗಳು, ಇದರಲ್ಲಿ ಧ್ವನಿವರ್ಧಕ ಇದೆ, ಸೌಂಡ್ ಏನಿದೆ ಇದು ಜೋರಾಗಿ ಕೇಳ್ತಾ ಇದೆ ಅನ್ನುವಂತಹ ಮಾತುಗಳು. ಅದರಲ್ಲೂ ಕೂಡ ನಾವು ಎರಡು ವಿಷಯ ಗಮನ ಇಟ್ಕೊಳ್ಬೇಕಾಗುತ್ತೆ. ಒಂದು ಕಡೆ ಯಕ್ಷಗಾನ ಅನ್ನುವಂಥದ್ದು ನಮ್ಮ ಕರ್ನಾಟಕದ ಗಂಡು ಕಲೆ, ತುಳುನಾಡಿನ ಗಂಡು ಕಲೆ, ಯಕ್ಷಗಾನಕ್ಕೆ ಮಾಡಿದಂತಹ ಅವಮಾನ. ಇನ್ನೊಂದು ಕಡೆ ಶಿವನ ಕೋಟ್ಯಾಂತರ ಭಕ್ತರಿಗೆ ಮಾಡಿದಂತಹ ಅವಮಾನ. ಜಾಗರಣೆ ಮಾಡಿದಕ್ಕೂ ಕೂಡ ನಾವು ಪೊಲೀಸರ ಪರ್ಮಿಷನ್ ತಗೊಳ್ಬೇಕಾ ಅನ್ನುವಂತಹ ಒಂದು ಗೊಂದಲ ಬರುತ್ತೆ ನಮ್ಮ ತಲೆಯಲ್ಲಿ. ಇನ್ನು ಮುಂದಕ್ಕೆ ಇದೇ ರೀತಿ ಆದ್ರೆ ನಾವು ಶಿವನ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೂ ಅಥವಾ ಓಂ ನಮಃ ಶಿವಾಯ ಅನ್ನುವಂತಹ ಮಾತು ಹೇಳಬೇಕಾದ್ರೂ ಕೂಡ ಪೊಲೀಸರ ಜೊತೆ ಕೇಳಬೇಕು, ಪರ್ಮಿಷನ್ ತಗೊಳ್ಬೇಕು ಅನ್ನುವಂತಹ ಮಾತುಗಳು ನಾವು ಕೇಳಬೇಕು ಅನ್ನುವಂಥದ್ದು ಹಿಂದೂ ಸಮುದಾಯದವರ ಮಾತುಗಳು. ಎಸ್, ಇದೆಲ್ಲ ನಾವು ಮಾತನಾಡ್ತೇವೆ. ಅದರಲ್ಲೂ ಕೂಡ ಇನ್ನೊಂದು ದೊಡ್ಡ ಆಪಾದನೆ ಇದೆ. ಪಾಂಡೇಶ್ವರದಲ್ಲೂ ಕೂಡ ಇದೇ ರೀತಿ ಘಟನೆ ನಡೆದಿದೆ. ಪಾಂಡೇಶ್ವರದ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲೂ ಕೂಡ ಪೊಲೀಸರು ಈ ರೀತಿ ಕೃತ್ಯ ಮಾಡಿದ್ದಾರೆ ಅನ್ನುವಂತಹ ಮಾತುಗಳು ಎಲ್ಲವೂ ಕೂಡ ಮಾತನಾಡ್ತೇವೆ. ಅಂಡ್ ಗಣ್ಯ ವ್ಯಕ್ತಿಗಳು ಜಾಯ್ನ್ ಆಗಿದ್ರೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಬೇಕು. ಮೊದಲನೇದಾಗಿ ಸುಮಂತ್ ರಾವ್ ಅವರು, ಕಾವೂರು ಮಹಾಲಿಂಗೇಶ್ವರ ದೇವಸ್ಥಾನದ ಟ್ರಸ್ಟಿ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಎಸ್, ಅದೇ ರೀತಿ ವಿಶ್ವ ಹಿಂದೂ ಪರಿಷತ್ ಮಾತೃಶಕ್ತಿ ಪ್ರಮುಖರಾಗಿರುವಂತಹ ಆಶಾ ಜಗದೀಶ್ ಅವರು, ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಅದೇ ರೀತಿ ವಿಶ್ವವಾಣಿ ಬ್ಯೂರೋ ಚೀಫ್ ಆಗಿರುವಂತಹ ಪತ್ರಕರ್ತರಾಗಿರುವಂತಹ ಜಿತೇಂದ್ರ ಕುಂದೇಶ್ವರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್, ಮೂವರು ಗಣ್ಯ ವ್ಯಕ್ತಿಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ರೆ. ಸೊ ಮಾತುಕತೆ ಮುಂದುವರಿಸಬೇಕು. ಅಂಡ್ ಎಲ್ಲರಿಗೂ ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನುವಂಥದ್ದು ಇದ್ದೇ ಇದೆ. ನೀವು ಕೂಡ ಕರೆ ಮಾಡಬಹುದು, ಮಾತನಾಡಬಹುದು. ಎಸ್, ನಿನ್ನೆ ದೊಡ್ಡ ಮಟ್ಟದಲ್ಲಿ ಶಿವರಾತ್ರಿ ಸಂಭ್ರಮ ನಡೀತಾ ಇದ್ರೆ ನಮ್ಮ ಮಂಗಳೂರಿನಲ್ಲಿ ಮಾತ್ರ ಈ ರೀತಿಯಾಗಿದೆ. ಏನಾಗಿದೆ ಅನ್ನುವಂಥದ್ದು, ಪೊಲೀಸರು ಯಾಕೆ ಪದೇ ಪದೇ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತದೆ. ಎಲ್ಲವೂ ಮಾತಾಡಬೇಕು. ಬಿಫೋರ್ ದಟ್, ಎಸ್, ಏನಾಗಿದೆ ಅನ್ನೋದು ಡೈರೆಕ್ಟ್ ಆಗಿ ಟ್ರಸ್ಟಿ ಅವರು, ನಿನ್ನೆ ನಡೆದಂತಹ ಘಟನೆ ಏನು ಅಂದ್ರೆ ಕೆಲವು ಜನರಿಗೆ ಗೊತ್ತಿಲ್ಲ, ಗಾಳಿ ಮಾತು ಆ ರೀತಿ ಆಯ್ತು. ಶಾಸಕರು ಬಂದ್ರು, ಅವ್ರು ಬಂದ ಮೇಲೆ ಯಾರಿಗೋ ಫೋನ್ ಮಾಡಿದ್ರು, ಸೊ ಅವಾಗ ಈ ರೀತಿ ಆಯ್ತು. ಪೊಲೀಸರು ಬಂದು ದರ್ಪ ತೋರಿಸಿದ್ರು, ಈ ರೀತಿ ಮಾತುಗಳು. ಏನ್ ಹೇಳ್ತೀರಾ ಟ್ರಸ್ಟಿ ಅವರು? ನಿನ್ನೆ ಮಹಾಶಿವರಾತ್ರಿ ನಡೀತಾ ಇತ್ತು ಕಾವೂರು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ. ಸಾಧಾರಣ ಒಂದು 11:30 ಗಂಟೆಗೆ ಪೊಲೀಸ್ನವರು ಏಕಾಏಕಿ ಬಂದರು. ಏಕಾಏಕಿ ಬಂದು ನೀವು ಸೌಂಡ್ ಬಾಕ್ಸ್ ಬಂದ್ ಮಾಡಬೇಕು, ನಿಲ್ಲಿಸಬೇಕು, ಇಲ್ಲಾಂದರೆ ತುಂಬ ಉಪದ್ರ ಆಗ್ತದೆ ಅಂತ ಹೇಳಿದ್ರು. ಅದಕ್ಕೆ ನಾವು ಟ್ರಸ್ಟಿಗಳೆಲ್ಲ ಕೇಳಿದ್ವಿ, ಯಾಕೆ ನಾವು ಬಂದ್ ಮಾಡೋಕ್ಕೆ ಚಾನ್ಸೇ ಇಲ್ಲ, ಯಾಕಂದರೆ ಕಾರ್ಯಕ್ರಮ ನಡೀತಾ ಇದೆ, ಒಳಗಡೆ ಭಜನೆ ಆಗ್ತಾ ಇದೆ, ಹೊರಗಡೆ ದೇವಸ್ಥಾನದ ಅಂಗಣದಲ್ಲಿ ಯಕ್ಷಗಾನ ನಡೀತಾ ಇದೆ. ಅದಕ್ಕೆ ಹೇಳಿದ್ರು, ಇಲ್ಲ ಅದು ತುಂಬ ಇದು ನಾಯ್ಸ್ ಎಲ್ಲ ಬಂದು ನಮ್ಮ ಇದಕ್ಕೆ ಇದಾಗ್ತದೆ. ಯಾರು ನಿಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಯಾರಾದರೂ ನೇಬರ್ಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅನ್ನೋ? ಇಲ್ಲ. ಮತ್ತು ಯಾರು? ನಮಗೆ ಮೇಲಾಧಿಕಾರಿಗಳಿಂದ ಪ್ರೆಷರ್ ಬಂದಿದೆ, ಬಂದ್ ಮಾಡಲೇಬೇಕು ಹೇಳಿ. ಇಲ್ಲ, ಸಾಧ್ಯ ಇಲ್ಲ ಅಂತ ಎಲ್ಲ ಜನರು ಭಕ್ತಾದಿಗಳು ನಾವು ಯಕ್ಷಗಾನ ನೋಡ್ತಾ ಇದ್ದೇವೆ, ಅದ್ರ ನಡುವಿನಲ್ಲಿ ದೇವಿಯ ಒಂದು ಕಾರ್ಯಕ್ರಮ ಅದು, ಅದರಿಂದಾಗಿ ಬಂದ್ ಮಾಡಲಿಕ್ಕೆ ಚಾನ್ಸೇ ಇಲ್ಲ, ನಾವು ಮಾಡೋದೇ ಇಲ್ಲ ಅಂತೇಳಿ ಎಲ್ಲರೂ ಹಠ ಕಟ್ಟಿದ್ರು. ಇಲ್ಲ, ಅದು ಸಾಧ್ಯನೇ ಇಲ್ಲ, ನೀವು ಇಲ್ಲದ್ರೆ ಬಂದ್ ಮಾಡಲಿಲ್ಲರೆ ಅದು ಇದು ಮಾಡ್ಲಿಕ್ಕೆ ಆಗೋದು, ನೀವು ವಾಯ್ಸ್ ಕಮ್ಮಿ ಮಾಡಲೇಬೇಕಂತೇಳಿ. ಕಮ್ಮಿ ಮಾಡಿದರೆ ಯಕ್ಷಗಾನ ಕೇಳುವುದಿಲ್ಲ ಒಂದು ಕಡೆಯಲ್ಲಿ. ಎಸ್, ಭಜನೆಯನ್ನು ಭಜನೆ ಆದರೂ ನಾವು ಕಮ್ಮಿ ಮಾಡ್ಬೋದು, ಇದನ್ನು ಕಮ್ಮಿ ಅಂತ ಗ್ಯಾರಂಟಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಾಗ IG ಅವರು ನಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಬಂದ್ ಮಾಡಲೇಬೇಕು. IG ಅಲ್ಲಿ ಹತ್ತಿರದಲ್ಲೇ ಮನೆ ಅಂದರೆ ಹೆಲಿಪ್ಯಾಡ್ ಹತ್ರ ಮನೆ. ನಾವು ಹೇಳಿದ್ರೆ ಸಾಧ್ಯನೇ ಇಲ್ಲ, ಅವ್ರಿಗೆ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ ಸರ್, ನಮಗೆ ಮಾಡಲೇಬೇಕು, ನೀವು ಇಲ್ಲದ್ರೆ ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗುತ್ತೆ. ನಾವು ಹೇಳಿದೆವು, ಇದನ್ನು ನೀವು ಕನ್ವಿನ್ಸ್ ಮಾಡಿ IG ಅವರಿಗೆ, ನೀವು ಹೇಳಿದರೆ IG ಅವರು ಕೇಳ್ಬೋದು, ಇದು ವರ್ಷಕ್ಕೊಮ್ಮೆ ಆಗೋದು ಮಹಾಶಿವರಾತ್ರಿ, ಅದರಿಂದಾಗಿ ಕಾರ್ಯಕ್ರಮ ನಡಿಬೇಕಂತ ಹೇಳಿದ್ರು. ಇಲ್ಲ, ನೀವು ವಾಯ್ಸ್ ಬಂದ್ ಮಾಡಲಿಲ್ಲ. ಮತ್ತೆ ACP ಅವರೆಲ್ಲ ಬಂದರು. ACP ಅವರು ಸೇಮ್ ವಿಷಯ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದರು. ಆಫ್ಟರ್ 11 o'clock ಯು ಶುಡ್ ಕ್ಲೋಸ್ ಇಟ್. ಓಕೆ, ಯಾಕಂದರೆ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ. ಸುಪ್ರೀಂ ಕೋರ್ಟ್ ಆರ್ಡರ್ ನೀವು ಒಬೆ ಮಾಡ್ತಾ ಇಲ್ಲ, ನಿಮ್ಮ ಮೇಲೆ ನಾವು ಆ್ಯಕ್ಷನ್ ತಗೊಳ್ಬೇಕಾಗ್ತದೆ. ಅದಕ್ಕೆ ನಾವು ಟ್ರಸ್ಟಿಗಳು ಹೇಳಿದೆವು, ತೊಂದರೆ ಇಲ್ಲ, ನಮ್ಮ ಮೇಲೆ ಆ್ಯಕ್ಷನ್ ತಗೊಳ್ಳಿ, ಆದರೆ ಈ ಕಾರ್ಯಕ್ರಮ ಮಾತ್ರ ಮುಂದುವರಿಸ್ತಾ ಇರ್ತೇವೆ, ನಾವು ಬಂದಂತೂ ಮಾಡೋದಿಲ್ಲ. ಆಗ ಹೇಳಿದ್ರು, ಇಲ್ಲ ಇದು ನಮಗೆ ಮೇಲಾಧಿಕಾರಿಗಳ ಪ್ರೆಷರ್ ಉಂಟು, ನೀವು ಏನು ಮಾಡಿದ್ರು ನಮಗಿಲ್ಲ, ಅವರಿಗೆ ನಾಯ್ಸ್ ಕೇಳ್ತಾ ಇದೆ ಅಂತ ಅವರಿಗೆ ವಾಪದಾಗ್ತದೆ. ನಾವು ಹೇಳಿದೆವು, ನೀವು ಯಾರ ಹತ್ರ ಹೇಳಬೇಕು ಹೇಳಿ. ನಾವು ಉಸ್ತುವಾರಿ ಮಂತ್ರಿಗಳಿಗೂ ಮಾತಾಡಿದೆವು, ರಾತ್ರಿ ಮಾತಾಡಿ IG ಅವರು ಹೀಗೆ ಉಪದ್ರ ಕೊಡ್ತಾರೆ, ಹೀಗೆ ಹೇಳ್ತಾ ಇದ್ದಾರೆ. ಅದಕ್ಕೆ ಅವರು ಹೇಳಿದ್ರು, ನಾನು ಮಾತಾಡ್ತೇನೆ. ಅಲ್ಲಿ ಯಾರು ಬಂದಿದ್ದಾರೆ? ACP ಅವರು ಬಂದಿದ್ದಾರೆ, ನಮ್ಮ ಪಳಂಬೂರು ACP ಅವರು, ಅವರಿಗೂ ಹೇಳಬೇಕು ನೀವು ಅಂತ. ಅವರು ಮಾತಾಡಿ, ಅವರು ACP ಅವರು ಹೇಳಿದ್ರು ನನಗೆ ಮಾತಾಡಿದ್ದಾರೆ, ಇನ್ನು ಮಾಡಬೇಕು. ಆದರೂ ರಾತ್ರಿ 3 ಗಂಟೆ ತನಕ ಪೊಲೀಸ್ನವರು
ಅಲ್ಲಿಂದ ಕದಲಿಲ್ಲ. ನಾವು MLA ಭರತ್ ಶೆಟ್ಟಿ ಅವರಿಗೂ ಕಾಲ್ ಮಾಡಿದ್ದೆವು. ಭರತ್ ಶೆಟ್ಟಿ ಅವರಿಗೆ ಎಲ್ಲರೂ ಕಾಲ್ ಮಾಡಿದ್ರು. ಭರತ್ ಶೆಟ್ಟಿ ಅವರು ರಾತ್ರಿ ಬಂದರು. ಅದರ ನಂತರ ವೇದವಾಸ್ ಕಾಮತ್ನವರು ಬಂದಿದ್ದರು. ಅವರು ಬಂದು ACP ಅವರೊಟ್ಟಿಗೆ ಮಾತಾಡಿದ್ರು. ನಾವು ಟ್ರಸ್ಟಿಗಳೆಲ್ಲ ಮಾತಾಡಿದೆವು ACPಗಳೊಂದಿಗೆ. ಯಾರು ಅವರು ಮಾತು ಕೇಳಲಿಕ್ಕೆ ಅಷ್ಟು ತಯಾರಿಲ್ಲ. ಯಾಕಂದರೆ ನಮಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲ ಮೇಲಾಧಿಕಾರಿಗಳದ್ದು ಇದ್ದಿಟ್ಟು ನೀವು ಏನಿದ್ರು ನೀವು ಮೇಲೆಗಳಿಗೆ ಮಾತಾಡಬೇಕಂತೇಳಿ ನಾವು ಹಠ ಕಟ್ಟಿದೆವು. ನಾವು ರಾತ್ರಿ ಆ ಪ್ರೋಗ್ರಾಮ್ ಆಗಿದೆ. ಮತ್ತು ಜನರು ತುಂಬ ಆಕ್ರೋಶವಾಗಿದ್ದಾರೆ. ಇವತ್ತು ನಮ್ಮ ದೇವಸ್ಥಾನದಲ್ಲಿ ಮೀಟಿಂಗ್ ಇತ್ತು, ಸಾರ್ವಜನಿಕರು ಮೀಟಿಂಗ್ ಆಗಿದೆ ಇವತ್ತು. ಏನಾಗುತ್ತೆ ಅಂತ ಇನ್ನು ಮುಂದೆ ತಾವು ಹೇಳಿದಂತಹ ಮಾತುಗಳು ನಾವು ಕೂಡ ನೋಡಿದ್ವಿ. ಈಗ ವಿಡಿಯೋ ಪ್ಲೇ ಆಗಿತ್ತು. ವಿಡಿಯೋದಲ್ಲಿ ಯಾರೋ ಜನಸಾಮಾನ್ಯರು ಅಥವಾ ಟ್ರಸ್ಟಿಗಳು ಒಂದು ಮಾತು ಹೇಳ್ತಾ ಇದ್ರಿ ತಾವು, ಸೌಂಡ್ ಬಾಕ್ಸ್ ಮೈಕ್ ಅನ್ನುವಂಥದ್ದು ನಾವು ಟರ್ನ್ ಮಾಡ್ತೇವೆ ಅನ್ನುವಂಥದ್ದು. ಆದ್ರೆ ಆ ವ್ಯಕ್ತಿ ಹೇಳ್ತಾ ಇದ್ರೆ, ಆ ಪೊಲೀಸ್ ಅವರು ಹೇಳ್ತಾ ಇದ್ದಾರೆ ಬೇಡ ನಿಲ್ಲಿಸಬೇಕು, ಬಂದ್ ಮಾಡಿ ಅಂತ ಹೇಳಿದ್ರೆ ಬಂದ್ ಮಾಡ್ಲೇಬೇಕು ಅನ್ನುವಂತಹ ಮಾತುಗಳು. ಉಡಾಫೆಯ ಉತ್ತರ, ಸಲ ಧಮಕಿ ಹಾಕುವಂತಹ ಉತ್ತರ ಅಲ್ವಾ? ಏನ್ ಹೇಳ್ತೀರಾ ಕುಂದೇಶ್ವರ ಅವರೇ? ಪದೇ ಪದೇ ಒಂದ್ ಕಡೆ ಯಕ್ಷಗಾನಕ್ಕೆ ಆಗ್ತಿರುವಂತಹ ಅವಮಾನ, ಅಲ್ಲಿ ಆಗ್ತಾ ಇರುವಂತದ್ದು ಯಾವ್ದೊಂದು ಡಿಸ್ಕೋ ಡ್ಯಾನ್ಸ್ ಅಲ್ಲ, ಆರ್ಕೆಸ್ಟ್ರಾ ನಡೀತಾ ಇಲ್ಲ, ಸಂಗೀತ ರಸಮಂಜರಿ ನಡೀತಾ ಇಲ್ಲ, ಆಗ್ತಾ ಇರುವಂತದ್ದು ಯಕ್ಷಗಾನ ಅಂತ ಹೇಳೋ ಅದಕ್ಕೆ ಆಗಿರುವಂತಹ ಪ್ರಾಮುಖ್ಯತೆ ಇದೆ. ಒಂದ್ ಕಡೆ ಯಕ್ಷಗಾನ, ಇನ್ನೊಂದು ಕಡೆ ಜಾಗರಣೆ, ಶಿವರಾತ್ರಿಯ. ಏನ್ ಹೇಳ್ತೀರಾ? ಇದು ಮಾನವೀಯತೆ ಇಲ್ಲದ, ಸಂಸ್ಕೃತಿ ಇಲ್ಲದ, ಮನುಷ್ಯತ್ವ ಇಲ್ಲದಂತ ನಮ್ಮ ಹಿಂದೂಸ್ತಾನ್ ಅಂತ ಹೇಳ್ತಾರೆ. ಈ ನಮ್ಮಲ್ಲಿ ಈಗ ಏನು ಪರಿಸ್ಥಿತಿ ಬಂದಿ ಅಂತ ಹೇಳಿದ್ರೆ, ನಮ್ಮ ಈ ಸಹಸ್ರಾರು ವರ್ಷಗಳಿಂದ ಹಲವಾರು ಪರಂಪರೆಯಿಂದ ಬಂದಿರುವಂತಹ ಒಂದು ಧರ್ಮದ ಒಂದು ಸಂಸ್ಕೃತಿಯ ಮೇಲೆ ಏನು ಆಗ್ತಾ ಇರುವಂತ ನೇರವಾದ ಹಲ್ಲೆ. ಯಾಕೆ ಹೇಳಿದ್ರೆ ನಮ್ಮ ಈ ಕರಾವಳಿಯಲ್ಲಿ ಅಥವಾ ಯಕ್ಷಗಾನ ಅಂತ ಹೇಳಿದ್ರೆ ಅದು ರಾತ್ರಿಯಲ್ಲೇ ನಡೆಯುವಂಥದ್ದು, ಮೈಕ್ ಹಾಕುವಂಥದ್ದು ಕ್ರಮ. ಶಿವರಾತ್ರಿ ಜಾಗರಣೆ ಹೇಳಿದ್ರೆ ಸಾವಿರಾರು ಜನ ಬರ್ತಾರೆ, ನೂರಾರು ಜನ ಬರ್ತಾರೆ, ಅಲ್ಲಿ ಭಜನೆ ಆಗ್ತದೆ, ಸದ್ದು ಆಗ್ತದೆ, ಜಾಗರಣೆಯಿಂದ ಇರ್ತಾರೆ, ಭಯ ಭಕ್ತಿಯಿಂದ ನಡ್ಕೊಳ್ತಾರೆ. ಇಂತಹ ಒಂದು ಒಳ್ಳೆಯ ಪವಿತ್ರವಾದಂತಹ ಕಾರ್ಯಕ್ರಮವನ್ನ ನಾವು ಹಿಂದೂ ದೇಶದಲ್ಲಿ ಅಂದ್ರೆ ಭಾರತದಲ್ಲಿ ನಮ್ಮ ಅಂದ್ರೆ ಹಿಂದೂ ಧರ್ಮ ಹುಟ್ಟಿದಂತಹ ದೇಶದಲ್ಲಿ ಮಾಡ್ಲಿಕ್ಕೆ ಬಿಡದಿದ್ರೆ ಇನ್ನೆಲ್ಲಿ ಸೌದಿ ಅರೇಬಿಯಾದಲ್ಲಿ ಮಾಡ್ಲಿಕ್ಕೆ ಆಗ್ತದೆ ಅಥವಾ ಬೇರೆ ಯಾವ್ದಾದ್ರು ಒಂದು ಲಂಡನ್ ಅಮೆರಿಕಾದಲ್ಲಿ ಮಾಡ್ಲಿಕ್ಕೆ ಆಗ್ತದೆ, ಅಲ್ಲೂ ಹೇಳಿಕ್ಕೆ ಆಗೋದಿಲ್ಲ, ಅವಕಾಶ ಕೊಡ್ಬೋದು. ಬಟ್ ಇಲ್ಲಿಯ ಸಮಸ್ಯೆ ಇಲ್ಲಿ ಏನು ಸಮಸ್ಯೆ ಅಂತ ಹೇಳಿದ್ರೆ, ಇಲ್ಲಿ ಪೊಲೀಸರ ವರ್ತನೆಯನ್ನ ನಾನು ಇದು ವಿಡಿಯೋದಲ್ಲಿ ನೋಡಿದಾಗ ಏನೋ ನಮ್ಮ ಹಿರಿಯ ಅಧಿಕಾರಿ ಯುದ್ಧಕ್ಕೆ ಕೊಟ್ಟಿದ್ದಾರೆ, ಇನ್ನೇನು ತಡ ಮಾಡುದಿಲ್ಲ, ಹೋಗಿ ಅವರನ್ನ ಮುಗಿಸಿ ಬಿಡ್ತೇನೆ ಅಂದ್ರೆ ಒಂದು ಗುಲಾಮಿ ತನ ಅದ್ರಲ್ಲಿ ಎದ್ದು ಕಾಣ್ತದೆ. ಏನು ವಿವೇಚನೆ ಮಾಡುವಂತ ಒಂದು ಸ್ವಯಂ ಶಕ್ತಿ ಇಲ್ಲ ಆ ಮನುಷ್ಯನಿಗೆ. ಬಹಳ ಬೇಸರ ಆಗ್ತದೆ. ಇಂತಹ ಒಂದು ಪೊಲೀಸ್ ಅಧಿಕಾರಿಗಳು ಒಂದು ಪ್ರತಿಯೊಬ್ಬ ಮನುಷ್ಯತ್ವ ಇದ್ದವ, ಮಾನವೀಯತೆ ಇದ್ದವ, ಕನಿಷ್ಠ ಕಲ್ಚರ್ ಆ ಮನುಷ್ಯ ಇರುವಂತವನು ಅಲ್ಲಿ ಹೋದಾಗ ಆ ಪರಿಸ್ಥಿತಿಯನ್ನು ವಿವೇಚನೆ ಮಾಡಿ, ಇಲ್ಲಿ ಈ ತರ ಮಾಡಬಾರ್ದು, ನಾವು ಅಧಿಕಾರಿಗಳಿಗೆ ಕನ್ವಿನ್ಸ್ ಮಾಡಬೇಕಂತ ಕನಿಷ್ಠ ಜ್ಞಾನ ಇಲ್ಲ. ಇವರು ಇಂಥವರೆಲ್ಲ ಅಧಿಕಾರಿಗಳಾದ್ರೆ, ಇಂಥವರೆಲ್ಲ ಸ್ಟೇಷನ್ಗಳಲ್ಲಿ ಕಾನೂನು ಸುವ್ಯವಸ್ಥೆ ಮಾಡಿದ್ರೆ ಹೇಗೆ ಕಾಪಾಡ್ತಾರೆ? ಇವರಿಗೆ ಸ್ವಲ್ಪ ತಲೆಯೊಳಗೆ ಬೋಧ ಇದ್ರೆ ಈಗ ಇದೇ ಕೋಮುಗಲಭೆ ಇಂಥದ್ರಲ್ಲೇ ಶುರು ಆಗುದು. ಇವರು ಒಂದು ಸೈಡ್ಗೆ ಹಿಡಿದು ಕುತ್ತಿಗೆ ಹಿಡಿದ್ರೆ ಅಥವಾ ಇನ್ನು ಕೆಲಸ ಮಾಡಬೇಡಿ ಧರ್ಮ ಶಿವರಾತ್ರಿ ರೀ, ಬೇರೆ ಏನು ಡ್ಯಾನ್ಸ್ ಅಲ್ಲ, ಒಂದು ದೇವರ ನಾಮಸ್ಥಾನ, ಅಲ್ಲಿ ಗಲಾಟೆ ಆಗ್ತದ. ಇವರಿಗೆ ಡಿಸ್ಕೋತೆಕ್ ಇದ್ರಲ್ಲೆಲ್ಲ ಹಣ ತಗೊಳ್ಳಿ ನಾಚಿಕೆ ಆಗ್ತದೆ. ಇವರಿಗೆ ನಾಚಿಕೆ ಆಗ್ಬೇಕು. ಇವರಿಗೆ ಏನು ಹೇಳಿ ಇದು ಅಲ್ಲ ಅಂತೇಳಿ ಅದೇ ದೇವರ ಮುಂದೆ ಆಣೆ ಪ್ರಮಾಣ ಹೇಳಿ ನಾವು ಡಿಸ್ಕೋತೆಕ್ ಇದರಿಂದ ಹಣ ತಗೊಳ್ಳೋದಿಲ್ಲ, ನಾವು ಭ್ರಷ್ಟರಲ್ಲ, ನಾವೆಲ್ಲರೂ ಕಾನೂನು ಪಾಲನೆ ಮಾಡ್ತಂತ ಹೇಳಿ ಇವ್ರಿಗೆ ಧೈರ್ಯ ಉಂಟಾ? ಓಪನ್ ಆಗಿ ಹೇಳಿ, ನಾನ್ ಮೆತ್ತೇನೆ ಹಾಗಾದ್ರೆ ನಾವು ಆಯ್ತು ಎಲ್ಲ ಕಾನೂನು ಪ್ರಕಾರವೇ ನಡೀಲಿ. ಇದು ಕಾನೂನು ಕೂಡ ಫ್ರೇಮ್ ಮಾಡೋದು ಯಾರು? ಜನರಿಗೋಸ್ಕರ. ಇಷ್ಟು ಸಾವಿರಾರು ಜನ ಈ ಕಾರ್ಯಕ್ರಮ ಮಾಡ್ತಾನೆ ಅಂತ ಹೇಳ್ತಾರೆ, ದೇವರ ಭಯಭಕ್ತಿ ಮಾಡೋದು. ಈ ಜನರಿಗೆ ಆಗದ ಕಾನೂನು ಯಾಕ್ರಿ ಅದು? ಜನರಿಗೆ ಆಗದಂತ, ಜನರಿಗೆ ಉಪದ್ರ, ಜನರ ಬದುಕು ಒಂದು ನಮ್ಮ ಏನು ಹಿಂದೂ ಧರ್ಮ ಅಂತ ಹೇಳಿದ್ರೆ ಬದುಕು ಅಂತ ಹೇಳಿದ್ದಾರೆ, ಏನು ಅದೇ ಕಾನೂನು ಪ್ರಕಾರ ವೇ ಆಫ್ ಲೈಫ್, ಬದುಕು. ಈ ಬದುಕುದಕ್ಕೆ ಇವ್ರು ಅಡ್ಡಿ ಮಾಡ್ತಾರಂತಂದ್ರೆ ಇಂಥ ಕಾನೂನುಗಳು ಯಾಕೆ? ಆಯ್ತು, ಇವ್ರು ಕಾನೂನುಗಳನ್ನೇ ಪಾಲನೆ ಮಾಡ್ತಾ ಅಂತ ಆದ್ರೆ ಒಂದು ವೇಳೆ ಎಲ್ಲರೂ ಚಾಲೆಂಜ್ ಆಗ್ತಾರೆ, ಎಲ್ಲ ನಮ್ಮ ಜನ ಹೇಳಿ ಇವತ್ತು ಮೀಟಿಂಗ್ ಮಾಡಿದ್ದಾರೆ, ನಾಳೆ ಮಾಡ್ತಾರೆ. ಹಾಗಾದ್ರೆ ಈ ಕಾನೂನನ್ನ ಹಿಂದೂ ಧರ್ಮದ ಅಥವಾ ಯಕ್ಷಗಾನ ದೇವಸ್ಥಾನಗಳಿಗೆ ಮಾತ್ರ ಅಪ್ಲೈ ಆಗುದಾದ್ರೆ ಉಳಿದ ಯಾವ ಕಾನೂನುಗಳು ಉಳಿದ ಸಮುದಾಯಕ್ಕೆ ಯಾಕೆ ಅಪ್ಲೈ ಆಗುದಿಲ್ಲ? ನೀವು ಅಪ್ಲೈ ಮಾಡಿ ದಮ್ಮು ಉಂಟಾ ನಿಮ್ಗೆ? ಇಲ್ಲಿ ಸ್ಟಾರ್ಟ್ ಆಗ್ತದೆ. ನೀವು ಒಂದು ಕಡೆಯನ್ನ ಹಿಡ್ಕೊಂಡು ಮತ್ತೊಂದು ಕಡೆಯನ್ನ, ನಾನು ಹೇಳುದು ನಾವು ಓಪನ್ ಆಗಿ ಹೇಳ್ಬಾರ್ದು. ನೋಡಿ, ಬಿಜೆಪಿ ಅವರು ಬಂದ್ರು ಆ ಸ್ಪಾಟಿಗೆ, ತಕ್ಷಣ ಬಂದ್ರು. ನಂಗೆ ಗೊತ್ತಿಲ್ಲ ಕಾಂಗ್ರೆಸ್ ನವರು ಬಂದಿದ್ದಾರೆ ಅಂತ ಕಾಣುತ್ತೆ ಅಲ್ವಾ? ಕಾಂಗ್ರೆಸ್ ಅವರು ಬಂದಿದ್ದಾರಾ? ಬಿಜೆಪಿ ಕಾಂಗ್ರೆಸ್ ಅನ್ನುವಂತಹ ಯಾವುದೇ ಬರಬೇಕು. ಈ ಪಕ್ಷಗಳಿಗೆ ಓಟು ಮುಖ್ಯ, ಜನರ ಭಾವನೆಗಳಿಗೆ ಧಕ್ಕೆ ಬಂದಾಗ ಇವರು ಬರಬೇಕು. ಬಂದಿದ್ದಾರೆ, ಸಂತೋಷ. ಕೆಲಸ ಆಗಬೇಕು, ಅಲ್ಲ ಈ ಒಳ್ಳೆ ಬೆಳವಣಿಗೆ. ಯಾಕೆ ಹೇಳಿದ್ರೆ ಇದು ಏನು ಜನರಿಗೆ ನಿಜವಾಗಿ ಆಗುವಂತಂದ್ರೆ ಯಾರಿಗೂ ಅಲ್ಲಿ ದೋಷ, ಗಲಾಟೆ, ಹೊಡೆದಾಟ, ಎಲ್ಲ ಇಸ್ಪಿಟ್, ರಮ್ಮಿ, ಕುಡ್ದಾಟ, ಡ್ಯಾನ್ಸ್ ಏನು ನಡೀತದಲ್ಲ,
ಒಳ್ಳೆಯ ಕೆಲಸಕ್ಕೆ ಹೋದ್ರೆ ಒಳ್ಳೇದಾಗ್ತದೆ. ನಾಳೆ ಪೊಲೀಸರಿಗೆ ಕೆಲಸ ಕಮ್ಮಿ ಆಕ್ಚುಲಿ. ಇಂಥ ಕಡೆಗಳಲ್ಲಿ ಹೋದ್ರೆ ಭಯ ಭಕ್ತಿಯಿಂದ ನಮಸ್ಕಾರ ಮಾಡಿ ನಾವು ಒಳ್ಳೇದ ಮಾಡಪ್ಪ ಅಂತ ಹೇಳಿದ್ರೆ ಕೆಟ್ಟದ್ದು ಮಾಡ್ಲಿಕ್ಕೆ ಹೋಗುದಿಲ್ಲ. ಹಾಗಾಗಿ ಪೊಲೀಸರು ಹೋಗುವ ಜಾಗಕ್ಕೆ ಹೋಗುವಾಗ ಒಂದು ವಿವೇಚನೆ ಇಟ್ಕೊಳ್ಬೇಕು, ಎಲ್ಲಿ ನಾವು ಯಾವ ರೀತಿ ವರ್ತನೆ ಮಾಡಿಕೊಡ್ಬೇಕು, ಏನು ಒಳ್ಳೆ ಕೆಲಸ. ಇವರು ಎಲ್ಲ ರೌಡಿಗಳೊಟ್ಟಿಗೆ ಕಾನೂನಿನೊಟ್ಟಿಗೆ ಸಂಘರ್ಷ ಇದ್ದವರೊಟ್ಟಿಗೆ ವ್ಯವಹಾರ ಮಾಡುವಾಗೆ ಇಲ್ಲೂ ಹೋಗಿ ಗಲಾಟೆ ನೋಡಿ ಅವ್ರ ವಾಯ್ಸ್ ನೋಡಿ. ಅಂದ್ರೆ ಒಂದು ಇವರಿಗೆ ಒಂದು ಮ್ಯಾನರ್ಸ್ ಅಥವಾ ಒಂದು ಯಾವ ರೀತಿ ಎಲ್ಲರೊಟ್ಟಿಗೆ ಹೇಗೆ ಮಾತಾಡಬೇಕು ಅಂತ ಗೊತ್ತಿಲ್ಲದಿದ್ರೆ ಇವ್ರು ಹೇಗೆ ಸ್ವಾಮಿ ನಮ್ಮ ಈ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತಾರೆ? ನನಗೆ ಬಹಳ ಖೇದ ಆಗ್ತಾ ಇದೆ. ನಾನು ಯಾವಾಗಲೂ ಪೊಲೀಸರ ಪರವಾಗಿ ನಾನು ಯಾವಾಗಲೂ ಕೆಲಸ ರಿಪೋರ್ಟ್ ಗಳನ್ನು ಅನೇಕ ಬಾರಿ ಬರೆದಿದ್ದೇನೆ. ಅದು ಇತ್ತೀಚೆಗೆ ಏನು ಹದ್ದು ಮೀರ್ತಾ ಇದೆ. ಏನು ಇಲ್ಲಿ ಏನು ಕಳೆದ 3-4 ತಿಂಗಳಲ್ಲಿ 36 ಕಡೆ ರೈಡ್ಗಳಾಗಿದೆ ಮಂಗಳೂರಿನಲ್ಲಿ. ಈಗ ಪುನಃ ಈ ರೀತಿ ರೈಡ್ಗಳು ನಿಂತು ಹೋಗಿದೆ. ಈಗ ಇಂಥ ಕೆಲಸ ಎಲ್ಲ ಶುರು ಮಾಡ್ತಾ ಇದ್ದಾರೆ. ಈಗ ರೈಡ್ ನಿಲ್ಸಿದ್ದಾರೆ, ಈಗ ಇಂಥ ಕಡೆಗಳ ರೈಡ್ ಶುರು ಮಾಡಿದ್ದಾರೆ. ಏನಾಗ್ತಾ ಇದೆ? ಓಕೆ ಕುಂದೇಶ್ವರ ಬರ್ತೇನೆ. ಒಬ್ರು ಕಾಲರ್ ಇದ್ದಾರೆ. ಈ ಒಂದು ವಿಷಯದಲ್ಲಿ ಜನರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನುವಂಥದ್ದು ಕೂಡ ಅತಿ ಪ್ರಮುಖವಾಗಿರುತ್ತೆ. ವಿಮರ್ಶೆ ಮಾಡ್ಕೊಳ್ಬೇಕಾಗುತ್ತೆ. ಎಲ್ಲೋ ಒಂದ್ ಕಡೆ ನಾವು ಎಲ್ಲಿದ್ದೇವೆ, ನಮ್ಮ ಭಾವನೆಗಳು, ನಂಬಿಕೆ, ಆಚಾರ ವಿಚಾರಗಳು ಎಲ್ಲವೂ ಕೂಡ ಬೇಕಾಗುತ್ತೆ. ಎಸ್ ಸರ್, ಕಾಲರ್ ಇದ್ದಾರೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು? ಪ್ರಜ್ವಲ್ ಅಂತ. ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಕಾವೂರಿಂದ. ಓಕೆ, ಅಲ್ಲೇ ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ. ಎಸ್ ಸರ್, ಕಾವೂರಿಂದ ಮಾತನಾಡ್ತಿದ್ದೀರಾ. ಏನಾಯ್ತು ಸರ್ ನಿನ್ನೆ ಘಟನೆ? ತಾವಿದ್ರ ಅಲ್ಲಿ ಸ್ಥಳದಲ್ಲಿ? ಹೌದು. ಓಕೆ. 11 ಕಾಲಕ್ಕೆ ಬಂದ್ರು ಅವರು ಪೊಲೀಸ್ನವರು. ಏಕಾಏಕಿ ಬಂದು ಒಂದು ಯಾರ ಹತ್ರ ಕಮಿಟಿ ಅವರ ಹತ್ರ ಮಾತಾಡದೆ, ಅಲ್ಲಿದು ಕ್ಷೇತ್ರದ ಭಟ್ರು ಇದ್ರು ಅವರ ಹತ್ರ ಮಾತಾಡದೆ ಕಡಖಂಡಿತವಾಗಿ ಒಬ್ರು ಪೊಲೀಸ್ನವರು ಯಕ್ಷಗಾನಕ್ಕೆ ಹೋದ್ರು. ಯಕ್ಷಗಾನ ಬಯಲಾಟವನ್ನು ನಿಲ್ಲಿಸ್ಬೇಕಂತ. ಇನ್ನೊಬ್ಬ ಪೊಲೀಸ್ 55 ವರ್ಷದಿಂದ ಆಗುವ ಭಜನೆಯನ್ನು ನಿಲ್ಲಿಸ್ಲಿಕ್ಕೆ ಹೋದ್ರು. 55 ವರ್ಷದಿಂದ ಆಗ್ತಾ ಉಂಟು. ಇದೊಂದು ನಮ್ಗೆ ಬೇಸರದ ಸಂಗತಿ. ಸರಿ, ಕೇವಲ ಯಕ್ಷಗಾನ ಮಾತ್ರ ಅಲ್ಲ, 55 ವರ್ಷದಿಂದ ಆಗ್ತಿರುವಂತ ತಮ್ಮ ಭಜನೆಯನ್ನು ಸಹ ನಿಲ್ಲಿಸ್ಲಿಕ್ಕೆ ಹೋದ್ರು. ದೇವಸ್ಥಾನದ ಒಳಗೆ ಆಗುದದು. ಏನ್ ಸಮಸ್ಯೆ ಅಂತ, ಅವ್ರಿಗೆ ಏನ್ ಸಮಸ್ಯೆ ಅಂತ ಹೇಳಿ ಅವರು ಹೇಳುವಾಗ ಮೊದ್ಲಿಗೆ ಹೇಳಿದ್ರು ನಮ್ಗೆ ನೇಬರ್ ಇಂದ ಕಂಪ್ಲೇಂಟ್ ಬಂದಿದೆ ಅಂತ. ಅದರ ನಂತರ ಸ್ವಲ್ಪ ಮಾತಾಡಿ ನಮ್ಮ ಹತ್ರ ಎಲ್ಲ ಸ್ವಲ್ಪ ರ್ಯಾಶ್ ಅಲ್ಲೆಲ್ಲ ಮಾತಾಡಿ ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಅವರು ನಮ್ಗೆ IG ಇಂದ ಕಂಪ್ಲೇಂಟ್ ಬಂತು ಹಾಗೆ ಅಂತ ಹೇಳಿದ್ರು. IG ಇದು ಮೊದಲ ಬಾರಿ ಅಲ್ಲ ನಂಗೆ, ಇಡೀ ಇದು ಕಾವೂರು ನಗರದಲ್ಲಿ ಇದು ನಮ್ಗೆ ಕೋಲಕ್ಕೆ ಬ್ಯಾಂಡ್ ತಾಸೆ ಬಿಟ್ಟು ಸಮೇತ ನಿಲ್ಲಿಸ್ಲಿಕ್ಕೆ ಹೇಳಿದ್ರು ಮೊನ್ನೆ 1 ತಾರೀಕಿಗೆ. ಅಯ್ಯಪ್ಪ ಭಜನಾ ಮಂದಿರದ ಭಜನೆಗೆ ಸಹ ಮೊನ್ನೆ ಅವರು ಬಂದು ಭಜನೆ ನಿಲ್ಲಿಸ್ಬೇಕಂತ ಹೇಳಿದ್ರು. ಅದರ ನಂತರ ವಿಠಲ ಭಜನಾ ಮಂದಿರ ಆಯ್ತು ಮುಲ್ಲಕಾಡಲ್ಲಿ, ಅಲ್ಲಿಗೆ ಸಹ ಬಂದು ನಮ್ಗೆ ಇದು ಭಜನೆ ನಿಲ್ಲಿಸ್ಬೇಕಂದ್ರೆ ನಂಗೆ ಡಿಸ್ಟರ್ಬೆನ್ಸ್ ಆಗ್ತದೆ ಅಂತ ಹೇಳಿದ್ರು. ಹಾಗಾದ್ರೆ ನಾವು ಹಿಂದೂಗಳಾಗಿ ಪ್ರಜ್ವಲರ್ ಒಂದು ಮಾತುಗಳು, ತಾವು ಎಲ್ಲಿ ಕಡೆ ಎಲ್ಲ ಮೆನ್ಷನ್ ಮಾಡಿದ್ರಿ ಭಜನೆ ನಿಲ್ಲಿಸಬೇಕು ಅನ್ನುವಂಥದ್ದು, ನಿಲ್ಲಿಸಿದ್ರ ಅಲ್ಲಿನ ಜನರು ಭಜನೆ ನಿಲ್ಲಿಸ್ಲಿಲ್ಲ ನಾವು. ಅದು ವರ್ಷಂಬರ್ತಿ ಆಗುವ ಭಜನೆ ಅದು. ಇದೊಂದು ಕಾವೂರು ಪೊಲೀಸ್ ಠಾಣೆಯ ಮೇಲಾಧಿಕಾರಿಗೆ ಅವರು ಸರಿಯಾಗಿ ವಿವರಿಸಿದ್ರೆ ಇನ್ನು ಸಹ ಇದು ಇಂಥದ್ದು ಪ್ರಾಬ್ಲಮ್ ಮುಂದುವರಿಸ್ತಾ ಇದೆ. ಹಾಗಾದ್ರೆ ಮತ್ತೇನ್ ಸಮಸ್ಯೆ ಆಗ್ಲಿಲ್ಲ, ಕಂಪ್ಲೀಟ್ ಆಗಿ ನಮ್ಮ ಯಕ್ಷಗಾನ ಪ್ರಸಂಗ ಎಲ್ಲ ಮುಗೀತು ಅಲ್ವಾ? ಅಲ್ಲ, ಅದು ಮತ್ತೆ ತುಂಬಾ ಗಲಾಟೆ ಎಲ್ಲ ಆಗಿ ಅವರು ಕಂಪ್ಲೇಂಟ್ ಮಾಡ್ತೇನೆ ಅಂತ ಹೇಳಿ ನಾವು ನಿಮ್ಮ ಮೇಲೆ ಇದು ಸುಪ್ರೀಂ ಕೋರ್ಟ್ ಆರ್ಡರ್ ಉಂಟು, ನಮ್ಗೆ 11 ಗಂಟೆ ನಂತರ ಯಾವುದೇ ಕಾರ್ಯಕ್ರಮ ಮಾಡ್ಲಿಕ್ಕೆ ಅವ್ರು ಒಂದು ನೋಡಿ ಯಾವ್ದಾದ್ರು ಒಂದು ಕಂಪ್ಲೇಂಟ್ ಇದ್ರೆ ಒಂದು ನೋಟಿಸ್ ತರಬೇಕು ಪೊಲೀಸ್ನವರು, ಆರ್ಡರ್ ಕಾಪಿ. ಅದು ಏನು ತರದೆ ಏಕಾಏಕಿ ಒಂದು ಟ್ರಸ್ಟಿ ಇದ್ದು ಅಲ್ಲಿ ಟ್ರಸ್ಟಿ ಅವರ ಹತ್ರ ಮಾತಾಡದೆ, ಅವರು ಸುಮಂತ್ರಾವ್ ಅಲ್ಲಿ ಇದ್ದಾರೆ, ಅವರ ಹತ್ರ ಬೇಕಾದ್ರೆ ಕೇಳಿ. ಅದು ಇಲ್ಲದೆ ಏಕಾಏಕಿ ಒಂದು ಬಂದು ದೇವಸ್ಥಾನದ ಒಳಗೆ ನುಗ್ಗಿ 55 ವರ್ಷದಿಂದ ಆಗುವ ಭಜನೆಯನ್ನು ನಿಲ್ಲಿಸುದಂದ್ರೆ ಇದೊಂದು ಎಂತ ಅಂತ ಹಿಂದೂ ಸಮಾಜಕ್ಕೆ ಒಂದು ಕಪ್ಪು ಚುಕ್ಕೆ ಆಯ್ತು. ಇವರು ಪಬ್ಬಿಗೆ ಹೋಗಿ ಇವರು ಏನಾದ್ರು ಇದು ಮಾಡ್ತಾರಾ? ಪಬ್ಬಿಗೆ ಹೋಗಿ 11 ಗಂಟೆಗೆ ಕುಡ್ದು ಎಲ್ಲ ಮಾಡ್ತಾರೆ, ಆವಾಗ ಅಲ್ಲಿಗೆ ಹೋಗಿ ಇವರು ಅದನ್ನು ನಿಲ್ಲಿಸ್ತಾರ, ಅವರಿಗೆ ಅದರಲ್ಲಿ ಕಮಿಷನ್ ಬರುತ್ತೆ. ಎಸ್ ಥ್ಯಾಂಕ್ ಯು ಧನ್ಯವಾದಗಳು. ಪ್ರಜ್ವಲ್ ಅವರಿಗೆ ಹೇಳ್ತಾ ಇದ್ರು, ನಾನು ಅಲ್ಲೇ ಇದ್ದೆ, ಸ್ಥಳೀಯನಾಗಿದ್ದೆ, ಈ ರೀತಿ ಸಮಸ್ಯೆ ಆಗ್ತಾ ಇದೆ. ನಿಜವಾಗ್ಲೂ ಒಬ್ರು ಭಕ್ತರ ನಂಬಿಕೆಗಳು, ಆಚಾರ ವಿಚಾರಗಳು ಎಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ಎಸ್ ಮೇಡಮ್, ಏನ್ ಹೇಳ್ತೀರಿ? ಇದು ಇವಾಗಿಂದ ಅಲ್ಲ, ತುಂಬಾ ವರ್ಷಗಳಿಂದ, ಸಹಸ್ರ ವರ್ಷಗಳಿಂದ ಶಿವರಾತ್ರಿ ಕಾರ್ಯಕ್ರಮಗಳು ನಡೀತಿದೆ, ಜಾಗರಣೆ ಮಾಡ್ತಿದೀವಿ. ನಾನಾ ರೀತಿಯ ನಮ್ಮ ಆಚರಣೆಗಳು, ಸಂಸ್ಕೃತಿ ನಮ್ದು ಹೇಗಿದೆ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಜೀವನಕ್ಕೆ ಬೇಕಾದಂಥದ್ದು ಶಾಂತಿಯಿಂದ ಜೀವನ ಮಾಡೋಂಥದ್ದು ಎಲ್ಲವನ್ನು ವಿದ್ಯೆಯನ್ನು ನಮ್ಮ ಕಲಿಸಿಕೊಟ್ಟಿದ್ದಾರೆ ನಮ್ಮ ಹಿರಿಯರು. ಇದನ್ನು ಪಾಲಿಸ್ಕೊಂಡು ಬರ್ತಾ ಇರ್ಬೇಕಾದ್ರೆ ಈಗ ಸಂಸ್ಕೃತಿ ನಾಶ ಮಾಡ್ಲಿಕ್ಕೆ ಇವರು ಹೊರಟಿದ್ದಾರೆ. ಅಲ್ಲಿಂದ ಇವ್ರನ್ನ ಅಳಸಾಕ್ಬಹುದು ಅನ್ನೋ ದೃಷ್ಟಿ ಇದೆ ಅಂತ ಕಾಣುತ್ತೆ ನನಗೆ. ಅಷ್ಟಲ್ಲದೆ ನಂಗೆ ಈ IG ಅವರಿಗೆ ಈ ತರ ಐಡಿಯಾ ಯಾಕೆ ಬಂತು, ಇವರಿಂದ ಯಾರಿದ್ದಾರೆ? ಹಾಗಿದ್ರೆ
ಖಾದರ್ ಅವರು ಅದಕ್ಕೆ ಅನುಮತಿ ಕೊಡಿಸಿದ್ರು ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಹಾಗಿದ್ರೆ ಐಜಿ ಅವ್ರ ಹಿಂದ್ಗಡೆ ಯಾರಿದ್ದಾರೆ? ಯಾಕೋಸ್ಕರ ಇವರು ಮಾಡಿದ್ದಾರೆ ಅದನ್ನ? ಆ ಪೊಲೀಸರಿಗೆ ಯಾರು ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಹೇಳಿದ್ದು? ಈಗ 11 ಗಂಟೆಗೆ ಸೌಂಡ್ಸ್ ಆಗ್ಬಾರ್ದು, ನಿಲ್ಲಿಸಬೇಕು ಅಂತ ಇದೆ. ಅದನ್ನೇ ಒಂದು ಇದಕ್ಕೆಲ್ಲ ಅಪ್ಲೈ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ. ಸ್ಪೆಷಲಿ ಮಂಗಳೂರು ವೆರಿ ಸೂಕ್ಷ್ಮ ಪ್ರದೇಶ, ಇಲ್ಲಿಯೇ ಎಲ್ಲವೂ ಪ್ರಾರಂಭ ಆಗುವಂತದ್ದು. ಅದಕ್ಕೋಸ್ಕರ ಇವರು ಈ ಗಲಾಟೆ ಎಬ್ಬಿಸದೇ ಇಂಥವ್ರು ಅಂತ ಕಾಣ್ತಾ ಇದೆ ಇವತ್ತು. ಎಲ್ಲೋ ನಮ್ಮ ಎಲ್ಒಸಿನಲ್ಲಿ ಆಗ್ತಾ ಇರೋಂತ ಸಮಸ್ಯೆಗಳನ್ನ ಇಟ್ಕೊಂಡು ಅವ್ರು ಇಲ್ಲಿ ಕೂಡ ಅದೇ ರೀತಿಯಲ್ಲಿ ವರ್ತನೆ ಪೊಲೀಸರದ್ದು ನಡೀತಾ ಇದೆ ಇಲ್ಲಿ. ಅಂದ್ರೆ ಇವ್ರ ಅರ್ಥ ಏನು? ಇಲ್ಲಿ ಏನ್ ಸೂಚನೆ ಕೊಡ್ತಾ ಇದೆ ಇದು? ಬಂದ್ ಮಾಡಿ ಅಂತ ಯಾಕೆ ಇವ್ರಿಗೆ ಹೆದರಿಕೆ? ಏನ್ ನಡೀತಿದೆ ಹಿಂದೆ? ಏನ್ ನ್ಯೂಸ್ ಇದೆ? ಆಗಿದ್ರೆ ಐಜಿ ಅವ್ರಿಗೆ ಯಾಕೆ ಈ ನ್ಯೂಸ್ ಬಂತು? ಏನ್ ಅಟ್ಯಾಕ್ ಆಗುತ್ತೆ ಅಂತ ಅವ್ರಿಗೆ ಯೋಚನೆ ಇತ್ತು ಇದು? ನೋಡಿ, ಅಟ್ಯಾಕ್ ಮಾಡೋದಷ್ಟು ಸುಲಭ ಇಲ್ಲ. ನಾವು ಅಷ್ಟೇ ಅಲರ್ಟ್ ಆಗಿರ್ತೀವಿ. ಎಲ್ಲಾ ರೀತಿಯಲ್ಲಿ ಜನಗಳು ಈಗ ತುಂಬಾ ಅಲರ್ಟ್ ಆಗಿದ್ದಾರೆ. ಎಲ್ಲೆಲ್ಲಿ ಏನೇನ್ ನಡೆಯುತ್ತೆ, ಯಾವ್ಯಾವ ಸ್ಥಳದಲ್ಲಿ ಏನೇನ್ ಸಿಗುತ್ತೆ ಎಲ್ರಿಗೂ ಜನರಿಗೆ ಗೊತ್ತಿದೆ. ಈಗ ಯಾರು ಏನ್ ಬಿಡುದಿಲ್ಲ. ಅಷ್ಟೇ ಅಲ್ಲ, ಯಾವುದೇ ಪೊಲಿಟಿಕಲ್ ಲೀಡರ್ಸ್ ಆಗ್ಲಿ ಇನ್ನು ಮುಂದೆ ಜನರ ಜೀವನದಲ್ಲಿ ಆಟ ಆಡಿದ್ರೆ ಅವರ ಮನೆಗೆ ಬೆಂಕಿ ಹಾಕಿ ಬಿಡ್ತಾರೆ ಜನ. ಅಷ್ಟು ತಿಳ್ಕೊಂಡಿದ್ದಾರೆ ವಿಚಾರ. ಇವರೆಲ್ಲರೂ ಜಾಗ್ರತೆಯಿಂದ ಇರಬೇಕು. ಈ ರೀತಿ ಅನಾವಶ್ಯಕ ಬಂದು ಯಾರನ್ನೋ ಜನಗಳನ್ನ ಒಂದ್ ರೀತಿಯಲ್ಲಿ ಜನ ಬೆಂಕಿ ಹಾಕಬಾರ್ದು. ನೋಡಿ, ಇಂಥದೆಲ್ಲ ಮಾಡಿದ್ರೆ ಹಂಗೆ ಆಗುತ್ತೆ, ಈಗೆಲ್ಲ ಮಾಡಿದ್ರೆ ಹಾಗೆ ಆಗುತ್ತೆ. ಆಕ್ಷೇಪ ಇದೆ. ಆಗ್ಬಾರ್ದು ಅಂತ ಹೇಳ್ತೀವಿ. ನೋಡಿ, ಈಗ ಒಂದ್ ಹೇಳೋದು ನಾವು ಎಲ್ಲಿ ಹಿಂದೂಗಳಾಗಿ ಇನ್ನೂ ಬೇರೆ ಜಾತಿಗಳು ಎಷ್ಟೋ ಇದೆ. ಹಿಂದೂಗಳಲ್ಲೇ ಸಾವಿರ ಜಾತಿಗಳಿದೆ. ಅದರಲ್ಲಿ ಕ್ರಿಶ್ಚಿಯನ್ ಮುಸ್ಲಿಂ ಕೂಡ ಒಂದಾಗ್ಲಿ ಇರ್ಲಿ, ಅದು ಒಂದು ಬಿಟ್ಕೊಂಡು ಅವ್ರಿಗೂ ಅನುಮತಿ ಕೊಟ್ಕೊಂಡು ನಮ್ಗೆ ಅವರ ಮೇಲೆ ತುಂಬಾನೇ ಮರ್ಯಾದೆ ಇದೆ ಅಲ್ವಾ, ನಾವು ನೋಡ್ತೇವೆ. ಆದ್ರೆ ಈ ರೀತಿ ಹೇಳುವಂತ ತಮ್ಮ ಸ್ಟೇಟ್ಮೆಂಟ್ ನೋಡಿ, ಪೊಲೀಸ್ನವರು ಅವರಾಗಿ ಅವ್ರ ಮಾಡಲಿಕ್ಕೆ ಬರುದಿಲ್ಲ. ಹಾಗೆ ಅದ್ರ ಹಿಂದೆ ಯಾರಾದ್ರೂ ಇದ್ದೇ ಇರ್ತಾರೆ. ಬೇರೆಯವ್ರ ಪ್ರೆಷರ್ ಹಾಕಿದಾಗ ಮಾತ್ರ ಇಂಥ ಕೆಲಸಗಳು ಪೊಲೀಸ್ ಅವ್ರು ಮಾಡ್ತಾರೆ. ಪೊಲೀಸ್ ಅವ್ರಿಗೂ ತನ್ನದೇ ಅಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಅವ್ರ ಹಿಂದೆ ಯಾರು ಇದ್ದಾರಾಗಿದ್ರೆ ಅವ್ರು ಯಾಕೆ ಕೊಡ್ತಾ ಇದಾರ ಇನ್ಸ್ಟ್ರಕ್ಷನ್ಸ್? ವೈ ದೇ ಆರ್ ಡೂಯಿಂಗ್ ದಿಸ್? ಆಯ್ತಾ? ಇಲ್ಲಿ ಇದ್ರ ಹಿಂದೆ ಯಾರಾದ್ರೂ ಪೊಲಿಟಿಷಿಯನ್ಸ್ ಇರ್ತಾರೆ. ಈ ಪೊಲಿಟಿಷಿಯನ್ಸ್ ಉದ್ದೇಶಗಳು ಸರಿಯಾಗಿರ್ಬೇಕು. ಇಲ್ಲದಿದ್ರೆ ಜನ ಆಕ್ರೋಶಗೊಳ್ಳೋದಿಲ್ವಾ? ಅವರ ಅನಿಸಿಕೆಗಳು ಅವ್ರಿಗೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದಾರೆ ಅದು ಸರಿ ಇರ್ಬೇಕು. ಇಲ್ಲದಿದ್ರೆ ಜನರಿಗೂ ಕೂಡ ಅದು ಗೊತ್ತಾಗತ್ತೆ. ಯಾರು ಏನು ಅಂತ ಗೊತ್ತಾಗಿದ್ರೆ ಬಿಡ್ತಾರ? ದೀಸ್ ಥಿಂಗ್ಸ್ ಶುಡ್ ನಾಟ್ ಹ್ಯಾಪನ್. ಯಾಕಂದ್ರೆ ಗಡಿ ಆಗ್ತಾ ಇದೆ. ಎಲ್ಲಾ ದೇವಸ್ಥಾನಗಳಲ್ಲೂ ನಮ್ಗೆ ಇದೇ ರೀತಿ ಹಿಂಸೆ ಕೊಡ್ತಾ ಇದ್ದಾರೆ. ಒಂದಲ್ಲ ಒಂದ್ ರೀತಿಯಲ್ಲಿ ಹಿಂಸೆಗಳು ಆಗ್ತಾನೆ ಇದೆ. ಇದಕ್ಕೆ ನಾವು ಮುಂದೆ ಯೋಚನೆ ಮಾಡ್ಬೇಕಾಗತ್ತೆ ಏನ್ ಮಾಡ್ಬೇಕು ಅಂತ ಹೇಳ್ಕೊಂಡು. ಓಕೆ, ಟ್ರಸ್ಟಿ ಅವ್ರ ಹತ್ರ ಮಾತಾಡ್ಬೇಕು. ಆರ್ ನಾಯಕ್ ಅವರು ಬಂದಂತವ್ರು, ಇನ್ಸ್ಪೆಕ್ಟರ್ ಅಲ್ವಾ, ಹೇಳ್ತಾರೆ. KR ನಾಯಕ್ ಅವರು ಉಡಾಫೆ ಉತ್ತರ ಕೊಡ್ತಾರೆ ಹೇಳುವಾಗ ಅಲ್ವಾ. ಅಟ್ ಟೈಮ್ ತಾವು ಫೋನ್ ಮಾಡ್ತೀರಾ ಭರತ್ ಅವರಿಗೆ, ವೇದವ್ಯಾಸ್ ಕಾಮತ್ ಅವರು ಕೂಡ ಬರ್ತಾರೆ, ಶಾಸಕರು. ಅದೇ ಅವರು ಫೋನ್ ಮಾಡ್ತಾರೆ, ಆದ್ರೂ ಅವ್ರು ಬಂದು ಮಾತಾಡ್ತಾರೆ, ಏನು ರಿಪ್ಲೈ ಕೊಡಲ್ಲ. ಆಫ್ಟರ್ ದಟ್ ಫೋನ್ ಮಾಡ್ತಾರೆ ಉಸ್ತುವಾರಿ ಸಚಿವರಿಗೆ. ಸೊ ಅವೆಲ್ಲವೂ ಕೂಡ ಸಮಸ್ಯೆ ಪರಿಹಾರ ಆಗುತ್ತೆ ಅಲ್ವಾ? ಯಾವ ರೀತಿ? KR ನಾಯಕರು ನಮ್ಮ ದೇವಸ್ಥಾನದ ಪರಮ ಭಕ್ತರು. ವಿಶೇಷ ಏನಂದ್ರೆ ಪ್ರತಿ ಸೋಮವಾರ ನಮ್ಮ ದೇವಸ್ಥಾನಕ್ಕೆ ನಿನ್ನೆ ಏನಾಗಿತ್ತಂತೆ ಅವರಿಗೆ? ನಿನ್ನೆನೂ ಮಧ್ಯಾಹ್ನ ಪ್ರಸಾದ ತಗೊಂಡು ರಾತ್ರಿ ಏನಾಯ್ತಾದ್ರೆ ಅವರಿಗೆ? ರಾತ್ರಿ ಅದೇ ನಾವು ರಾತ್ರಿ ಅವ್ರ ಹತ್ರ ಕೇಳಿದೆವು ಏನಂತೇಳಿ. ಇಲ್ಲ, ಇದು ಪ್ರೋಗ್ರಾಮ್ ನಿಮ್ಮದು IG ಅವರದೇ ಸಮಸ್ಯೆ. IG ಅವ್ರದ್ದು ಮೊದಲು ಸಹ ಸಮಸ್ಯೆ ಇತ್ತು. ಆ ಏರಿಯಾಕ್ಕೆ ಎಲ್ಲ ಕಡೆಯಲ್ಲೂ IG ಅವರಿಗೆ ಅವರ ಮನೆಗೆ ಡಿಸ್ಟರ್ಬ್ ಆಗಬಾರ್ದು, ಯಾವುದೇ ಇದು ಕಾರ್ಯಕ್ರಮ ಆಗಬಾರ್ದು. ಇದು ಮೆಹಂದಿ ಕಾರ್ಯಕ್ರಮ ಎಲ್ಲಾದ್ರೂ ಸಹ ಅವ್ರದ್ದು ಕಾರ್ಯಕ್ರಮ ಆಗೋದಾದ್ರೆ ಯಾವಾಗಲೂ ಪ್ರಾಬ್ಲಮೇ. ಅದು ಅವರದ್ದು ಅವರ ಪಾಪ ಅವರು ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದ್ರು. ಅದು ನಮ್ಮದು ಕಾರ್ಯಕ್ರಮ ದೇವಸ್ಥಾನದ ಸಾರ್ವಜನಿಕ ಕಾರ್ಯಕ್ರಮ. ಅದಕ್ಕೊಂದು ತುಂಬಾ ಅವ್ರ ಹತ್ರ ಆರ್ಗ್ಯುಮೆಂಟ್ ಮಾಡಿದೆವು. ACP ಅವರು ಬಂದ ನಂತರ ಸ್ವಲ್ಪ ಅಲರ್ಟ್ ಆದ್ರು. ಪುನಃ ACP ಅವರು ಅಲರ್ಟ್ ಆದ್ರು. ACP ಅವರು ಹೇಳಿದ್ರು ಇಲ್ಲ, ಸಾಧ್ಯನೇ ಇಲ್ಲ, ಇದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ನೀವು ಒಬೇ ಮಾಡೋದಿಲ್ಲ. ನಾಯಕರು ಸ್ವಲ್ಪ ಕೂಲ್ ಆಗಿದ್ರು, ತೊಂದರೆ ಇಲ್ಲ, ಇದು ಮಾಡ್ಬೋದು, ನಂಗೇನಿಲ್ಲ, ನಾನು ನೀವು ಎಂತ ಆದ್ರೂ ನಾನು ಸಸ್ಪೆಂಡ್ ಅಂತ ಗ್ಯಾರಂಟಿ. ನಾನು ಸರಿ ಮಾಡಿ ಸಸ್ಪೆಂಡ್ ಆಗೋದಂತ. ಯಾಕಂದ್ರೆ IG ಅವರದ್ದು ಇನ್ಸ್ಟ್ರಕ್ಷನ್ ಹೇಳಿದ್ದಾರೆ, ಅವರು ಹೇಳ್ತಾ ಇದ್ದಾರೆ. IG ಅವರು ನನಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, IG ಅವರದ್ರಿಂದಾಗಿ ನಾನು ಮಾಡಬೇಕಾಗ್ತದೆ. ಇದು ಇವತ್ತು ಮೊನ್ನೆದಲ್ಲ, ಇದು ಮೊದಲಿಂದಲೂ ಆಗ್ತಾ ಇದೆ. ಅದಕ್ಕೋಸ್ಕರ ನಾವು ಅದೇ ನಮಗೆ ಆಶ್ಚರ್ಯ ಅಂತ ಹೇಳಿದ್ರೆ ಸಡನ್ ಬಂಧಗಳು ತುಂಬ ಜನ ಇದ್ದಾರೆ. ಇದು ಅದಕ್ಕೆ ನಾವು ಉಸ್ತುವಾರಿ ಸಚಿವರಿಗೆ ಕಾಲ್ ಮಾಡಿದ್ದೆವು. ಉಸ್ತುವಾರಿ ಸಚಿವರು ಸ್ಪಂದನೆ ಮಾಡಿದ್ರು. ಅವರು IG ಅವ್ರ ಹತ್ರ ಮಾಡಿದೆವು, ACP ಅವ್ರ ಹತ್ರ ಮಾತಾಡಿದ್ರು. ಭರತ್ ಶೆಟ್ಟಿ ಅವರು ಬಂದರು. ಅವರು ಸಹ ನಮಗೆ ನಮ್ಮ ಏರಿಯಾದ MLA, ನಮಗೆ ಉಸ್ತುವಾರಿ ಸಚಿವರು ಬೇಕು, MLA ಬೇಕು. ನಾವು ಮಾತಾಡಿದ್ವು. ಮತ್ತೆ ಅದನ್ನು ಪ್ರಾಬ್ಲಮ್ 3:30 ಗಂಟೆಗೆ ನಮ್ಮ ಯಕ್ಷಗಾನ ಕಾರ್ಯಕ್ರಮ ಮುಗಿದಿದೆ. ಅದು 3 hours ಕಾರ್ಯಕ್ರಮ. ಅದು ಅಲ್ಲದೆ ಕಾಸರಗೋಡಿದೊಂದು ದೇವಸ್ಥಾನದವರು ಮಾಡಿದ ಕಾರ್ಯಕ್ರಮ ಕಳೆದ 4 ದಿನದಿಂದ ಮಾಡ್ತಾ ಇದ್ದಾರೆ ದೇವಸ್ಥಾನ. ಅದರಿಂದ ಮತ್ತೆ 3:30ಗೆ ಮುಗೀತು. ಅದರ ನಂತರ ಶಾಂತ ಆಯಿತು. ಏನು ಘಟನೆ ಏನು ಈ ಥರ ಘಟನೆ ಆಗಲಿಲ್ಲ. ಆದರೆ ಅದೊಂದು ಇದು ಜನರಿಗೆ ಒಂದು ರಾಂಗ್ ಮೆಸೇಜ್ ಹೋಗುತ್ತೆ.
ಓಕೆ ಓಕೆ ಅಲ್ಲ, ತಮ್ಮ ದೇವಸ್ಥಾನದ ಭಕ್ತರು KR ನಾಯಕ್ ಅವರು 100%. ಓಕೆ, ಯಾಕೆ ಆ ರೀತಿ ಮಾತನಾಡ್ತಿದ್ರು? ಮಾತಾಡೋಕೆ ಒಂದು ಸೌಜನ್ಯ ಇರುತ್ತೆ, ಮಾನವೀಯತೆ ಅನ್ನುವಂಥದ್ದಿದ್ರೆ ಅದನ್ನೆಲ್ಲ ಬಿಟ್ಟಾಕಿ ಮಾತಾಡ್ತಾರೆ ಆ ವ್ಯಕ್ತಿ. ನಿಜವಾಗ್ಲೂ ಪೊಲೀಸರು ಅಂತ ಹೇಳುವಾಗ ಎಲ್ರಿಗೂ ಕೂಡ ಅಭಿಮಾನ ಇದೆ, ಗೌರವ ಇದೆ, ಯಾಕೆ ಈ ರೀತಿ ಮಾಡ್ತಾರೆ ಅಂತವ್ರು? ಅದೇ ಆಶ್ಚರ್ಯ ಆಗ್ತದೆ. ಯಾವಾಗಲೂ ಒಳ್ಳೆ ರೀತಿಯಲ್ಲಿ ಮಾತಾಡುವುದು. ಅವರು ಮೇಲಿನಿಂದ ಪ್ರೆಷರ್ ಇಂದ ಹಾಗೆ ಮಾಡ್ತಾರೆ. ಪೊಲೀಸ್ನವರು ಸುಮ್ಮನೆ ಮಾಡುದಿಲ್ಲ, ಅವ್ರ ಮೇಲಿಂದ ಪ್ರೆಷರ್ ಅದು ಪೊಲಿಟಿಕಲ್ ಪ್ರೆಷರ್ ಅಲ್ಲ, ಅಫಿಷಿಯಲ್ ಪ್ರೆಷರ್. ಪೊಲೀಸ್ನವರು ಮತ್ತೆ ಪೇಪರ್ನವರು ಪರಿಚಯ ಒಳ್ಳೆ ಇದ್ರು ಕೂಡ ಆ ಮೂವ್ಮೆಂಟ್ ಗೆ ಚೇಂಜ್ ಆಗ್ತಾರೆ ಇರುವುದಕ್ಕೆ ಇದೇ ಉದಾಹರಣೆ. ವೃತ್ತಿ ಧರ್ಮ ಬಂದಾಗ ಹೌದು, ಸತ್ಯ. ಇದು ಸತ್ಯ. ಓಕೆ ಓಕೆ, ಎಸ್ ಕುದ್ದೇಶ್ ಅವರು ಏನ್ ಹೇಳ್ತೀರಾ ಅಂತ ಹೇಳಿ. ಒಂದ್ ಕಡೆ ಪೊಲೀಸ್ ಅಂತ ಹೇಳುವಾಗ ಗೌರವ ಇದೆ, ಎಲ್ಲವೂ ಇದೆ. ತಾವು ಹೇಳಿದ್ರಿ ವೃತ್ತಿ ಅನ್ನುವಂಥದ್ದು ಬಂದಾಗ ಎಲ್ಲವೂ ಕೂಡ ಬದಿಗಿಡ್ಬೇಕು, ಎಲ್ಲೋ ಒಂದ್ ಕಡೆ ನೋಡ್ಬೇಕಾಗುತ್ತೆ ಅಲ್ವಾ? ಮಾನವೀಯತೆ ಮುಖ್ಯ ಎಲ್ಲ. ಅಲ್ಲಿಯ ಸಂಸಾರ, ಪರಂಪರೆ, ಸಂಸ್ಕೃತಿ ಎಲ್ಲವನ್ನ ನಾವು ನೋಡ್ಬೇಕಾಗ್ತದೆ. ವಿವೇಚನೆ ಒಂದು ಇರ್ತದಲ್ಲ. ಒಂದು ಮಾತು ಕುದ್ದೇಶ್ ಅವರೇ, ತಾವು ಪತ್ರಕರ್ತರು, ಓಕೆ, ಆರ್ಟಿಕಲ್ ಬರಿಬೇಕು, ಬೇಕಾಬಿಟ್ಟಿ ಬಾಗಿ ಬಂದಾಗ ಆರ್ಟಿಕಲ್ ಬರ್ಲಿಕ್ಕೆ ಆಗುತ್ತೆ? ಇಲ್ಲ. ನಾನು ನಿರೂಪಕನಾಗಿರ್ತೇನೆ, ಬೇಕಾಬಿಟ್ಟಿ ಬಾಗಿ ಬಂದಾಗ ಮಾತನಾಡ್ಲಿಕ್ಕೆ ಇಲ್ಲ. ಈಗ ನಾನು ಈ ಹಿಂದೆ ಒಮ್ಮೆ ಕದ್ರಿ ಮಂಜುನಾಥ ಕ್ಷೇತ್ರದಲ್ಲಿ ಯಕ್ಷಗಾನ ಆದಾಗ ಈ ರೀತಿ ತುಂಬಾ ಕಂಪ್ಲೇಂಟ್ ಬಂದಿತ್ತು. ಎಲ್ಲಿವರೆಗೆ ಅಂತ ಹೇಳಿದ್ರೆ ಉತ್ಸವದ ಸಂದರ್ಭದಲ್ಲಿ ಮೈಕೈ ಇಡ್ಲಿಕ್ಕೆ ಆಕ್ಷೇಪ ಬಂದಿತ್ತು. ಅವಾಗ ಕಂಪ್ಲೇಂಟ್ ಅನ್ನ ಬ್ಲೇನ್ ಡಿಸೋಜಾ ಅಂತ ಅವರು ಕಂಪ್ಲೇಂಟ್ ಕೊಟ್ಟಿದ್ರು. ಆಮೇಲೆ ಕೊನೆಗೆ ಅಲ್ಲಿಯ ಹಿಂದೂಗಳದ್ದು ಎಲ್ಲರದ್ದು ಹೆಸರು ಕೊಟ್ಟು ಅಪಾರ್ಟ್ಮೆಂಟ್ ಇದ್ದು ಸೈನ್ ಹಾಕಿಸಿದ್ರು. ಕೊನೆಗೆ ಅದು ಪೊಲೀಸ್ ಸ್ಟೇಷನ್ಗೆ ಕೊಡುವಾಗ ನಕಲಿ ಅಂತ ಆಯ್ತು. ಅಂದ್ರೆ ಇಲ್ಲಿ ಒತ್ತಡ ಬಂದು ನಾನು ಆರ್ಟಿಕಲ್ಗಳನ್ನೆಲ್ಲ ಬರ್ದೆ ಕದ್ರಿ ಮಂಜುನಾಥನ ಧ್ವನಿಯನ್ನು ಅಡಗಿಸ್ಲಿಕ್ಕೆ ಇವರು ಹೊರಟಿದ್ದಾರೆ ಅಂತ. ಈಗ ಅಲ್ಲಿ ಬೇಗ ಅಡಗಿತು. ಯಾಕೆ ಹೇಳಿದ್ರೆ ಅಲ್ಲಿ ಇವರು ಏನು ಎಂಡೋಮೆಂಟ್ ಆಗಿರೋದ್ರಿಂದ ಅಲ್ಲಿಯ ಟ್ರಸ್ಟಿಗಳು ಹಲವಾರು ವರ್ಷಗಳಿಂದ ಅಲ್ಲೇ ಜಾಂಡ ಹೂಡಿರೋದ್ರಿಂದ ಅವರಿಗೆ ಅಲ್ಲಿಯ ಕುರ್ಚಿ ಮುಖ್ಯ ಆಗಿರೋದ್ರಿಂದ ಅವರು ತಕ್ಷಣ ಬೆಳಿಗ್ಗೆ ಎಷ್ಟೋ ವರ್ಷಗಳು ನಡೀತಿರಂತ ಸುಪ್ರಭಾತವನ್ನ ತೆಗೆದ್ರು. ಆಮೇಲೆ ಯಕ್ಷಗಾನವನ್ನು ಮಾಡೋದೇ ಬೇಡ ಅಂತ ಹೇಳಿದ್ರು. ಕೊನೆಗೆ ಮೈಕ ಎಷ್ಟು ಲೋ ಅಂತ ಹೇಳಿದ್ರೆ ನಮ್ಮ ಹತ್ರ ಇರುವಂತದ್ದು, ನನಗೆ ಮೈಕ ಯಕ್ಷಗಾನ ಇದ್ರೆ ಗೊತ್ತಾಗುದಿಲ್ಲ, ಅಲ್ಲಿ ಒಳಗೆ ಹೋಗಿಯೇ ನೋಡ್ಬೇಕು ಅಂತ ಸೌಂಡ್ ಆ ವ್ಯವಸ್ಥೆ ಇದೆ. ಆದ್ರೂ ಕೂಡ ಯಕ್ಷಗಾನ ಆಗಬಾರ್ದು ಅಂತ ಹಠ ಇಡುವಂತ, ಅಂದ್ರೆ ಇವ್ರು ಕೇಳ್ತಾರಂತಾದ್ರೆ ಇವರು ಏನು ಯಕ್ಷಗಾನವೇ ಮಾಡೋದು ಬೇಡ, ಏನು ಬೇಡ, ಇಲ್ಲಿ ಪೂಜೆ ಬೇಡ, ಏನು ಬೇಡ, ಅಷ್ಟೇ ಹಣ ಮಾತ್ರ ಬೇಕು, ಏನು ಭಕ್ತರು ಬಂದು ಹಾಕೋ ಹಣ ಬೇಕು, ಎಲ್ಲ ಬೇಕು, ಆಡಳಿತ ಬೇಕು, ಏನು ಎಲ್ಲ ಗೌರ್ಮೆಂಟಿಗೆ ಹೋಗ್ಬೇಕು. ಆದ್ರೆ ಇಂಥ ಕಲ್ಚರಲ್ ವಿಷಯಗಳಲ್ಲಿ ಏನು ನಮ್ಗೆ ಬೇಡ, ಏನು ಹಿಂದೂ ಸಂಸ್ಕೃತಿ ವ್ಯವಸ್ಥೆ ಅದು ಯಾವುದು ಬೇಡ ಅಲ್ಲಿವರೆಗೆ ಏನು ಧೋರಣೆ ಬಂದಿದೆ. ಇದನ್ನು ಇಂತಹ ಧೋರಣೆಗಳಿಗೆ ಏನು ಅವಕಾಶ ಮಾಡಿಕೊಟ್ಟದ್ದು ಯಾರು? ವೋಟರ್ಸ್. ಈಗ ವೋಟರ್ಸ್ಗಳೇ ಅವಕಾಶ ಮಾಡಿಕೊಡ್ಬೇಕು. ಏನಂತ ಹೇಳಿದ್ರೆ ಇನ್ನು ಮುಂದೆ ನಮ್ಮ ಸಂಸ್ಕೃತಿಗೆ ಈ ತರ ಪ್ರತಿದಿನ ಏನು ಹಲ್ಲೆಗಳ, ಪ್ರತಿದಿನ ಯಕ್ಷಗಾನ ಮಾಡ್ಬೇಕಾದ್ರೆ ಗಲಾಟೆ ಮಾಡಬೇಕು, ನಾವು ಭಜನೆ ಮಾಡ್ಬೇಕಾದ್ರೆ ಇವ್ರ ಹತ್ರ ಗಲಾಟೆ ಮಾಡಬೇಕು ಅಂತ ಪರಿಸ್ಥಿತಿ ಉಂಟಾದ್ರೆ ನಾವು ಹೇಗೆ ಬದುಕುದು? ನಾವು ಅದನ್ನ ಬಿಟ್ಟು ಏನು ಹಗಲಲ್ಲಿ ಬೇರೆಯವರು ಮಾಡಿದಾಗೆ ನಾವು ಮಾಡ್ಲಿಕ್ಕೆ ಆಗ್ತದಾ? ಇಲ್ಲ, ಅದು ನಮ್ಮ ಸಂಸ್ಕೃತಿ, ನಾವು ಆ ರೀತಿ ಮೊದಲಿಂದ ಮಾಡ್ತಾ ಇತ್ತು, ಹಾಗಾಗಿ ನಾವು ಅದನ್ನು ಫಾಲೋ ಮಾಡ್ಬೇಕು. ಹಾಗಾಗಿ ಇಂತಹ ಒಂದು ನಿಯಮವನ್ನ ರೂಪಿಸುವಂತ ಒಂದು ನಾವು ಜನರನ್ನ ಆಯ್ಕೆ ಮಾಡಿ ಕಳಿಸ್ಬೇಕು ಅಂತದಕ್ಕೆ ಅವಕಾಶ ಮಾಡಿ ಕೊಡ್ಬೇಕು ಹೇಳುವುದೇ ನಾನು ಇದಕ್ಕೊಂದು ಪರಿಹಾರ. ಸದ್ಯಕ್ಕೆ ಈಗ ಏನು ರಾಜಕೀಯ ನಾಯಕರು ಇದು ಎಚ್ಚೆತ್ತುಕೊಂಡಿದ್ದಾರೆ, ಇದು ಸಮಸ್ಯೆ ಆಗಿದೆ, ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬಂದಿದೆ, ನಾವು ಬದುಕುವ ಹಕ್ಕಿಗೆ ಧಕ್ಕೆ ಬಂದಿದೆ, ಆದ್ರಿಂದ ಇಂಥ ಸಮಸ್ಯೆಗಳ ಬಗ್ಗೆ ಒಂದು ಅರಿವು ಮೂಡಿದೆ. ನೋಡೋ ಮುಂದೆ ಏನಾಗ್ತದೆ. ಕ್ರಮೇಣ ಇದು ಕಾನೂನಿನ ಹೆಸರಿಟ್ಕೊಂಡು ಇದನ್ನ ದೊಣ್ಣೆ ಇಟ್ಕೊಂಡು ಪ್ರತಿ ಬಾರಿ ಸಂಸ್ಕೃತಿಯ ಮೇಲೆ ದಾಳಿ ಮಾಡುವಂತ ಅವಕಾಶ ಇದೆ. ಇದನ್ನ ಸರಿ ಮಾಡಬೇಕಾದ ಅಗತ್ಯ. ಒಂದ್ ಕಡೆ ನಾವು ವಿಮರ್ಶೆ ಮಾಡಬೇಕಾಗುತ್ತೆ, ಕಾನೂನಿನ ಪ್ರಕಾರ ಚೌಕಟ್ಟಿದೆ. ಓಕೆ, ದಟ್ಸ್ ಆಲ್ ರೈಟ್. ಅದು ಒಂದು ಮಾತುಗಳು, ಶಿವರಾತ್ರಿ ಅಂತ ಹೇಳುವಾಗ ಜಾಗರಣೆ ಬರುತ್ತೆ, ಮಹತ್ವ ಇದೆ, ಒಂದು ದಿನ ಏನಾಗುತ್ತೆ? ಅದೇ ನಾನು ಹೇಳುವಂಥದ್ದು. ಕಾನೂನು ಅಂತ ಹೇಳಿದ್ರೆ ಯಾರಿಗೋಸ್ಕರ? ಜನರಿಗೆ, ಜನರ ಬದುಕಲಿಕ್ಕೆಗೋಸ್ಕರ ಸರಿಯಾಗಿ ರೂಪಿಸಂತ ಯಾವ್ದು ಮಾಡಬಾರ್ದು, ಯಾವ್ದು ಮಾಡ್ಬೇಕು ಎನ್ನುವಂಥದ್ದು. ಜನರ ಬದುಕಬೇಕು, ಒಳ್ಳೆ ರೀತಿಯ ಬದುಕು ಅಂತ. ಹಿಂದೂ ಧರ್ಮ ಅಂದ್ರೆ ವೇ ಆಫ್ ಲೈಫ್ ಅಂತ ಸುಪ್ರೀಂ ಕೋರ್ಟೇ ಏನು ಅದರ ಡೆಫಿನೇಷನ್ ಕೂಡ ಹೊರಟಿದೆ. ಸೊ ನಮ್ಮ ಬದುಕಿನ ಹಕ್ಕಿಗೆ ಧಕ್ಕೆ ಆಗುವಂತಹದ್ದು ಕಾನೂನು ಆದ್ರೆ ಅದನ್ನು ಪುನರ್ವಿಮರ್ಶೆ ಮಾಡ್ಲಿಕ್ಕೆ ಆಗುದಿಲ್ವಾ? ಯಾವುದೇ ಒಂದು ವಿಶೇಷ ಸಂದರ್ಭದಲ್ಲಿ ಎಲ್ಲದಕ್ಕೂ ಏನು ಅಪವಾದ ಇದ್ದೇ ಇರ್ತದೆ, ಎಕ್ಸೆಪ್ಷನ್ ಅಂದ್ರೆ ಅಪವಾದಗಳು ಇರ್ತದೆ. ಏನು ಇಂತಹ ವಿಷಯಗಳಲ್ಲಿ ಏನು ಮೈಕ ಏನು ಡಿಸ್ಟರ್ಬ್ ಅಂದ್ರೆ ಕೆಲವೊಂದು ಶಿವರಾತ್ರಿ, ನವರಾತ್ರಿ ಇಂತಹ ಕೆಲವೊಂದು ಅಪರೂಪದ ಕ್ಷಣಗಳಲ್ಲಿ ರಾತ್ರಿ ಭಜನೆಗಳಿಗೆ, ರಾತ್ರಿ ಇಡೀ ಭಜನೆಗಳಿಗೆ ಮಾತ್ರ ಅವಕಾಶ ಮಾಡಿಕೊಂಡು, ಇಲ್ಲದ್ರೆ ಏನೋ ನಿಗದಿತ ಟೈಮ್ನೊಳಗೆ ಮುಗಿಸ್ಬೇಕು ಅಂತ ಏನೋ ಆ ರೂಲ್ಸ್ ಗಳನ್ನ ಏನು ಫ್ರೇಮ್ ಮಾಡ್ಬೋದು. ಯಾಕಂದ್ರೆ ಜನಪ್ರತಿನಿಧಿಗಳು ಕೂಡ ನಮ್ಮವರೇ, ಅವರಿಗೆ ಆತರ ಕನ್ವಿನ್ಸ್ ಮಾಡ್ಬೇಕು. ಯಾಕಂದ್ರೆ ಅಲ್ಲಿ ಏನು ದೇವಸ್ಥಾನಕ್ಕೆ ಹೋಗದವರು, ಏನು ಭಕ್ತಿ ಇಲ್ಲದವರು ಎಲ್ಲ ಎಸಿ ರೂಮಲ್ಲಿ ಕೂತವ್ರೆ ಅಂತ ಫ್ರೇಮ್ ಮಾಡುವ ಸಾಧ್ಯತೆಗಳು ಇರೋದ್ರಿಂದ
ಅದರಿಂದ ಇದನ್ನ ಕನ್ವಿನ್ಸ್ ಮಾಡುವಂತ ಜವಾಬ್ದಾರಿ ನಮ್ಮ ಸರ್ಕಾರಕ್ಕೆ ಇದೆ, ನಮ್ಮ ಏನು ಜನನಾಯಕರಿಗಿದೆ. ಅವರು ಈ ತರ ಜನರ ಮೊರೆಯನ್ನ ಸರಿಯಾಗಿ ಕೇಳಿ ಏನು ನಮ್ಮ ಬದುಕು ಹಕ್ಕಿಗೆ ಏನು ಆಗದಿದ್ದಾಗೆ, ಸಮಸ್ಯೆ ಆಗದಿದ್ದಾಗೆ ಇದು ಮಾಡ್ಬೇಕು. ಬೇರೆ ರಾತ್ರಿಯಲ್ಲಿ ನಾನು ನೋಡ್ತೇನೆ, ದೊಡ್ಡ ದೊಡ್ಡ ರಾತ್ರಿ ಆಗಲೆಲ್ಲ ಇದು ಮೈಕೆ ಇಟ್ಟು ಎಲ್ಲ ನಡೀತದೆ. ಅದಕ್ಕೇನಾಗಲ್ಲ. ಇವತ್ತೊಂದು ಶಿವರಾತ್ರಿ ಅಂತ ಹೇಳುವಾಗ ದೇಶದೆಲ್ಲೆಡೆ ಕೂಡ ಚೆನ್ನಾಗೇ ಇರುತ್ತೆ. ಅದೇ ಮಂಗಳೂರಿನಲ್ಲಿ ಮಂಗಳೂರು ಏನು ಅನ್ಯಗ್ರಹದಲ್ಲಿ ಬದುಕ್ತಾ ಇದೆ. ಅದೇ ಪ್ರಶ್ನೆ ಮಂಗಳೂರು ಎಲ್ಲಿದೆ ಅನ್ನುವಂಥದ್ದು ಅಲ್ವಾ, ಅದೇ ಪ್ರಶ್ನೆ ಬರುತ್ತೆ. ಅದೇ ರೀತಿ ವೀಕ್ಷಕರೇ, ನಾವೊಂದು ಮಾತು ಕೇಳಿದ್ವಿ, ಮಂಗಳೂರು ಎಲ್ಲಿದೆ, ಕರ್ನಾಟಕದಲ್ಲಿದೆ, ಭಾರತ ದೇಶದಲ್ಲಿದೆ, ಆದ್ರೂ ಕೂಡ ಯಾಕೆ ಈ ರೀತಿ ಬರ್ತಾ ಇದೆ, ತಾರತಮ್ಯ ಆಗ್ತಾ ಇದೆ ಅನ್ನುವಂಥದ್ದು ನಮ್ಗೆ ಗೊತ್ತಿರುವಂತದ್ದು ಅಥವಾ ತಮ್ಗೆ ಗೊತ್ತಿರುವಂತದ್ದು. ಕಾವೂರು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಈ ರೀತಿ ಘಟನೆ ಆಗಿದೆ ಅನ್ನುವಂಥದ್ದು. ಇನ್ನೊಂದು ಕಡೆ ಕೂಡ ಘಟನೆ ಆಗುತ್ತೆ ನಿನ್ನೆಯ ದಿನ ಪಾಂಡೇಶ್ವರದಲ್ಲಿ, ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ. ಅಲ್ಲೂ ಕೂಡ ಈ ರೀತಿ ಪೊಲೀಸರು ಬರ್ತಾರೆ, ಯಕ್ಷಗಾನ ನಿಲ್ಲಿಸಬೇಕು, ಭಜನೆ ನಿಲ್ಲಿಸಬೇಕು ಅನ್ನುವಂತಹ ಮಾತು ಹೇಳ್ತಾರೆ. ಆದ್ರೆ ವೇದವ್ಯಾಸ್ ಕಾಮತ್ ಅನ್ನುವಂತಹ ಮಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕ ಅಲ್ಲಿಗೆ ಬರ್ತಾರೆ. ಅಲ್ಲೂ ಕೂಡ ಸಮಸ್ಯೆ ಅನ್ನುವಂಥದ್ದು ಪರಿಹಾರ ಆಗುತ್ತೆ. ಆದ್ರೆ ಇಂತಹ ವ್ಯಕ್ತಿ ನಡೆಸಿದಂತಹ ಒಂದು ಅಸಭ್ಯ ರೀತಿಯ ವರ್ತನೆ ಮಾಡಲ್ಲ ಅಲ್ಲಿಯ SI ರಾಜೇಂದ್ರ ಅವರು. ನಿಜವಾಗ್ಲೂ ಕೂಡ ಸ್ಪಂದನೆ ಕೊಡ್ತಾರೆ ಅನ್ನುವಂಥದ್ದು ಒಂದು ಒಳ್ಳೆಯ ಸಂಗತಿ. ಅಂಡ್ ಯಾಕೆ ಪದೇ ಪದೇ ಈ ರೀತಿ ಆಗ್ತಾ ಇದೆ, ಪಾಂಡೇಶ್ವರದಲ್ಲೂ ಕೂಡ ಇದೇ ಘಟನೆ ಮರುಕಳಿಸಿತ್ತು ನಿನ್ನೆಯ ದಿನ. ಕೂಡ ಕರೆ ಮಾಡಬೇಕು, ಅನೇಕ ಕರೆಗಳು ಬರ್ತಾ ಇದೆ. ಹೀಗೆ ಕರೆ ಮಾಡಬಹುದು, ತಮಗೆ ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ವ್ಯಕ್ತಪಡಿಸಬಹುದು. ಅಂಡ್ ಅನೇಕ ಜನರಿಗೆ ಸಮಸ್ಯೆ ಇದೆ, ಯಾಕೆ ನಿನ್ನೆ ಆಯ್ತು ಅನ್ನುವಂತಹ ಮಾತುಗಳು ನಿಜವಾಗ್ಲೂ ಕೂಡ ತುಂಬಾ ಜನ ಕೇಳ್ತಾ ಇದ್ದಾರೆ ಪ್ರಶ್ನೆ. ಫೇಸ್ಬುಕ್ ಲೈವ್, ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಅನೇಕ ಕಮೆಂಟ್ಸ್ ಗಳು ಬರ್ತಾ ಇದೆ, ಇದು ತಪ್ಪು, ಇದಾಗಬಾರ್ದಿತ್ತು ಅನ್ನುವಂತಹ ಮಾತುಗಳು. ಅಂಡ್ ನಿನ್ನೆ ನಡೆದಂತಹ ಒಂದು ಪಾಂಡೇಶ್ವರದಲ್ಲೂ ಕೂಡ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲೂ ಇದೇ ಘಟನೆಯಾಗಿತ್ತು. ಅಂಡ್ ಪಾಂಡೇಶ್ವರ ದೇವಸ್ಥಾನದ ಅಧ್ಯಕ್ಷರು ಕೂಡ ನಮ್ಮ ಜೊತೆ ಮಾತನಾಡ್ತಾರೆ. ಆಶಾ ಜಗದೀಶ್ ಅವರ ಜೊತೆ ಕೇಳುವಂತದ್ದು. ಮಂಗಳೂರು ಪರ್ಟಿಕ್ಯುಲರ್ ಅಂತ ಹೇಳುವಾಗ ಕೋಮು ಸೂಕ್ಷ್ಮ ಪ್ರದೇಶ ಒಂದು ಕಡೆ ಒಂದು ಮಾತು, ಇನ್ನೊಂದು ಕಡೆ ಈ ರೀತಿ ನಿನ್ನೆ ನಡೆದಂತಹ ಘಟನೆ. ಎಲ್ಲೂ ಕೂಡ ಆಗ್ಲಿ ರಾಜ್ಯದ ಎಲ್ಲ ಕಡೆಗಳು ಕೂಡ ಶಿವರಾತ್ರಿ ಚೆನ್ನಾಗಿ ನಡೀತಿತ್ತು. ಆದ್ರೆ ಮಂಗಳೂರಿನಲ್ಲಿ ಈ ರೀತಿ ನಡೆದಿದೆ, ದೊಡ್ಡ ಮಟ್ಟದಲ್ಲಿ ತೋರಿಸ್ತಾ ಇದ್ದಾರೆ. ಯಾವ ರೀತಿ ಅಂತ ಹೇಳುವಾಗ ಬೇರೆ ಮಾಧ್ಯಮಗಳಲ್ಲಿ ನಾವು ನೋಡ್ಬೇಕು, ಮಂಗಳೂರು ಭಾರತದಲ್ಲಿದ್ಯಾ ಅಥವಾ ಇನ್ನೆಲ್ಲೋ ಬೇರೆ ದೇಶದಲ್ಲಿದ್ಯಾ ಅನ್ನುವಂತಹ ಮಾತುಗಳು. ಏನ್ ಹೇಳ್ತಾರೆ? ಈಗ ಈ ವಿಷಯ ಬರುವಾಗ ಇಲ್ಲಿ ಹಿಂದೆ ಯಾರಿದ್ದಾರೆ ಅಂತ ಗೊತ್ತಾದಾಗ ಅವ್ರು ಹೇಳಿದ್ದು ಫಸ್ಟ್ IG ಅವರ ಹೆಸರು ಹೇಳಿದ್ರು. ಓಕೆ, ಇಲ್ಲ IG ಅವರು ಏನ್ ಮಾಡಿಲ್ಲ ಅನ್ನುವಂತಹ ಮಾತನ್ನು ಕಮಿಷನರ್ ಹೇಳ್ತಾರೆ, ಪೊಲೀಸ್ ಕಮಿಷನರ್ ಅವರು. ಅಂದ್ರೆ KR ನಾಯಕ್ ಅವರು ಉನ್ನತ ದರ್ಜೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ಲಿಲ್ಲ ಅನ್ನುವಂತ ಮಾತನ್ನ ಅವ್ರು ಹೇಳ್ತಾರೆ. ಆದ್ರೆ ಅವ್ರು ಹೇಳ್ತಿರಲ್ಲ ಬಂದು ಚರ್ಚೆ ಮಾಡಿದ್ದಾರೆ ಅವರು ಅಂತ ಹೇಳ್ಕೊಂಡು IG ಅವ್ರು ಹೇಳಿದ್ರು, ಅದಕ್ಕೆ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಲ್ಲ. ಹಾಗಿದ್ರೆ IG ಅವ್ರು ಕಾರಣ ಆಗ್ತಾರೆ. IG ಅವ್ರು ಹೇಳಿದ್ರೆ IG ಅವ್ರು ಕಾರಣ ಆಗ್ತಾರೆ. ಈಗ ಅವರನ್ನ ಕೇಳ್ಬೇಕು, ಯಾಕೆ ನೀವು ಹಾಗೆ ಮಾಡಿದ್ದು ಅಂತ ಹೇಳ್ಕೊಂಡು. ಅವ್ರಿಗೆ ಮೇಲಿನಿಂದ ಏನಾದ್ರು ಒತ್ತಡ ಇತ್ತ, ಯಾಕೋಸ್ಕರ IG ಇಂತ ಒಂದು ಇದನ್ನ ಸೂಚನೆಯನ್ನು ಕೊಟ್ಟಿದ್ದಾರೆ ಪೊಲೀಸ್ನವ್ರಿಗೆ. ಒಂದು ವೇಳೆ IG ಅವರು ಕೊಟ್ಟಿಲ್ಲ, ಈ ಆಫೀಸರೇ ಹಾಗೆ ಮಾಡಿದ್ದಾರೆ ಅಂತಂದ್ರೆ ಅವ್ರನ್ನ ಇಮಿಡಿಯೇಟ್ಲಿ ಸಸ್ಪೆಂಡ್ ಮಾಡ್ಲಿ. ಈ ಶುಡ್ ಬಿ ಸಸ್ಪೆಂಡೆಡ್ ಇಮಿಡಿಯೇಟ್ಲಿ. ಯಾಕೆ ಮಾಡ್ಲಿಲ್ಲ ಅವರದನ್ನ? ಅದನ್ನ ಮಾಡ್ಬೋದಿತ್ತಲ್ಲ. ಸರಿ, ಹಾಗಿದ್ರೆ IG ಅವ್ರು ಮಾಡಿದ್ದಾರೆ ಅಂತ ಆಯ್ತು. IG ಅವ್ರು ಮಾಡಿದ್ರೆ ಸ್ಪಷ್ಟನೆ ಕೊಡ್ಲಿ ನಮ್ಗೆ, ಯಾಕೋಸ್ಕರ ಹೇಗೆ ಮಾಡಿದ್ದಾರೆ ಅಂತ. ಇನ್ನು ಮುಂದೆ ಈ ರೀತಿ ಯಾವುದೇ ಘಟನೆಗಳು ಆಗಬಾರ್ದು ಅನ್ನೋ ಪ್ರಾಮಿಸ್ ನ ಪೊಲೀಸ್ ಅವರು ಮಾಡ್ಬೇಕು. ದೇವಸ್ಥಾನಗಳು ಒಂದು ಶಾಂತಿ ಮಂತ್ರವನ್ನ ಹೇಳುವಂತ ಪ್ರದೇಶ. ಅಲ್ಲಿ ಕುತ್ಕೊಂಡು ನಾವು ಶಾಂತಿ ಮಂತ್ರ ಹೇಳಕ್ ಕುತ್ಕೊಳ್ಳೋದು, ಶಾಂತಿಯಿಂದ ಇರ್ಲಿಕ್ಕೋಸ್ಕರ ಅಲ್ಲಿಗೆ ಹೋಗೋದು. ಅಲ್ಲಿ ಗಲಭೆಗಳು ಗಲಾಟೆ ಮಾಡ್ಲಿಕ್ಕೆ ಹೋಗೋದಲ್ಲ. ಅಲ್ಲಿಗೆ ನಮ್ಗೆ ಪೊಲೀಸ್ ಯಾರು ಅಗತ್ಯ ಇಲ್ಲ. ನಾವು ಎಷ್ಟೋ ಒಂದು ಕಾರ್ಯಕ್ರಮಗಳನ್ನು ಮಾಡ್ತೀವಿ, 5,000 ಜನದ ಕಾರ್ಯಕ್ರಮವೂ ಆಗಿದೆ, ನಮ್ಗೆ ಪೊಲೀಸರ ಅಗತ್ಯವೇ ಇಲ್ಲ. ಅಷ್ಟು ಚಂದದ ರೀತಿಯಲ್ಲಿ ಕಾರ್ಯಕ್ರಮಗಳು ನಡೆಯುತ್ತೆ. ಅಂತದ್ರಲ್ಲಿ ಈ ದೇವಸ್ಥಾನಗಳಲ್ಲಿ ಇಷ್ಟು ಒಂದು ಸಣ್ಣ ಸಣ್ಣ ಗುಂಪಾಗಿ ಭಜನೆ ಮಾಡ್ಕೊಂಡು ಹೋಗುವಂತ ಕಡೆ ಪೊಲೀಸರಿಗೆ ಹೋಗಿ ಗಲಾಟೆ ಮಾಡೋ ಅವಶ್ಯಕತೆ ಏನಿತ್ತು? ಎಸ್, ಓಕೆ ಮೇಡಮ್, ಬರ್ತೇನೆ. ನಮ್ಮ ಜೊತೆ ಹಿಂದೂ ಜಾಗರಣ ವೇದಿಕೆ ಮುಖಂಡರಾಗಿರುವಂತಹ ಸತ್ಯಜಿತ್ ಸುರತ್ಕಲ್ ಅವರಿದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ತೆ. ನಮಸ್ಕಾರ. ನಮಸ್ತೆ ಸತ್ಯಜಿತ್ ಸುರತ್ಕಲ್ ಅವರೇ, ನಿನ್ನೆ ನಡೆದಂತಹ ಘಟನೆ ಏನ್ ಹೇಳ್ತೀರಾ? ಒಂದು ಕಡೆ ಹಿಂದೂ ಜಾಗರಣ ವೇದಿಕೆ ಮುಖಂಡರು ತಾವು ನಿನ್ನೆ ಶಿವರಾತ್ರಿಯ ದಿನ ಜಾಗರಣೆ ಮಾಡಬೇಕು ಅನ್ನುವಂತಹ ಶಿವನ ಭಕ್ತರ ಒಂದು ಆಸೆ, ಆದ್ರೆ ಪೊಲೀಸರು ಮಾಡಿದಂತಹ ನಿನ್ನೆಯ ಘಟನೆ ಯಾವ ರೀತಿ ನೋಡ್ತೀರಾ, ಏನ್ ಹೇಳ್ತೀರಾ ಸತ್ಯಜಿತ್ ಅವರೇ? ಇದು ರಾಜ್ಯ ಸರ್ಕಾರದ ತುಷ್ಟೀಕರಣದ ಧೋರಣೆಯನ್ನು ತೋರಿಸುತ್ತದೆ ಇದು ಸ್ಪಷ್ಟವಾಗಿ. ಒಂದು ಈ ನೆಲದ ಸಂಸ್ಕೃತಿ ಏನಿದೆ, ಈ ನೆಲದ ಆಚರಣೆ ಏನಿದೆ, ಅದಕ್ಕೆ ಕನಿಷ್ಠ ಗೌರವವನ್ನು ಕೊಡ್ಲಿಕ್ಕೆ ಗೊತ್ತಿಲ್ಲ ಅಂತ ಸರ್ಕಾರ ಅಂತ ಹೇಳಬೇಕಾಗ್ತದೆ. ಇಲಾಖೆಯವರು ಕಾನೂನು ಪಾಲನೆ ಅಂತ ಹೇಳಿಕೊಂಡು ಮಾಡ್ಲಿಕ್ಕೆ ಹೊರಟವರು ಕಾನೂನು ಪಾಲನೆ ನಿಜವಾಗಿ 100% ಮಾಡ್ತಾರೆ ಅಂತ ಹೇಳಿ ಆದ್ರೆ, ಈ ದೇಶದ ಸುಪ್ರೀಂ ಕೋರ್ಟ್ ಮೊದಲ ಆರ್ಡರ್ ಕೊಟ್ಟಿರುವಂತದ್ದು ಮಸೀದಿಗಳ ಬಾಂಗ್ಗಳ ಬಗ್ಗೆ. ಅದು ಮಸೀದಿ ಒಳಗಡೆ ಕೇಳಬೇಕು, ಹೊರಗಡೆ ಕೇಳಿಸಬಾರ್ದು ಅಂತ ಹೇಳಿಕೊಂಡು ಅದನ್ನ ಯಾವುದೇ ಇಲಾಖೆ ಪಾಲನೆ ಮಾಡ್ಲಿಕ್ಕೆ ಹೊರಟಿಲ್ಲ, ಇಲ್ಲಿ ಕೂಡ ಮಾಡ್ಲಿಕ್ಕೆ ಹೊರಟಿಲ್ಲ. ಬೆಳಿಗ್ಗೆ 4:45 ಹೆಚ್ಚಿನ ಪ್ರತಿಯೊಂದು ಮಸೀದಿಯಲ್ಲಿ ಬಾಂಗ್ ಆಗ್ತದೆ. ಅದನ್ನ ನಿಲ್ಲಿಸಲಿಕ್ಕೆ ಯಾವುದೇ ಪೊಲೀಸರು ಇಲ್ಲಿ ನಗರದಲ್ಲಿ ಆಗಿದೆ ಅಥವಾ ರಾಜ್ಯ ಎಲ್ಲೂ ಹೋಗಿಲ್ಲ. ಆದ್ರೆ ಶಿವರಾತ್ರಿ ಅಂತಹ ಪವಿತ್ರ ಕಾರ್ಯಕ್ರಮದ ಈ ಒಂದು ಉತ್ಸವದ ಸಂದರ್ಭದಲ್ಲಿ ಅಲ್ಲಿ ದಾಳಿ ಮಾಡ್ತಾರೆ, ಭಜನೆ ನಿಲ್ಲಿಸಬೇಕು ಅಂತ ಹೇಳ್ತಾರೆ, ಯಕ್ಷಗಾನ ನಿಲ್ಲಿಸಬೇಕು ಅಂತ ಹೇಳ್ತಾರೆ ಅಂತ ಹೇಳಿ ಆದ್ರೆ
ಧರ್ಮ ನಿರಪೇಕ್ಷ ದೇಶ ಆದ್ರೆ ಎಲ್ರಿಗೂ ಒಂದೇ ರೀತಿ ಕಾನೂನು ಇರಬೇಕು. ಅಲ್ಲಿ ನಡೆದ ಸಂಸ್ಕೃತಿ ಏನಿದೆ, ಶಿವನನ್ನ ಆರಾಧನೆ ಮಾಡೋದು ಒಂದು ದಿವಸ ಏನು ಪ್ರತಿನಿತ್ಯ ನಡೆಯುವಂತದ್ದಲ್ಲ. ವಿಶೇಷ ಸಂದರ್ಭಗಳಲ್ಲಿ ರಾತ್ರಿ ಬಳಸಲಿಕ್ಕೆ ಅವಕಾಶ ಇದೆ, ವಿಶೇಷ ಸಂದರ್ಭಗಳಲ್ಲಿ. ಹಾಗಾಗಿ ಇದಕ್ಕೆ ಅವಕಾಶಗಳು ಈ ರೀತಿ ಮಾಡ್ತೇವೆ ಅಂತ ಹೇಳಿ ಆದ್ರೆ ಇದು ಹಿಂದೂ ಸಮಾಜ ಸಹನೆಯನ್ನು ಪರೀಕ್ಷೆ ಮಾಡ್ತಿದೆ. ಇಲಾಖೆಯ ಮುಖಾಂತರ ಸರ್ಕಾರ ಇದನ್ನು ಮಾಡ್ತೇವೆ ಅಂತ ಹೇಳಿದ್ರು ನೇರವಾಗಿ ಹೇಳಲಿಕ್ಕೆ ಬಯಸ್ತೇನೆ ನಾನು. ಓಕೆ ತಾವು ಆ ಭಾಗದ ಮುಖಂಡರಾಗಿರ್ತೀರಾ ಹಿಂದೂ ಜಾಗರಣ ವೇದಿಕೆಯ. ಒಂದು ಮಾತುಗಳು ಸಚಿನ್ ಅವರೇ, ಪರ್ಟಿಕ್ಯುಲರ್ ಆಗಿ ಯಾವತ್ತು ಮಂಗಳೂರು ಅಂತ ಹೇಳುವಾಗ ಯಾಕೆ ಈ ರೀತಿ ಬರುತ್ತೆ? ಅದನ್ನು ಇವತ್ತಿನ ಸರ್ಕಾರ ಹೇಳಬೇಕು. ಇದಕ್ಕೆ ಯಾರು ಕಾರಣಕರ್ತರು ಅಂತ ಹೇಳಿಕೊಂಡು ಇದಕ್ಕೆ ಯಾರು ಕಾರಣಕರ್ತರು ಅಂತ ಹೇಳಬೇಕು. ನಂಗೆ ಹಿಂದೂ ಜಾಗರಣಕ್ಕೆ ಜವಾಬ್ದಾರಿ ಇಲ್ಲ, ಆದ್ರೆ ಹಿಂದೂ ಜಾಗರಣ ವೇದಿಕೆಯ ಪ್ರಮುಖರು ಅದರ ಬಗ್ಗೆ ತೀರ್ಮಾನ ತಗೊಂಡು ಮತ್ತೆ ಪ್ರತಿಭಟನೆ ನಡೆಸಬಹುದು. ನನ್ನ ಪ್ರಕಾರ ಮಾಧ್ಯಮದ ವಿಶ್ವಾಸ ಇದೆ. ಜಾಗರಣ ವೇದಿಕೆಯ ಮುಖಂಡರಾಗಿ ಏನ್ ಡಿಮಾಂಡ್ ಕೊಡ್ತೀರಾ? ತಮ್ಮ ಡಿಮಾಂಡ್ ಏನು ಅಂತ ಹೇಳಿ. ಇಲ್ಲ, ನಾನು ಜಾಗರಣ ವೇದಿಕೆ ಜವಾಬ್ದಾರಿ ಇಲ್ಲ ನಂಗೆ ಪ್ರಸ್ತುತವಾಗಿ, ಹಾಗಾಗಿ ಅವರದನ್ನ ನಿರ್ಧಾರ ತಗೊಳ್ತಾರೆ, ನಾನು ಅದನ್ನು ಹೇಳಲಿಕ್ಕೆ ಬರುವುದಿಲ್ಲ. ಓಕೆ ಸತೀಶ್ ಸರ್ಕಲ್ ಅವರು ಹಿಂದೂ ಮುಖಂಡರಾಗಿ ಯಾವ ರೀತಿ ನೋಡ್ತೀರಾ ಅಂತ ಹೇಳಿ ನಿನ್ನೆ ಘಟನೆ? ಅಲ್ಲ, ನಿನ್ನೆ ಘಟನೆದು ಪೂರ್ತಿಯಾಗಿದ್ದು ಮುಸ್ಲಿಂ ಅಲ್ಪಸಂಖ್ಯಾತರ ತುಷ್ಟೀಕರಣದ ಒಂದು ಸರ್ಕಾರ ಇವತ್ತು ಕೂತಿರೋದ್ರಿಂದ ಅಧಿಕಾರಿಗಳು ಅದೇ ಧೋರಣೆ ಹಿಡ್ಕೊಂಡು ಹಿಂದೂಗಳ ಭಾವನೆ ಜೊತೆ ಚೆಲ್ಲಾಟ ಆಡುವಂತದ್ದು, ಹಿಂದೂಗಳ ಭಾವನೆಯನ್ನು ತುಳಿಯುವಂತ ಪ್ರಯತ್ನ ಇವತ್ತು ಅಧಿಕಾರಿಗಳು ನಡೆದಿದೆ ಅಂತ ಹೇಳಬೇಕಾಗ್ತದೆ. ನೇರವಾಗಿ ಹಿಂದೂಗಳ ಭಾವನೆ ಜೊತೆಗಳ ಚೆಲ್ಲಾಟ ಆಡ್ತಾ ಇದ್ದಾರೆ. ನಾನು ಉಗ್ರವಾಗಿ ಖಂಡಿಸಲಿಕ್ಕೆ ಬಯಸ್ತೇನೆ ನಾನು. ಧನ್ಯವಾದಗಳು ಸತೀಶ್ ಸರ್ಕಲ್. ಎಸ್, ಇದು ಸತೀಶ್ ಸರ್ಕಲ್ ಅವರ ಮಾತುಗಳು. ಹಿಂದೂ ಮುಖಂಡರು ಅನೇಕ ಹೋರಾಟಗಳನ್ನು ಮಾಡ್ತಾರೆ ಹಿಂದೂ ಪರವಾಗಿ. ಆದ್ರೆ ಇಲ್ಲಿ ಯಾವುದೋ ಧರ್ಮ ಜಾತಿ ಅನ್ನುವಂಥದ್ದು ಬರಲ್ಲ. ಅಂದ್ರೆ ಪೊಲೀಸರು ಮಾಡಿದಂತಹ ಒಂದು ಕೆಲಸ ಅಂದ್ರೆ ಚೌಕಟ್ಟಿದೆ, ಅವರಿಗೂ ಕೂಡ ಬೌಂಡ್ರಿ ಅನ್ನುವಂಥದ್ದು ಇದ್ದೇ ಇರುತ್ತೆ. ಆದ್ರೆ ಬೌಂಡ್ರಿ ಮೀರುವಾಗ ಏನಾದ್ರು ಮಾಡುವಾಗ ಕೆಲಸ ಮಾಡುವಾಗ ಸ್ವಲ್ಪ ಕೂಡ ಮಾನವೀಯತೆ ಅನ್ನುವಂಥದ್ದು ಬೇಕಾಗುತ್ತೆ, ಶಿಸ್ತು ಅನ್ನುವಂಥದ್ದು ಬೇಕಾಗುತ್ತೆ. ಆದ್ರೆ ಅವರು ಏಕಾಏಕಿ ದಬ್ಬಾಳಿಕೆ ಮಾಡ್ತಾರೆ, ಏಕಾಏಕಿ ಸ್ಥಳಕ್ಕೆ ಹೋಗ್ತಾರೆ, ದಬ್ಬಾಳಿಕೆ ಮಾಡ್ತಾರೆ, ಅಸಭ್ಯವಾಗಿ ವರ್ತಿಸ್ತಾರೆ ಅನ್ನುವಂಥದ್ದು. ಅದೇ ರೀತಿ ಅಲ್ಲಿ ಭಜನೆ ಮಾಡ್ತಾ ಇರುವಂತಹ ಅನೇಕ ಜನರು, ಮಹಿಳೆಯರು ಕೂಡ ಇದ್ರು ಅಲ್ವಾ, ಅನೇಕ ಜನರು ಇದ್ರು, ಓಡಿ ಹೋಗ್ತಾರೆ. ಅಂದ್ರೆ ಭಯದಿಂದ ಓಡಿ ಹೋಗ್ತಾರೆ, ದೊಡ್ಡ ಮಟ್ಟದಲ್ಲಿ ಬರ್ತಾರೆ, ಇಲ್ಲಿ ಏಕಾಏಕಿ ಬೈತಾರೆ ಅನ್ನುವಂತಹ ಮಾತುಗಳು. ಏನ್ ಹೇಳ್ತಾರೆ ಟ್ರಸ್ಟಿ ಅವರೇ? ನನ್ಗೆ ಸಿಕ್ಕಂತಹ ಮಾಹಿತಿ ಪ್ರಕಾರ ಬರ್ತಾರೆ ಅಂದ್ರೆ ಮ್ಯಾನರ್ಸ್ ಇಲ್ಲ, ಕುಂದೇಶ್ವರ ಹೇಳಿದಾಗೆ ಮ್ಯಾನರ್ಸ್ ಇಲ್ಲ, ಡೈರೆಕ್ಟ್ ಆಗಿ ಬರ್ತಾರೆ, ತೆಗಿಲೇಬೇಕು, ಆಗ್ಲೇಬಾರ್ದು, ಇದೇ ರೀತಿ. ಏನ್ ಹೇಳ್ತೀರಾ? ಇದೊಂದು ದೇವಸ್ಥಾನಗಳಲ್ಲಿ ಆಗ್ಬಾರ್ದಿತ್ತು, ಆಗಲೂಬಾರ್ದು, ಇನ್ನೂ ಆಗ್ಬಾರ್ದು. ಅಲ್ಲಿರುವಂತಹ ಭಜನೆ ಮಾಡ್ಲಿಕ್ಕೆ ಬಂದಂತಹ, ಜಾಗರಣೆ ಮಾಡ್ಲಿಕ್ಕೆ ಬಂದಂತಹ ಮಹಿಳೆಯರು ಈ ಘಟನೆ ನೋಡಿ ಹೊರಗೋದದ್ದು ಹೌದಾ? ಭಜನೆ ನಿಲ್ಲಿಲ್ಲ ಮಾತ್ರ, ಆದ್ರೆ ಸೌಂಡ್ ಬಾಕ್ಸ್ ಬಂದ್ ಮಾಡಿದ್ದೇವೆ. ಭಜನೆ ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ ಅದು, ಯಾಕಂದ್ರೆ 56 ವರ್ಷಗಳಿಂದಲೂ ನಡೆಯುತ್ತಿರುವುದನ್ನು ಏಕಾಏಕಿ ನಿಲ್ಲಿಸುವಂತ ಒಂದು ಪದ್ಧತಿ ಇಲ್ಲ. ಅದನ್ನು ಬಂದ್ ಮಾಡಿ ಅಂತೇಳಿ, ಇದನ್ನು ಬಾಕ್ಸ್ ಅನ್ನು ಬಂದ್ ಮಾಡಿ ಅಂತೇಳಿ ಹೇಳಿದ್ದಾರೆ. ಅದಕ್ಕೆ ಭಜನೆ ಕಂಟಿನ್ಯೂ ಆಗಿದೆ. ಆದರೆ ಅದು ಹೆಚ್ಚಿನ ಜನರಿಗೆ ಮನಸ್ಸಿಗೆ ಒಂದು ನೋವಾಗಿದೆ. ಯಾಕಂದ್ರೆ ಒಂದು 56 ವರ್ಷಗಳಿಂದ ನಡೀತಿದ್ದ ಒಂದು ಭಜನೆ ಏಕಾಏಕಿ ಒಂದು ಈ ಪೊಲೀಸ್ನವರ ಮಧ್ಯ ಪ್ರವೇಶದಿಂದ ಸ್ವಲ್ಪ ಮನಸ್ಸಿಗೆ ಎಲ್ಲ ಒಂಚೂರು ಬೇಜಾರಾಗಿದೆ, ತುಂಬಾ ಜನರಿಗೆ ಬೇಜಾರಾಗಿದೆ. ಅದರಿಂದಾಗಿ ಆದಷ್ಟು ಜನ ಅವರಷ್ಟಕ್ಕೆ ಮನೆಗೆ ವಾಪಸ್ ಹೋಗಿದ್ದಾರೆ. ಭಜನಾ ತಂಡಗಳು ಮಾತ್ರ ಇರ್ತದೆ, ಯಾಕಂದ್ರೆ ಬೆಳಗ್ಗೆ ತನಕ ಇರಲೇಬೇಕು, ಅದು ಅನಿವಾರ್ಯ. ಪೊಲೀಸರು ಅಂತ ಹೇಳುವಾಗ ತಪ್ಪು ಮಾಡಿದವರಿಗೆ, ಕಳ್ಳರಿಗೆ, ದರೋಡೆಕೋರರಿಗೆ ಭಯ ಆಗ್ಬೇಕು, ಆದ್ರೆ ಜನಸಾಮಾನ್ಯರಿಗೆ, ಭಕ್ತರಿಗೆ ಭಯ ಆಗ್ತಾ ಇದೆ. ವಿಪರ್ಯಾಸದ ಸಂಗತಿ. ಅಂಡ್ ಪಾಂಡೇಶ್ವರ ಮಹಾಲಿಂಗೇಶ್ವರ ದೇವಸ್ಥಾನದ ಟ್ರಸ್ಟಿ ಆಗಿರುವಂತಹ ಅಧ್ಯಕ್ಷರಾಗಿರುವಂತಹ ಸುರೇಶ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸುರೇಶ್ ಅವರ ಧ್ವನಿ ಕೇಳ್ತಾ ಇದೆಯಲ್ವಾ? ಸರ್, ನಿನ್ನೆ ನಡೆದಂತಹ ಒಂದು ನಿಮ್ಮ ದೇವಸ್ಥಾನದಲ್ಲೂ ಕೂಡ ಈ ರೀತಿ ಘಟನೆಯಾಗಿದೆ. ಯಕ್ಷಗಾನ ನಡೀತಾ ಇತ್ತು, ಭಜನೆ ನಡೀತಾ ಇತ್ತು, ಪೊಲೀಸರು ಬರ್ತಾರೆ, SI ರಾಜೇಂದ್ರ ಅವರು ಬಂದು ಭಜನೆ ನಿಲ್ಲಿಸಬೇಕು, ಯಕ್ಷಗಾನ ನಿಲ್ಲಿಸಬೇಕು ಅನ್ನುವಂತಹ ಮಾತುಗಳು, ಆರೋಪಗಳು ಕೇಳಿ ಬರ್ತಾ ಇದೆ. ಏನ್ ಹೇಳ್ತೀರಾ? ಅದು ಆಕ್ಚುಲಿ ಅವರು ಇದು ನಿಲ್ಲಿಸ್ಬೇಕಂತ ಹೇಳಿ ಬರ್ಲಿಲ್ಲ, ಅವರು ಅವರ ಕರ್ತವ್ಯ ನಿಷ್ಠೆಯನ್ನು ಮಾಡಿದ್ದಾರೆ. ಊರ್ನವರು ಸ್ವಲ್ಪ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕೊಟ್ಟ ಕಾರಣ ಇದು ಸೌಂಡ್ ಪೊಲ್ಯೂಷನ್ ಆಗ್ತದೆ ಅಂತ ಹೇಳಿ. ಹೀಗೆ ಕಂಪ್ಲೇಂಟ್ ಕೊಡುವವರು ಧಾರ್ಮಿಕ ಸ್ಥಳ ಅಂದ್ರೆ ಚರ್ಚ್ ಆಗ್ಲಿ, ಮಂದಿರ ಆಗ್ಲಿ, ಮಸ್ಜಿದ್ ಆಗ್ಲಿ, ಅಲ್ಲಿ ಅವರು ಮನೆ ಕಟ್ಟಬಾರ್ದು. ಹಾಗೆ ಸೌಂಡ್ ಪೊಲ್ಯೂಷನ್ ಅಂತ ಇದೆ. ನಮ್ಗೆ ದೇವಸ್ಥಾನವನ್ನಾಗ್ಲಿ, ಚರ್ಚನ್ನಾಗ್ಲಿ ಮಸೀದಿಯನ್ನಾಗ್ಲಿ ಅವರ ವೈಯಕ್ತಿಕವಾಗಿ ಅದನ್ನು ಬಂದ್ ಮಾಡ್ಲಿಕ್ಕೆ ನಮಗೆ ಯಾರಿಗೂ ಯಾವ ಅಧಿಕಾರವೂ ಇಲ್ಲ ಅಲ್ವಾ? ಸುರೇಶ್ ಅವರು ಆದ್ರೆ ಹೇಳ್ತಾ ಇದ್ರೆ, ತಾವು ಹೇಳ್ತಾ ಇದ್ರೆ ಏನ್ ಸಮಸ್ಯೆ ಇಲ್ಲ, ಪೊಲೀಸರು ಅವರ ಕೆಲಸ ಮಾಡಿದ್ದಾರೆ. ಅಂಡ್ ಫಸ್ಟ್ ಆಫ್ ಆಲ್ ಬರ್ತಾರೆ, ನೀವು ನಿಲ್ಲಿಸಬೇಕು ಅನ್ನುವಂಥದ್ದು. ಆದ್ರೂ ಕೂಡ ಶಾಸಕರು ಬರ್ತಾರೆ ಅಂತ ಕಾಣುತ್ತೆ ಅಲ್ವಾ? ಹೌದು, ಶಾಸಕರು ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ವೇದವ್ಯಾಸ್ ಕಾಮತ್, ಮಾನ್ಯ ವೇದವ್ಯಾಸ್ ಕಾಮತ್ ಅವರು ಹಾಗೂ ಕಾರ್ಪೊರೇಟರ್ ಇದ್ದಾರಲ್ಲ ದಿವಾಕರ್ ಅವರು ಕೂಡ ತುಂಬಾ ಇದು ಹೆಲ್ಪ್ ಮಾಡಿದ್ದಾರೆ. ಅವರು ಪೊಲೀಸ್ನವರು ಡಿಪಾರ್ಟ್ಮೆಂಟ್ ಅವರಿಗೆ ಸ್ಪಂದಿಸಿ ನಮ್ಗೆ ಯಾವ ರೀತಿ ಬೇಕು ಆ ರೀತಿಯಲ್ಲಿ ಅವರು
ಇದು ಮಾಡಿ ಕೊಟ್ಟಿದ್ದಾರೆ. ನಮ್ಮ ಒಳಗಿನವರೇ ನಮ್ಮ ಇದು ಪಿತೂರಿ ಮಾಡ್ತಾ ಇದ್ದಾರೆ. ದೇವಸ್ಥಾನವನ್ನು ನಮ್ಮ ಒಳಗಿನವರೇ ಪಿತೂರಿ ಮಾಡಿ ಇದು ಇದಕ್ಕೆಲ್ಲ ಆಸ್ಪದ ಕೊಡ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ. ಓಕೆ, ನಿಮ್ ಜೊತೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ರೆ ಹಾಗಾದ್ರೆ SI ರಾಜೇಂದ್ರ ಅವರು. ಹೌದು. ಓಕೆ, ಸಾಮಾಜಿಕ ಜಾಲತಾಣದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಪಾಂಡೇಶ್ವರ ದೇವಸ್ಥಾನದಲ್ಲೂ ಕೂಡ ಇದೇ ರೀತಿ ಘಟನೆ ಆಯ್ತು ಅಂತ ಹೇಳಿ. ಸೊ ಈ ರೀತಿ ದೊಡ್ಡ ರೀತಿಯ ಸಮಸ್ಯೆ ಆಗಿಲ್ಲ ಅನ್ನುವಂಥದ್ದು ಹೇಳ್ತಾ ಇದ್ರೆ ಅಲ್ವಾ? ಹೌದು. ಅವರು ಅವರ ಕರ್ತವ್ಯ ಮಾಡಿದ್ದಾರೆ. ಮೇಲಿನ ಅಧಿಕಾರಿ ಅವರು ಎಷ್ಟು ಗಂಟೆಗೆ ಬಂದ್ರು? ಸುಮಾರು ಎಷ್ಟು ಗಂಟೆ ಬಂದಿದ್ದಾರೆ SI ಅವರು? SI ಅವರು ಒಂದು 12 ಗಂಟೆ ಆಗುವಾಗ ಬಂದಿದ್ರು. ಏನೋ ಕಂಟ್ರೋಲ್ ರೂಮ್ ಇಂದ ಅವರಿಗೆ ಫೋನ್ ಬಂತಂತೆ, ಯಕ್ಷಗಾನದ ಸೌಂಡ್ ತುಂಬಾ ಜಾಸ್ತಿ ಇದೆ, ಪಟಾಕಿಗಳನ್ನು ಹೊಡಿಬಾರದು ಅಂತ ಹೇಳಿ ಅಲ್ವಾ. ಯಕ್ಷಗಾನ ಎಂಬುದು ನಮ್ಮದು ಒಂದು ದಕ್ಷಿಣ ಕನ್ನಡ ಜಿಲ್ಲೆದ ಒಂದು ಗಂಡು ಒಂದು ಜನಪದ ಕಲೆ ಅಲ್ವಾ. ಅಂತಹ ಕಲೆಯನ್ನು ಕೂಡ ಈಗಿನ ಸಂಪ್ರದಾಯದಲ್ಲಿ ಏನಾಗಿದೆ ಅಂದ್ರೆ ಭಜನೆ, ಜನಪದ ಎಲ್ಲ ಪೊಲ್ಯೂಷನ್ ಆಗಿಬಿಟ್ಟಿದೆ. ನಾವು ಎಲ್ಲಿಯ ಮಟ್ಟಿಗೆ ಹೋಗ್ತಿದ್ದೇವೆ ಅಂತ ಹೇಳಿ ನಾವು ಅವಲೋಕಿಸಬೇಕಾಗ್ತದೆ. ವಿದ್ಯಾವಂತರು ಅವಿದ್ಯಾವಂತರು ಅಂತ ಗೊತ್ತಾಗ್ತಾ ಇಲ್ಲ ಈಗ. ಥ್ಯಾಂಕ್ ಯು. ಒಂದು ಮಾತು, ಪೊಲೀಸ್ ಅಧಿಕಾರಿಗಳಿಗೆ ಗೊತ್ತಾಗುತ್ತಾ ನಿನ್ನೆ ಶಿವರಾತ್ರಿ ಅಂತ ಹೇಳುವಾಗ ಜಾಗರಣೆ ಮಾಡಬೇಕು, ಭಜನೆ ಹೇಳಬೇಕು, ಇದೇ ಶಿವರಾತ್ರಿ ಅನ್ನುವಂಥದ್ದು. ಅಂಡ್ ಪರ್ಟಿಕ್ಯುಲರ್ ಆಗಿ ಯಾಕೆ ಮಂಗಳೂರು ಪದೇ ದೇಶದಲ್ಲಿ ಎಲ್ಲೂ ಕೂಡ ಈ ರೀತಿ ಸಮಸ್ಯೆ ಇಲ್ಲ, ಕರ್ನಾಟಕದಲ್ಲಿ ಎಲ್ಲೂ ಕೂಡ ಇಲ್ಲ, ಮಂಗಳೂರಲ್ಲಿ ಆಗ್ತಾ ಇದೆ. ಕುಂದೇಶ್ವರರು ಪತ್ರಕರ್ತರಾಗಿ ಏನ್ ಹೇಳ್ತಾರೆ? ಈಗ ಇಲ್ಲಿಯ ಕರಾವಳಿಯ ಜನರ ನಾಡಿ ಮಿಡಿತವನ್ನ ಬಲ್ಲ ಅಧಿಕಾರಿಗಳು ಬಂದ್ರೆ ಇಂಥ ಸಮಸ್ಯೆಗಳಾಗುದಿಲ್ಲ. ಈಗ ಒಂದು ಇಲ್ಲಿಯ ಭಜನೆಯನ್ನು ಕೂಡ ಅಸಹಿಷ್ಣುವಾಗಿ ನೋಡಿದ್ರೆ, ಅದನ್ನು ಸಹಿಸ್ಲಿಕ್ಕೆ ಆಗದಿದ್ರೆ ಅಂತ ಅಧಿಕಾರಿಗಳ ನಮ್ಮ ಕರಾವಳಿಗೆ ಯಾಕೆ ಅಗತ್ಯ ಇದೆಯಾ? ಇಲ್ಲಿಯ ನಾಡಿ ಮಿಡಿತವನ್ನು ಬಲ್ಲ, ಇಲ್ಲಿ ಯಕ್ಷಗಾನ ಎಂದ್ರೆ ಏನು ಅಂತ ತಿಳಿದುಕೊಳ್ಳೋರು, ಇಲ್ಲಿಯ ಭಜನೆ ಇದು ದೇಶಾದ್ಯಂತ ನಡೀತದೆ. ಇಲ್ಲಿಯ ಕಲೆ, ಇಲ್ಲಿಯ ಸಂಸ್ಕೃತಿ, ಇಲ್ಲಿಯ ಧರ್ಮದ ಒಂದು ಸೂಕ್ಷ್ಮವನ್ನ ತಿಳಿಯದೇ ಇದ್ದವರು ಅಧಿಕಾರಿಗಳಾಗಿದ್ರೆ ಬರ್ತೇನೆ. ಒಬ್ರು ಕಾಲ್ ಇದ್ದಾರೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ? ಗಣೇಶ್ ಅಲ್ವಾ? ದಿನೇಶ್. ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಕಾವೂರು. ಓಕೆ, ಸ್ಥಳೀಯ ಪ್ರದೇಶದಿಂದ. ಏನ್ ಹೇಳ್ತೀರಾ ದಿನೇಶ್ ಅವರೇ? ನಿನ್ನೆ ನಡೆದಂತಹ ಘಟನೆಯಲ್ಲಿ ತಾವು ಇದ್ರ, ಆ ಘಟನೆಯಲ್ಲಿ ನಡೆದಾಗ ನೀವಿದ್ರ ಅಂತ ಹೇಳಿ. ಅವರು ಪೊಲೀಸ್ನವರು ಎಂಟ್ರಿ ಆಗುವಾಗ ನಾನೇ ಇದ್ದೆ ಸರ್ ಅಲ್ಲಿ. ಅವರು ಏನಂತ ಹೇಳಿದ್ರೆ, ಒಂದು ಕಮಿಟಿ ಅವರನ್ನು ಕರೆದು ರಿಕ್ವೆಸ್ಟ್ ಮಾಡಿ ಸೌಂಡ್ ಮೆಲ್ಲ ಮಾಡ್ಬೇಕಿತ್ತು. ಫಸ್ಟ್ ಆಫ್ ಆಲ್ ಸ್ವಲ್ಪ ಮೆಲ್ಲಡಿ ಉಪದ್ರ ಆಗ್ತಿದೆ ಅಂತ. ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರು ಸರ್, ನಿನ್ನೆ ಬಂದು ಸೀದಾ ಇದ್ರು ಅವರನ್ನು ಕರೆದ್ರು. ಆಗ ನಾನು ಕೂಡ ದೂರದಲ್ಲಿ ಇದ್ದೆ, ಹತ್ತಿರ ಹೋದೆ. ಹೋಗುವಾಗ ಏನ್ ಹೇಳಿದ್ರು ಅಂತ ಹೇಳಿದ್ರು, ಒಂದೇ ಮಾತು, ಬಂದ್ ಮಾಡಿ ಅಂತ ಸಡನ್. ಅದಕ್ಕೆ ಅವರು ಬಾಕ್ಸ್ ಅನ್ನು ಸ್ವಲ್ಪ ತಿರುಗಿಸಿದ್ರು. ಆ ನಂತರ ಎರಡನೇ ಸ್ಟೆಪ್ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಸರ್, ಅಲ್ಲಿ ಸೌಂಡಿನವರನ್ನು ಕರೆದು ಒಂದೇ ಬಂದ್ ಮಾಡಿ ಅಂತ ಸೌಂಡ್. ಅದಕ್ಕೆ ಸೌಂಡ್ ಅಲ್ಲಿಗೆ ನಿಲ್ಲಿಸಿದ್ರು. ನೆಕ್ಸ್ಟ್ ಸ್ಟೆಪ್ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಯಕ್ಷಗಾನದ ಹತ್ತಿರ ಅವರು ಬಂದು ಅಲ್ಲಿ ಅವರ ಹತ್ರ ಕೂಡ ಹಾಗೆ ಬಂದ್ ಮಾಡಿ ಅಂತ. ಎರಡನೇ ಅಲ್ಲಿ ಬಂದು ಉಂಟಲ್ಲ ಸರ್, ಅವರು ಯಕ್ಷಗಾನದವರ ಹತ್ರ ನಾವು ಅಲ್ಲಿ ತುಂಬಾ ಜನ ರಿಕ್ವೆಸ್ಟ್ ಮಾಡುವಾಗ, ಅದು ಏನ್ ನಮ್ಮ ಹತ್ರ ಮಾತನಾಡಬೇಡ್ರಿ, ನೀವು ಐಜಿಗೆ ಕಾಲ್ ಮಾಡಿ. ನಾವು ಕಾಲ್ ಮಾಡಿದ್ರೆ ತೆಗಿತಾರೆ ಸರ್ ಅವರು. ಅವರ ಕಾಲ್ ಅನ್ನೇ ತೆಗೆಯುವುದಿಲ್ಲ, ನಮ್ಮ ಕಾಲ್ ಅನ್ನು ಐಜಿ ಅವರು ತೆಗಿತಾರೆ. ಅವರು ಹೇಳುದು ನನ್ನ ಮೇಲೆ ಇದು ಹೇಳಿ ನಾನೇ ಇದು ಮಾಡಿದೆ ಅಂತ ಹೇಳಿ. ನಾವು ನಮ್ಮ ಹತ್ರ ಮಾತನಾಡೋದೇ ಬೇಡ, ಜೋರು ಇವರು. ನಮ್ದೊಂದು ಇವರದು ಆಡಳಿತ ಮುಖ್ಯಸ್ಥರಿದ್ದಾರೆ, ಅವರ ಹತ್ರ ಕೂಡ ಜೋರಾಗಿ ಮಾತನಾಡ್ತಿದ್ದಾರೆ. ಒಂದು ಹೇಗೆ ಮಾತನಾಡ್ಬೇಕಂತ ಇಲ್ಲ. ಎರಡನೇ ವಿಷಯ ಏನಂತ ಹೇಳಿ, ಹೋಗಿ ಯಕ್ಷಗಾನದ ಸೌಂಡ್ ಅನ್ನೇ ಬಂದ್ ಮಾಡಿದ್ರು. ಹೆಂಗಸರು ನೋಡ್ತಿದ್ದ ಹೆಂಗಸರ್ ಎಲ್ಲ ತುಂಬಾ ಜನ ಇದ್ರು. ಒಮ್ಮೆ ಹೆಂಗಸರೆಲ್ಲ ಎದುರಿ ಹೋಗಿದ್ದಾರೆ. ಮತ್ತೆ ಹುಡುಗರು ಬಂದ್ಮೇಲೆ ಸ್ವಲ್ಪ ಜನ ಆದದ್ದು ಸರ್ ಅಲ್ಲಿ. ಮತ್ತೆ ಅಲ್ಲಿ ಸೌಂಡ್ಸ್ ಕೂಡ ಹಾಗೆ, ಸೌಂಡ್ 2 ಸಲ ಯಕ್ಷಗಾನ ಬಂದ್ ಮಾಡಿದ್ದಾರೆ. ಅಂದ್ರೆ ಅವ್ರು ಒಮ್ಮೆ ಪರದೆ ಎಳ್ದಾಗಿದೆ ಯಕ್ಷಗಾನದವರು. ಓಕೆ, ಈ ರೀತಿ ಘಟನೆ ಆಗಿದೆ ನಿನ್ನೆ? ಹೌದೌದು ಸರ್, ನಾನಿದ್ದೆ. ನಾನು ಅಂದ್ರೆ ಇವತ್ತು ಬೆಳಿಗ್ಗೆ ಒಂದು 8 ಗಂಟೆ ತನಕ ನಾನು ಅಲ್ಲಿ ಇದ್ದೇನೆ ದೇವಸ್ಥಾನ. ಎಲ್ಲೋ ಒಂದ್ ಕಡೆ ಪೊಲೀಸರನ್ನು ತಾವು ನೋಡ್ತಾ ಇದ್ರೆ ಅಥವಾ ಗೂಂಡಾಗಳನ್ನು ತಾವು ನೋಡ್ತಾ ಇದ್ರೆ ಅನ್ನುವಂತ ತಮ್ಮ ಮನೆ ತಲೆಯಲ್ಲಿ? ಹೌದು ಸರ್, ಹೌದು. ನಾವೊಂದು ದೇವಸ್ಥಾನ, ಬೇರೆ ಕಡೆ ಆದ್ರೆ ನಾವು ಅದನ್ನು ಇದ್ ಮಾಡಲ್ಲ. ಒಂದು ಆಡಳಿತ ಮುಖ್ಯಸ್ಥವರಿಗೆ ಕರ್ದಲ್ಲಿ ಹೇಳ್ಬೇಕಲ್ಲ ಸರ್. ನಾವು ಕೇಳುದಷ್ಟೇ, ಅವರಾಗೆ ಬಂದು ಜೋರಲ್ಲಿ ಮಾತನಾಡ ದೇವಸ್ಥಾನ ಅಲ್ವ ಸರ್. ಮೆಹಂದಿ ಫಂಕ್ಷನ್ ಆಗಿದ್ರೆ ಅದು ಮಾತನಾಡ್ಲಿ ಚಿಂತೆ ಇಲ್ಲ, ಹೊರಗಡೆ ಬೇರೆ ಯಾವುದೇ ಫಂಕ್ಷನ್ ಆಗಿದ್ರೆ ಚಿಂತೆ ಇಲ್ಲ. ಇದು ಸಾರ್ವಜನಿಕ ಇದಕ್ಕೆ ಎಷ್ಟು ಮಾಗಾಣ ಬರ್ತದೆ ಸರ್. ಹಾಗೆ ನಮ್ಗೆ ತುಂಬಾ ಭಕ್ತರಿಗೆ ತುಂಬಾ ಬೇಜಾರಾಗಿದೆ. ಥ್ಯಾಂಕ್ ಯು. ನಿಜವಾಗಿರುವಂತಹ ಅಲ್ಲಿ ನಡೆದಂತಹ ಘಟನೆ ತಾವು ಹೇಳ್ತಾ ಇದ್ದೀರಾ, ಈ ರೀತಿ ಆಯ್ತು ಅಂತ ಹೇಳಿ. ಅನೇಕ ಜನರು ಹೇಳ್ತಾ ಇದ್ರು ಈ ರೀತಿ ನಡೆದಿತ್ತು, ಮಹಿಳೆಯರೆಲ್ಲ ಹೆದರಿ ಹೋಗ್ತಾ ಇದಾರೆ, ಜಾಗರಣೆ ಮಾಡ್ಲಿಕ್ಕೆ ಬಂದಾಯ್ತು, ಭಜನೆ ಮಾಡ್ಲಿಕ್ಕೆ ಬಂದಿದ್ರು ಮಹಿಳೆಯರು ಅಂತ ಹೇಳಿ.
ದೊಡ್ಡ ದೊಡ್ಡ ಭಾಷಣ ಹೇಳುವಂತವರು ರಾಜಕಾರಣಿಗಳು ಏನ್ ಮಾಡ್ತಾ ಇದ್ದಾರೆ. ಅಂಡ್ ಒನ್ಸ್ ಅಗೇನ್ ಪೊಲೀಸ್ ಅಂತ ಹೇಳುವಾಗ ಕಳ್ಳರಿಗೆ ಭಯ ಆಗ್ಬೇಕು, ದರೋಡೆಕೋರರಿಗೆ ಭಯ ಆಗ್ಬೇಕು, ಅಂದ್ರೆ ಜನಸಾಮಾನ್ಯರಿಗೆ ಭಕ್ತರಿಗೆ ಭಯ ಆಗ್ಬೇಕು ಅಂತ ಹೇಳುವಾಗ ನಮ್ಮ ಸಮಾಜ ಎಲ್ಲಿಗೆ ಹೋಗ್ತಾ ಇದೆ, ಏನ್ ಸಂದೇಶ ಕೊಡ್ತಾ ಇದೆ? ಕುಂದೇಶ್ ಅವ್ರ ಜೊತೆ ಮಾತುಕತೆ. ನಾನು ಅದೇ ಈ ಕರಾವಳಿ ಪ್ರದೇಶದಲ್ಲಿ ಯಕ್ಷಗಾನದ ಬಗ್ಗೆ ಸಾಮಾನ್ಯ ಜ್ಞಾನ, ನಮ್ಮ ಧರ್ಮದ ಭಜನೆ ಕಾರ್ಯಕ್ರಮ, ಶಿವರಾತ್ರಿ, ಮಹಾಶಿವರಾತ್ರಿ, ನವರಾತ್ರಿ, ಇಂತಹ ಒಂದು ಸಾಮಾನ್ಯ ಪ್ರಜ್ಞೆಗಳನ್ನ ಒಂದು ಇಲ್ಲದೆ ಅದನ್ನು ನಡೀತದೆ ಅನ್ನೋದನ್ನ, ಅದರ ಜನರ ಭಾವನೆಗಳಿಗೆ ಎಷ್ಟು ಧಕ್ಕೆ ಆಗ್ತದೆ, ನೋವಾಗ್ತದೆ, ಅದರ ಮೇಲೆ ಎಷ್ಟು ಅಭಿಮಾನ, ಗೌರವ, ಭಕ್ತಿ ಇದೆ ಅನ್ನೋದನ್ನ ಸ್ವಲ್ಪ ಅರಿಯದವರೆಲ್ಲ ಇಲ್ಲಿ ಅಧಿಕಾರಿಗಳಾಗಿದ್ರೆ ಇಂಥ ಸಮಸ್ಯೆಗಳಾಗ್ತದೆ. ಲಾಸ್ಟ್ ಟೈಮ್ ಉರ್ವ ಚರ್ಚ್ ಹಾಲ್ನಲ್ಲಿ ಅಷ್ಟೇ ಯಕ್ಷಗಾನದ ಒಂದು ಬಗ್ಗೆ ಒಂದು ಸಾಮಾನ್ಯ ಜ್ಞಾನ ಇಲ್ಲದವರು ಕೂಡ ಯಕ್ಷಗಾನದ ಏನು ಮೈಕ್ ತೆಗೆದ್ರು, ಆಮೇಲೆ ಲೈಟ್ ಆಫ್ ಮಾಡಿದ್ರು. ಅವ್ರು ಒಂದು ಭಯ ಭಕ್ತಿ ಇಲ್ಲ, ಅದೊಂದು ಖಾಸಗಿ ಸ್ಥಳ. ಹಾಗಾಗಿ ಅದು ಏನು ಅದರ ಬಗ್ಗೆ ಸಾಮಾಜಿಕ ಜಾಲತಾಣದ ಸಿಕ್ಕಾಪಟ್ಟೆ ಆಕ್ರೋಶ ಬಂತು. ಅವರು ನಿಯಮ ಅಂತ ಹೇಳುವವರು ಏನು ಮಹಾನಗರ ಪಾಲಿಕೆ 3.12 ಲಕ್ಷ ರೂಪಾಯಿ ತೆರಿಗೆಯನ್ನು ಕಟ್ಟಲಿಲ್ಲ. ಇವರ ಅಂದ್ರೆ ಇವರು ನಿಯಮಗಳನ್ನ ತಮಗೆ ಬೇಕಾದಾಗೆ ಮಾಡಿಕೊಳ್ಳೋರು, ಅಧಿಕಾರಿಗಳು ಇರ್ಬೋದು, ಇಂಥ ವ್ಯವಸ್ಥೆಗಳಿರ್ಬೋದು. ಅವರು ಎಷ್ಟು ನಿಯಮಗಳನ್ನ ಪಾಲನೆ ಮಾಡ್ತಾರೆ, ಅವರ ಇಲಾಖೆಯಲ್ಲಿ ಅವರ ಎಷ್ಟು ನಿಯಮಗಳನ್ನ ಸರಿಯಾಗಿ ಪಾಲನೆ ಮಾಡ್ತಾರೆ, ಎಷ್ಟು ಜನರಿಗೆ ಸಮಸ್ಯೆಯಾಗಿ ಪರಿಣಮಿಸಿದ್ದಾರೆ, ಎಷ್ಟು ಮೊನ್ನೆ ಎಲ್ಲ ಚಾನೆಲ್ಗಳಲ್ಲೆಲ್ಲ ಬಹಳ ಬಂತು. ಇಲ್ಲಿ ಕಾಲ್ ಯಾರೋ ವೈಯಕ್ತಿಕವಾದಂತಹ ಸಂದೇಶಗಳನ್ನ, ಕರೆಗಳನ್ನ ಕೇಳುವಂಥದ್ದು, ಅವರ ನೆಟ್ವರ್ಕ್ ಲೊಕೇಶನ್ಗಳನ್ನ ಆರೋಪಿಗಳಿಗೆ ಹಂಚುವಂಥದ್ದು, ಇಂಥ ಒಂದು ಘನಘೋರವಾದಂತಹ ಒಂದು ಖಾಸಗಿತನದ ಹಕ್ಕುಗಳು ಮಾತ್ರ ಅಲ್ಲ, ಕ್ರಿಮಿನಲ್ ಅಪರಾಧಗಳು ನಡೀತುವವರ ಮೇಲೆ ಒಂದೇ ಒಂದು ಅಷ್ಟು ಎಲ್ಲ ಬಂದರೂ ಕೂಡ ಅವರ ಮೇಲೆ ಯಾವುದೇ ಕ್ರಮಗಳನ್ನು ತೆಗೆದುಕೊಳ್ತಾ ಇಲ್ಲ ಈ ಪೊಲೀಸ್ ಇಲಾಖೆ. ಅಂದ್ರೆ ಎಷ್ಟು ಕೇಸುಗಳಾಗ್ಲಿ, ಏನೋ ದೊಡ್ಡ ಆದ್ರೂ ಅದನ್ನ ಚಪ್ಪೆ ಮಾಡಿ ಬಿಡ್ತಾರೆ. ಇವರಿಗೆ ನಿಯಮ ಏನು ಅನ್ವಯ ಆಗುದಿಲ್ಲ. ಈಗ ಅವರ ಆತ್ಮಸಾಕ್ಷಿಯಾಗಿ ಹೇಳಿ, ನಾವು ಸರಿಯಾಗಿ ಯಾರೋ ಲಂಚ ತಗೊಳ್ಳದೆ, ನಾವು ಮಾಮೂಲಿ ತಗೊಳ್ಳದೆ ನಾವು ಕೆಲಸ ಮಾಡ್ತಾ ಇದ್ದೇವೆ ಅಂತ ಎಲ್ಲ ಪೊಲೀಸರು ಅಧಿಕಾರಿಗಳು ಆತ್ಮಸಾಕ್ಷಿಯಾಗಿ ಹೇಳಿ, ನಾನು ಅವರ ಬಗ್ಗೆ ಮಾತಾಡೋದಿಲ್ಲ. ಆತ್ಮಸಾಕ್ಷಿ ಹೇಳಿ ಅವ್ರು ಹೌದು ಅಂತ ಖುಷಿ. ಓಕೆ ಕುಂದೇಶ್ವರ ಬರ್ತೇನೆ. ಒಬ್ರು ಕಾಲ್ ಇದ್ದಾರೆ. ಹಲೋ ಸರ್, ನಮಸ್ತೆ. ಹಲೋ ನಮಸ್ತೆ, ರಾಜೇಶ್ ಅಲ್ವಾ? ಕೊಟ್ಟಾರದಿಂದ. ಎಸ್ ರಾಜೇಶ್ ಅವರೇ ಮಾತಾಡಿ. ರಾಜೇಶ್ ಅವರು ಏನು ಹೇಳ್ತೀರಾ ಅನ್ನುವಂಥದ್ದು ನಿನ್ನೆಯ ಘಟನೆ ಬಗ್ಗೆ? ಎರಡು ಕಡೆ ಆಗಿದೆ. ನಾವು ಕೂಡ ಅಲ್ಲೇ ಇದ್ದೆವು, ಕಾರ್ಯಕ್ರಮ ನೋಡ್ತಾ ಇದ್ದೆವು. 3 ದಿನದಿಂದ ಅಲ್ಲಿ 5 ದಿನದ ಒಂದು ಯಕ್ಷಗಾನ. ನಿಜವಾಗಿ ಹೇಳ್ಬೇಕಾದ್ರೆ ಕೇರಳದ ಒಂದು ತಂಡ ಬಂದು ಅಲ್ಲಿ ಯಕ್ಷಗಾನ ಕೊಡ್ತಿದೆ. ಏನು ಹಣದೆ ಕೊಂಡಲ್ಲ, ಅವರ ಕೈಯಿಂದ ಖರ್ಚು ಮಾಡಿ ಇದು ಮಾಡ್ತಾ ಇತ್ತು. ಆದ್ರೆ ಏಕಾಏಕಿ ಪೊಲೀಸರು ಹೋದ್ರದ್ದು ನಿಜವಾಗಿ ತಪ್ಪು. ನಿಜವಾಗಿ ನಾನು ಹೇಳ್ಬೇಕಾದ್ರೆ ನೋಡಿ, KR ನಾಯಕ್ ಒಂದು ಇನ್ಸ್ಪೆಕ್ಟರ್, ಒಂದು ಠಾಣಾ ವ್ಯಾಪ್ತಿಯ ಇನ್ಸ್ಪೆಕ್ಟರ್, ನಿಜವಾಗಿ ಅವ್ರು ಮಾಡಿದ್ದೇನು ತಪ್ಪಲ್ಲ ಅಂತ ನಾನು ಹೇಳ್ತೇನೆ. ಯಾಕಂದ್ರೆ IG ಇವತ್ತು ಒಂದು ಆದೇಶ ಕೊಡುವಾಗ ಈ ಇನ್ಸ್ಪೆಕ್ಟರ್ ಮಾಡ್ಲೇಬೇಕು. ನಾನು ಇನ್ನೊಂದು IG ಅವರ ಹತ್ರ ನಾನು ಪ್ರಶ್ನೆ ಕೇಳ್ತೇನೆ ನಿಮ್ಮ ದೂರ ಇದ್ರ ಮುಖಾಂತರ. ಇವತ್ತು ಯಕ್ಷಗಾನ, ಭೂತ, ಕೋಲ, ನೇಮ ಇವತ್ತು ಮುಂಚಿನಿಂದ ಆಗುವಂತಹ ತುಳುನಾಡಿನ ಒಂದು ಪರಂಪರೆ. ಇವತ್ತು ಅದನ್ನು ನಿಲ್ಲಿಸ್ಲಿಕ್ಕೆ ಹೋಗ್ತಾರೆ. ಇವತ್ತು IG ಅವರಿಗೆ ಇವತ್ತಿನ ಅಲ್ಲಿ ಒಂದೊಂದು ಕಡೆಗಳಲ್ಲಿ ಇವತ್ತು ನಮ್ಮ ಹೃದಯ ಭಾಗದಲ್ಲಿ ಇವತ್ತು ಕುಡಿತದಿಂದ, ಅಮಲಿನಿಂದ ಇವತ್ತು ಕುಡಿತ ಮಾಡಿಕೊಂಡು ಇವತ್ತು ಡ್ಯಾನ್ಸ್ ಮಾಡುವ ಬಾರ್ಗಳಿದೆ. 12-1 ಗಂಟೆ ತನಕ ಓಪನ್ ಇದೆ. ಏನು ಕಣ್ಣು ಕಾಣಲ್ವಾ ಇವತ್ತು? ಅಥವಾ ಇವತ್ತು ಒಂದು ನ್ಯೂ ಇಯರ್ಗೆ ಅಲ್ಲಿ ಫಂಕ್ಷನ್ ಆಗ್ತಾ ಇತ್ತು, ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಒಂದು ಇದು ಮಾಡಿಕೊಂಡು ಇವತ್ತು ದೊಡ್ಡ ಇವತ್ತು ಅಲ್ಲಿ ಗೋಲ್ಡ್ ಫಿಂಚ್ ಅಲ್ಲಿ ಮೊನ್ನೆ ಆಯ್ತು, ಎಲ್ಲ ಹೈವೇ ಅಲ್ಲಿ ರಾತ್ರಿ 2 ಗಂಟೆ ತನಕ ಓಡಾಡ್ತಿದ್ರು. ಅದೇನು ಕಣ್ಣು ಕಾಣಲ್ವಾ? ಇವತ್ತೊಂದು ದೇವಸ್ಥಾನದಿಂದ ಒಂದು ಕಾರ್ಯಕ್ರಮ ಆಗ್ತದೆ ಅಂತ ಆದ್ರೆ ಇವತ್ತು ಒಂದು ತುಳುನಾಡಿನ ಪರಂಪರೆ ಇವತ್ತು ಯಕ್ಷಗಾನವನ್ನು ನಿಲ್ಲಿಸ್ತಾರೆ ಅಂದ್ರೆ ಇದು ಮುಟ್ಟಾಳತನ ಇವತ್ತು ಅವರಿದು. ಇವತ್ತು ಮುಟ್ಟಾಳತನ ಕೆಲಸ ಮಾಡ್ತಿದ್ದಾರೆ ಇವತ್ತು ಅವರು. ನಿಜವಾಗಿ KR ನಾಯಕ್, ನಿಜವಾಗಿ ನಾನು ಹೇಳ್ಬೇಕಾದ್ರೆ KR ನಾಯಕ್ ನಿಜವಾಗಿ ಒಳ್ಳೆ ಇನ್ಸ್ಪೆಕ್ಟರ್. ಅವರು ಒಂದು ಠಾಣಾ ವ್ಯಾಪ್ತಿಯಲ್ಲಿ ಒಳ್ಳೆ ಇನ್ಸ್ಪೆಕ್ಟರ್. ಇವತ್ತು ಅವರ ಕೆಲಸಕ್ಕೆ ಕುತ್ತು ಮಾಡುವಂತ ಕೆಲಸ ಮಾಡ್ತಿದ್ದಾರೆ ಇವತ್ತು IG ಅವರು ಬಂದು. ಆದ್ರೆ ರಾಜೇಶ್ ಅವರು ಒಂದು ಮಾತು, ಅವರು ಒಳ್ಳೆಯವರ ಕೆಟ್ಟವರು ಗೊತ್ತಿಲ್ಲ, ಆದ್ರೆ ನಿನ್ನೆ ನಡೆದಂತಹ ಒಂದು ಘಟನೆಯಲ್ಲಿ ಆ ವ್ಯಕ್ತಿ ಮಾಡಿದಂತದ್ದು ನಿಜವಾಗ್ಲೂ ಕೂಡ ತಪ್ಪು, ಅಸಭ್ಯವಾಗಿ ವರ್ತಿಸಿದ್ದಾರೆ. ನಾವು ಕೂಡ ನೋಡಿರ್ತೀರಲ್ವಾ? ತಾವು ಹೇಳಿದ್ರೆ ಟಾಪ್ ಮ್ಯಾನೇಜ್ಮೆಂಟ್ ಇಂದ, ಟಾಪ್ ಮ್ಯಾನೇಜ್ಮೆಂಟ್ ಇಂದ ನಮಗೂ ಕೂಡ ಟಾಪ್ ಮ್ಯಾನೇಜ್ಮೆಂಟ್ ಇದ್ದಾರೆ. ಕುಂದೇಶ್ ಅವರು ಪತ್ರಕರ್ತರಾಗಿ ಅವರು ಕೂಡ ಟಾಪ್ ಮ್ಯಾನೇಜ್ಮೆಂಟ್ ಇದ್ದಾರೆ ಅಲ್ವಾ? ಹೇಳ್ತಾರೆ ಈ ರೀತಿ ರಿಪೋರ್ಟ್ ಮಾಡ್ಬೇಕು ಅನ್ನುವಂಥದ್ದು. ಎಲ್ಲೋ ಒಂದ್ ಕಡೆ ನಾವು ಕೂಡ ಮಾನವೀಯತೆ ಮರಿತಾ ಇದ್ರೆ ನಾವು ಎಲ್ಲಿಗೆ ಹೋಗ್ತಾ ಇದ್ವಿ ಅಲ್ವಾ? ಎಲ್ಲೋ ಒಂದ್ ಕಡೆ ನಾವು ಹೋಗಿ ಬಾಯಿಗೆ ಬಂದಾಗ ಮಾತಾಡ್ಲಿಕ್ಕೆ ಆಗುತ್ತಾ? ಅವರಿಗೆ ಬಾಯಿಗೆ ಬಂದಾಗ ಬರ್ಲಿಕ್ಕೆ ಆಗುತ್ತಾ? ಚೌಕಟ್ಟು ಅನ್ನುವಂಥದ್ದು ಇರುತ್ತೆ, ಧಾರ್ಮಿಕತೆ ಅನ್ನುವಂಥದ್ದು ಇರುತ್ತೆ, ಆಚಾರ ಅನ್ನುವಂಥದ್ದು ಇರುತ್ತೆ, ನಂಬಿಕೆ ಅನ್ನುವಂಥದ್ದು ಇರುತ್ತೆ. ಎಲ್ಲಿಗೂ ಒಂದ್ ಕಡೆ ಘಾಸಿ ಮಾಡಿದ್ರೆ ಹೇಗಾಗುತ್ತೆ ಅಲ್ವಾ? ಸೆಕ್ಯುಲರಿಸಂ ಅನ್ನುವಂಥದ್ದು ಎಲ್ಲೋ ಒಂದ್ ಕಡೆ ಮಿಸ್ಯೂಸ್ ಆಗ್ತಾ ಇದೆ ಅನ್ನುವಂಥ ತಮ್ಗನಿಸ್ತಾ ಇಲ್ವಾ?
ಆದ್ರೆ ಇವತ್ತು ನೋಡಿ, ಇವತ್ತು ನಾನೊಂದು ಹೇಳ್ತೇನೆ, ನಮ್ಗೆ ಧರ್ಮ ಅಂತ ಹೇಳುದಲ್ಲ. ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಇರ್ಬೋದು 10:30 11 ಗಂಟೆ ತನಕ ಯಾವ್ದು ಟೇಪ್ ರೆಕಾರ್ಡ್ ಇಡಬಾರ್ದು ಅಂತ. ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ ಬಾಂಗ್ ಅನ್ನು ನಿಲ್ಲಿಸಲೇಬೇಕು ಅಂತ. ಯಾಕೆ ನಿಲ್ಲಿಸ್ತಾ ಇಲ್ಲ ಇವತ್ತು? ಇವತ್ತು ಒಂದು ಪಾರಂಪರಿಕವಾಗಿ ಒಂದು ಯಕ್ಷಗಾನ ಆಗುವುದನ್ನು ನಿಲ್ಲಿಸಲಿಕ್ಕೆ ತಾವು ಹೇಳಿದಂತಹ ಇನ್ಸ್ಪೆಕ್ಟರ್ ಹತ್ರ ಹೋಗಿ ಕೇಳಿ, ಇದೇ ಮಾತು ಕೇಳಿ ಅಲ್ವಾ? ಅಲ್ಲಲ್ಲ, ಇನ್ಸ್ಪೆಕ್ಟರ್ ಅಲ್ಲ, ಇದಕ್ಕೆ IG ಅವರು ಉತ್ತರ ಕೊಡ್ಬೇಕಿದು. ಇದು ನಿಜವಾಗಿ ಹೇಳ್ಬೇಕಾದ್ರೆ ಇವತ್ತು ಹೋರಾಟ ಸಮಿತಿ ಏನಿದೆ, ಹೋರಾಟ ಮಾಡುವವರು ಎಲ್ಲರೂ ಇದ್ರ ಬಗ್ಗೆ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಬೇಕು. IG ಅವರಿಗೆ ದೂರು ಮಾಡ್ಬೇಕು, IG ಅವರನ್ನು ದೂರಿಟ್ಟು ಮಾಡ್ಬೇಕು. ನಾನು ಹೇಳ್ಬೇಕಾದ್ರೆ ಓಕೆ 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 ಸರ್, ಥ್ಯಾಂಕ್ ಯು ರಾಜೇಶ್ ಅವರೇ. IG ಅವರ ಬಗ್ಗೆ ಹೇಳ್ತಾ ಇದ್ದಾರೆ. ಆದ್ರೆ ಸಂದೀಪ್ ಪಾಟೀಲ್ ಅವರು, ಕಮಿಷನರ್ ಅವರು ಹೇಳ್ತಾರೆ, ಇನ್ಸ್ಪೆಕ್ಟರ್ ಧಾರ್ಮಿಕ ಕಾರ್ಯಕ್ರಮ ನಿಲ್ಲಿಸಲಿಕ್ಕೆ ಯತ್ನಿಸಿದ್ರು ಎಂಬ ದೂರುಗಳು ಬಂದಿವೆ. ಅದಕ್ಕೂ ಮೊದಲು ಅವರು ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿಲ್ಲ. ಏನ್ ಹೇಳ್ತಾರೆ? IG ಅವರಿಗೆ ನಾವು ಹೇಳ್ತಾ ಇದ್ವಿ, IG ಅವರು ಮಾಡಿದ್ರು, IG ಅವರು ಮಾಡಿಲ್ಲ, ಹಿರಿಯ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿಲ್ಲ. ಯಾವಾಗ್ಲೂ ಬಲಿಕ ಬಕ್ರ ಆಗುವಂತದ್ದು ಕೆಳ ಹಂತದ ಅಧಿಕಾರಿಗಳು, ದೊಡ್ಡವರೆಲ್ಲ. ಜಗದೀಶ್ ಅವರು ಏನ್ ಹೇಳ್ತೀರಾ? ಎಸ್, ಆಗ್ಲೇ IG ಅವರ ಬಗ್ಗೆ ತಾವು ಮಾತನಾಡಿದ್ರಿ ಅಲ್ವಾ? ಇದು ನಾನ್ ಹೇಳ್ತಿರೋದು, IG ಅವರು ಈ ಕೆಲಸ ಮಾಡಿದ್ರೆ he should be removed immediately. ಓಕೆ. ಅದೇ ಇನ್ಸ್ಪೆಕ್ಟರ್ ಏನಾದ್ರು ಮಾಡಿದ್ರೆ he should be suspended immediately. ಓಕೆ. ಇದು ಯಾರು ಮಾಡಿದ್ರೆ ಅದು ಆಗ್ಲೇಬೇಕು. ಇದು ಈ ಹಿರಿಯ ಅಧಿಕಾರಿಗಳು ಸಣ್ಣವ್ರನ್ನ ಬಲಿ ಕೊಡೋದು ತುಂಬಾ ನೋಡ್ಕೊಂಡ್ ಬಂದಿದೀವಿ ನಾವು. ಈಗ ಇವ್ರು ಹೇಳ್ದಾಗೆ ಸುಮಾರು ಕೇಸಸ್ ನಲ್ಲಿ ಹಾಗೆ ಇದೆ. ಸಣ್ಣವ್ರ ಮೇಲೆ ಹಾಕಿ ಬಿಡ್ತಾರೆ, ನಾವು ಹೇಳೇ ಇಲ್ಲ ಅಂತ ಹೇಳ್ಕೊಂಡು ಅವ್ರ ಕೈನಲ್ಲೇ ಮಾಡಿಸಿ ಬಿಡ್ತಾರೆ. ನೋಡಿ ಗಣೇಶ್, ಯಾರೋ ಕೆಲವರೆಲ್ಲ ಸುಸೈಡ್ ಕೂಡ ಮಾಡ್ಕೊಂಡ್ರು. ಈ ಮಹಿಳೆಯರ ಎಷ್ಟು ಜನ ಸುಸೈಡ್ ಮಾಡ್ಕೊಳ್ತಾ ಇದ್ದಾರೆ. ಹಿರಿಯ ಅಧಿಕಾರಿಗಳು ಅಷ್ಟೊಂದು ಟಾರ್ಚರ್ ಕೊಡದೆ ಅವ್ರು ಹೆಂಗೆ ಸುಸೈಡ್ ಮಾಡ್ತಾರೆ? ಈ ರೀತಿ ನಡೀತಿದೆ ಅಂತ ಅನ್ಸುತ್ತೆ ಒಂದು. ಮತ್ತೆ ಇನ್ನೊಂದು ನನ್ಗೆ ಡೌಟ್ ಬರ್ತಾ ಇರೋದು ಏನಂತ ಹೇಳಿದ್ರೆ, ಕೇಸ್ ಹಾಕಿಕೊಂಡು ಹಿಂದೂಗಳ ಮೇಲೆ ಆ ಕೇಸ್ ಮುಖಾಂತರ ಅವರನ್ನ ಕಟ್ಟಿ ಹಾಕ್ಲಿಕ್ಕೆ ನೋಡ್ತಿರೋ ಅಂತ ಒಂದು ಗ್ಯಾಂಗ್ ಇದೆ, ಕಮ್ಯುನಿಸ್ಟ್ ಅಂಡ್ ಅದರ್ ರಿಲಿಜನ್ಸ್. ಅವ್ರು ಮಾಡ್ತಾರೆ. ಯಾಕೆಂದ್ರೆ ಎವ್ರಿ ಕಂಪ್ಲೇಂಟ್ ಇಸ್ ಗಿವನ್ ಬೈ ದೆಮ್. ಯಾರೇ ಹಿಂದೂಗಳು ಕಂಪ್ಲೇಂಟ್ ಕೊಡೋದಿಲ್ಲ ದೇವಸ್ಥಾನದ ಮೇಲೆ, ಅಥವಾ ಎಲ್ಲೋ ಭಜನೆ ನಡೀತಿದೆ ಅಂದ್ರೆ ಯಾವ ಹಿಂದೂಗಳು ಕಂಪ್ಲೇಂಟ್ ಕೊಡೋದು ನೋಡಿಲ್ಲ ನಾವು. ಎಲ್ಲಿಯೋ ಒಂದ್ ಕಡೆ ಒಂದ ಕಮ್ಯುನಿಸ್ಟ್ ಸೇರಿಯವರಾಗಿರ್ತಾರೆ, ಇಲ್ಲಾದ್ರೆ ಕ್ರಿಶ್ಚಿಯಾನಿಟಿಗ ಇದಕ್ಕೆ ಮುಸ್ಲಿಂ ಇದಕ್ಕೆ ಸೇರೋರು ಆಗಿರ್ತಾರೆ. ಯೂಶಲಿ ಕಂಪ್ಲೇಂಟ್ ಇಷ್ಟ ತನಕ ನಾವು ಗಮನಿಸಿರೋದು. ಈ ನಮ್ಮ ನೋಡಿದಾಗೆ ಯಕ್ಷಗಾನಕ್ಕೆ ಮುಸ್ಲಿಮರ ಕಂಪ್ಲೇಂಟ್ ಕೊಟ್ಟದ್ ನಾನು ನೋಡ್ಲಿಲ್ಲ. ಅಲ್ಲ, ಹಿಂದೂಗಳು ಯಾರು ಮಾಡಕ್ ಬರುದಿಲ್ಲ. ಅದು ನಾವು ನೋಡಿದ್ರೆ ಇಂಥವರೇ ಕಂಪ್ಲೇಂಟ್ ಮಾಡಿದ್ರು. ಇವನ್ ನಮ್ ಶಬರಿಮಲೆ ಕೇಸ್ ನೋಡಕ್ ಹೋಗುವಾಗನು ಯಾರೋ ಕಮ್ಯುನಿಸ್ಟ್ ಕಡೆಯಿಂದ ಆಗಿರೋಂಥದ್ದು, ಅಲ್ಲಿನ ತಡೆಗಟ್ಟು. ಹಾಗೆ ತಿರುಪತಿನಲ್ಲೂ ಕೂಡ ಹಾಗೆ ಮಾಡಿದ್ದಾರೆ. ಹಾಗೆ ದೇವಸ್ಥಾನಗಳು ಎಲ್ಲಿ ಹಿಂದೂಗಳು ಸಂಘಟನೆ ಆಗ್ತಾರೆ ಅಂತ ಕಡೆಗೆ ಇವರು ಕೇಸ್ಗಳನ್ನು ಹಾಕೋದು, ಅದನ್ನ ಬಂಧಿಸುವಂತ ಕೆಲಸಗಳನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಸಂಬಡಿ ಬಿಹೈಂಡ್ ದಿಸ್. ಇದನ್ನ ನೋಡ್ಲೇಬೇಕು, ಪೊಲೀಸರು ಕೂಡ ಅದನ್ನ ಗಮನಿಸಬೇಕು ಒಂದು. ಆಮೇಲೆ ಇದಕ್ಕೆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಇಟ್ಸ್ ಅ ವೆರಿ ಗುಡ್ ಕಾನ್ಸೆಪ್ಟ್. ನಾವು ಶಾಂತಿಯಿಂದ ಜೀವನ ಮಾಡ್ಲಿಕ್ಕೆ, ಮನುಷ್ಯರಾಗಿ ಜೀವನ ಮಾಡ್ಲಿಕ್ಕೆ ಒಂದು ದೊಡ್ಡ ನಮ್ಗೆ ದಾರಿ ತೋರಿಸ್ತಿರೋದು ದೇವಸ್ಥಾನ. ಅವುಗಳನ್ನ ಉಳಿಸ್ಲಿಕ್ಕೋಸ್ಕರ ನಾವ್ ಎಲ್ರೂ ಸೇರ್ಕೊಂಡು ಶ್ರಮ ಪಡ್ಬೇಕು. ಅಧಿಕಾರಿಗಳಾಗಿರ್ಬೋದು, ಶಾಸಕರಾಗಿರ್ಬೋದು, ಎಲ್ರೂ ಸೇರ್ಕೊಂಡು ಅದಕ್ಕೋಸ್ಕರ ಅದನ್ನ ಉಳಿಸ್ಲಿಕ್ಕೋಸ್ಕರ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅದಕ್ಕೆ ಹಾಕೊಡ್ಬೇಕು. ಇಂತಿಂತ ಕಾರ್ಯಕ್ರಮ ಹೀಗೆ ನಡಿಬೇಕು, ಇಷ್ಟು ಟೈಮ್ ಹಾಕೊಳ್ಬಹುದು ಅಂತ. ಮತ್ತೆ ಇನ್ನೊಂದು ಹೇಳ್ತೀನಿ, ಈ ಸೌಂಡ್ ಖಂಡಿತ ನಾವು 11 ಗಂಟೆ ಮೇಲೆ ಸ್ವಲ್ಪ ಆದ್ರೂ ಕಡಿಮೆ ಮಾಡಬೇಕು. ನಮ್ ಇಷ್ಟ ಬಂದಾಗ ಹಾಕೊಳ್ತೀವಿ. ನಾವ್ ಏನು ಕೇಳುದಿಲ್ಲ ಅಥವಾ ಯಾರು ಏನು ಕೇಳಬಾರ್ದು ಅಂತಾನು ಹೇಳ್ಬಾರ್ದು ನಾವು. ಯಾಕಂದ್ರೆ ಆಫ್ಟರ್ 11 o'clock ಸ್ವಲ್ಪ ನಿದ್ದೆ ಮಾಡೋರು ಇರ್ತಾರೆ, ಸ್ವಲ್ಪ ಆದ್ರೂ ಕಮ್ಮಿ ಮಾಡಬಹುದು ನಾವು ಸೌಂಡ್. ಆಮೇಲೆ ಅನಾವಶ್ಯಕ ಸೌಂಡ್ ಗಳನ್ನ ಉಪಯೋಗಿಸ್ಕೊಂಡು ಇನ್ನೊಬ್ರು ಉಪದ್ರ ಮಾಡಂತ ನಾವು ಮಾಡಬಾರ್ದು. ಯಾರೇ ಇರ್ಲಿ, ಯಾವುದೇ ಕಾರ್ಯಕ್ರಮ ಇರ್ಲಿ, ಯಾರೇ ಇರ್ಲಿ, ಅನಾವಶ್ಯಕವಾಗಿ ನಾವು ಅದನ್ನ ಉಪಯೋಗಿಸಿ ಮಾಡಬಾರ್ದು. ಅನಾವಶ್ಯಕ ಆಗಿಲ್ಲ ಧ್ವನಿವರ್ಧಕ ಬೇಕೇ ಬೇಕು. ಯಕ್ಷಗಾನದಲ್ಲಿ ಡಿಜೆಗಳು ಇರುವುದಿಲ್ಲ, ಕೆಲವೊಂದು ಡಿಜೆಗಳು ನಿಲ್ಲಿಕ್ಕೆ ಆಗುದಿಲ್ಲ. ಅಂತ ಡಿಜೆಗಳನ್ನ ಯಕ್ಷಗಾನದ ಈ ಲೌಡ್ ಸ್ಪೀಕರ್ಗಳು ಇಲ್ಲ. ಈಗ ಸೌಂಡ್ ಬಾಕ್ಸ್ ಗಳು ಆ ಏರಿಯಾದಲ್ಲಿ ಮಾತ್ರ ಇರ್ತದೆ ನಾನು ನೋಡಿದಾಗೆ. ಅಂತ ಅದಕ್ಕೆ ಏರಿಯಾಗಿಂತ ಜಾಸ್ತಿ ಹಾಕೋದಿದ್ರೆ ನಂದು ಖಂಡನೀಯ. ಸುಲ್ತಾನ್ ಬತ್ತೇರಿ ಒಂದು ಓಪನ್ ಪ್ಲೇಸ್ ಇದೆ, ಅಲ್ಲಿ ಫಂಕ್ಷನ್ಸ್ ಇಡ್ತಾರೆ, ಡಾನ್ಸ್ ಎಲ್ಲ ನಡೀತಿರುತ್ತೆ. 11 ಗಂಟೆ 12 ಗಂಟೆ ಆದ್ರೂ ಅವ್ರು ಕೇಳೋರಿಲ್ಲ. ಅಂದ್ರೆ ಯಕ್ಷಗಾನವಿರ್ಲಿ ಯಾವುದೇ ಇರ್ಲಿ, ಆ ಸೌಂಡ್ ಗಳನ್ನು ಕೂಡ ಮ್ಯಾನೇಜ್ಮೆಂಟ್ ಮಾಡಬೇಕು. ಒಟ್ಟಾರೆ ಕರ್ಕಶ ಸೌಂಡ್, ಲೌಡ್ ಸ್ಪೀಕರ್ ಅನ್ನ ದೊಡ್ಡದಾಗಿರುವಂತ ಅಗತ್ಯ ಇರುವುದಿಲ್ಲ. ಸೌಂಡ್ ಬಾಕ್ಸ್ ಗಳು ಆ ಪ್ರದೇಶದಲ್ಲಿ ಕೇಳುವ ಹಾಗೆ, ಸ್ಪಷ್ಟವಾಗಿ ಕೇಳುವ ಹಾಗೆ ಏರಿಯಾಕ್ಕೆ ಬೇಕಾಗಿ ಅಂತಹ ವ್ಯವಸ್ಥೆಗಳನ್ನು ಇನ್ನು ಮುಂದೆ ಮಾಡಬೇಕು. ಅಂದ್ರೆ ಮಾಡಿಕೊಳ್ಳದವರು ನಾನು ನೋಡಿದಾಗೆ
ಯಕ್ಷಗಾನದಲ್ಲಿ ಹೆಚ್ಚು ಸೌಂಡ್ಗಳು ಪೊಲ್ಯೂಷನ್ ಇರುವುದಿಲ್ಲ. ಎಲ್ಲಿಯಾದ್ರೂ ಇದ್ರೂ ಕೂಡ ಈ ಇದೆಲ್ಲ ಬಿಡ್ತಾರ ಸುಡುಮದ್ದುಗಳು, ಅದು ಡಿಸ್ಟರ್ಬ್ ಸ್ವಲ್ಪ ಅದು ಕೂಡ ನಿದ್ರೆಗೆ ಡಿಸ್ಟರ್ಬ್ ಆಗಲ್ಲ. ನನಗೆ ಡಿಸ್ಟರ್ಬ್ ಆಗುವಂತದ್ದು ಯಾವಾಗ್ಲೂ ಡಿಜೆಗಳು ಸೌಂಡ್ಗಳು ಏನಾದ್ರೆ ನಮ್ಮ ಗ್ಲಾಸ್ಗಳೆಲ್ಲ ಗಡಗಡ ಇರ್ತದೆ ಅಷ್ಟು ದೂರದಲ್ಲಿ ಇದ್ರು. ಅಂದ್ರೆ ಅಂತದ್ದನ್ನೆಲ್ಲ ನಾವು ರಾತ್ರಿ ಹೊತ್ತಿಗೆ ನಿಷೇಧ ಮಾಡಿ, ಯಾಕಂದ್ರೆ ರೋಗಿಗಳಿಗೆ, ವೃದ್ಧರಿಗೆ, ಮಕ್ಕಳಿಗೆ ತುಂಬಾ ಸಮಸ್ಯೆ ಆಗ್ತದೆ ಅಂತ ಇದಿದ್ರು ಕೂಡ ಇನ್ನು ಮುಂದೆ ಕೂಡ ಒಂದು ವೇಳೆ ಯಕ್ಷಗಾನದವರು ಮಾಡ್ತಿದ್ರು, ಮಾಡುವುದಿಲ್ಲ ನಾನು ನೋಡಿದಾಗೆ, ಸೌಂಡ್ ಡೆಸಿಬಲ್ಗಳನ್ನ ಕಮ್ಮಿ ಮಾಡಿ ಸ್ಪಷ್ಟತೆಯನ್ನ ಜಾಸ್ತಿ ಮಾಡುವಂತ ಟೆಕ್ನಿಕಲ್ ತಾಂತ್ರಿಕತೆ ಇದೆ. ಅಂದ್ರೆ ಆ ಪ್ರದೇಶದಲ್ಲಿ ಆ ಡೆಸಿಬಲ್ಗಳನ್ನು ಕಮ್ಮಿ ಮಾಡಿ ಅದು ಸ್ಪಷ್ಟವಾಗಿ ಕೇಳುವಂತ, ಸ್ಫುಟವಾಗಿ ಕೇಳುವಂತ ಶಬ್ದಗಳು ಮಾಡಿದ್ರೆ ಯಕ್ಷಗಾನಕ್ಕೂ ಒಳ್ಳೇದು. ಇಂಥ ಭಜನೆಗಳು ಕಾರ್ಯಕ್ರಮ ಅದನ್ನ ಅಳವಡಿಸಿಕೊಂಡ್ರೆ ಒಳ್ಳೇದು. ಡೆಸಿಬಲ್ಗಳನ್ನು ಕಡಿಮೆ ಮಾಡಬೇಕು. ಇನ್ನೊಂದು ವಿಷಯ, ದೇವಸ್ಥಾನಗಳು ಯಾವ್ದು ಇತ್ತೀಚೆಗೆ ಹೊಸದಾಗೇನು ಕಟ್ಟಿರೋದಿಲ್ಲ, ಎಲ್ಲ ಹಳೆ ದೇವಸ್ಥಾನಗಳೇ ನಮ್ದು ಇರೋದು. ಹಾಗಾದ್ರೆ ದೇವಸ್ಥಾನ ಸುತ್ತಮುತ್ತ ಮನೆ ಕಟ್ಕೊಂಡು ವಾಸ ಮಾಡ್ಕೊಂಡು ದೇವಸ್ಥಾನ ಸರಿ ಇಲ್ಲ ಅಲ್ಲಿ ಬಂದ್ ಮಾಡ್ಬೇಕು ಅನ್ನೋದು ತಪ್ಪು. ಅಲ್ಲಿ ಬೇಡ ಅಂದ್ರೆ ಇವರು ಬೇರೆ ಕಡೆ ಹೋಗ್ಲಿ ವಾಸ ಮಾಡ್ಲಿಕ್ಕೆ, ಅದು ಬಿಟ್ಟು ದೇವಸ್ಥಾನದ ಮೇಲೆ ಕಂಪ್ಲೇಂಟ್ ಮಾಡೋದಂತೂ ಖಂಡಿತ ತಪ್ಪು. ಓಕೆ ಓಕೆ ಎಸ್ ಟ್ರಸ್ಟಿ ಅವ್ರ ಜೊತೆ ಬಿಫೋರ್ ದಟ್ ಒಬ್ರು ಕಾಲರ್ ಇದ್ದಾರೆ. ಹಲೋ ಸರ್ ನಮಸ್ತೆ. ಹಲೋ ಸರ್ ನಮಸ್ತೆ. ನಮಸ್ತೆ, ತಮ್ಮ ಹೆಸರು? ಯೋಗೇಶ್ ಅಂತ ಸರ್. ನಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಸರ್ ಮೊದಲನೇದಾಗಿ. ಮೇಲಿಂದ. ಓಕೆ, ನಿಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಸರ್. ಮೇಲಿಂದ ನಮ್ಮ ಹಿಲ್ ಟಾಪ್ ಅಲ್ಲಿ ಡಿಜೆ ಇಟ್ಕೊಂಡು ಸೌಂಡ್ 2 ಗಂಟೆವರೆಗೆ ಯಾರು ಬಂದ್ ಮಾಡುದಿಲ್ಲ. ಹಿಲ್ ಟಾಪ್ ಅಲ್ಲಿ. ಓಕೆ ಓಕೆ, ಸರಿ. ಹೇಳಿ ಮಾತಾಡಿ ಸರ್. ತಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮೊದಲನೇದಾಗಿ. ಅದೇ 2 ಗಂಟೆವರೆಗೆ ಸೌಂಡ್ ಇಟ್ಟರು ಅವರು ಬಂದ್ ಮಾಡೋದಿಲ್ಲ. ಈಗ ದೇವಸ್ಥಾನಕ್ಕೆ ಹೋಗಿ ಅವ್ರು ಬಂದ್ ಮಾಡ್ಲಿಕ್ಕೆ ಅವರಿಗೆ ಯಾವ ಇದುಂಟು? ಅಲ್ಲ, ಕಂಪ್ಲೇಂಟ್ ಕೊಡ್ಬೇಕು. ತಾವು ಕಂಪ್ಲೇಂಟ್ ಕೊಟ್ರಾ? ಐಜಿಗೆ ಫೋನ್ ಮಾಡಿ. ಇಲ್ಲ, ಹೌದು, ಲಾಸ್ಟ್ ಐಜಿಗೆ ಫೋನ್ ಮಾಡಿ. ಸರಿ ಸರ್, ಲೈನ್ ಅಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಇದೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಡೈರೆಕ್ಟ್ ಟ್ರಸ್ಟಿ ಅವ್ರ ಜೊತೆ ಕೇಳಬೇಕು. ಕಾವೂರು ಪರಿಸರದಲ್ಲಿ ಈ ಮೊದಲು ಕೂಡ ಈ ರೀತಿ ಘಟನೆ ನಡೆದಿತ್ತಾ ಅಂತ ಹೇಳಿ. ಆದ್ರೆ ಕಾಲ್ ಮಾಡಿದಂತ ಒಬ್ರು ಕೂಡ ಮುಲ್ಲರ್ಕಾಡು ಕೆಲವು ಪ್ರದೇಶಗಳನ್ನು ಮಾಡಿದ್ದಾರೆ. ಕೆಲವು ಪ್ರದೇಶಗಳಲ್ಲಿ ಇವತ್ತು ನಾವು ಮೀಟಿಂಗ್ ನಲ್ಲಿ ಹೇಳಿದ್ರು, ಕೆಲವು ಮುಲ್ಲಕಾಡಲ್ಲಿ ಮತ್ತೆ ಕೆಲವು ಏರಿಯಾಗಳಲ್ಲಿ ಇವತ್ತು ಕೆಲವು ಆಗಿದ್ದಂತೆ. ಮೊದಲು ಈ ಪೊಲೀಸ್ನವರು ಕೆಲವು ಸತಿ ಬಂದ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಅದೇ ಕಳೆದ 23 ವರ್ಷಗಳಿಂದ ನಾವು ಮೊಸರುಟಿಕೆ ಮಾಡ್ತಾ ಇದ್ದೇವೆ ನಮ್ಮ ದೇವಸ್ಥಾನದ ವತಿಯಿಂದ. ಸರಿ, ಯಾವ್ದು ಇವತ್ತಿನ ತನಕ ಈ ತರ ಘಟನೆ ಆಗಲಿಲ್ಲ. ಇವತ್ತನಿಗೆ ಯಾವ ಪೊಲೀಸ್ನವ್ರದ ನಮಗೆ ಹೆಲ್ಪು ಬೇಡ. ಅದು ಯಾವುದೇ ಕಿರಿಕಿರಿ ಆಗಲಿ, ಏನೇ ಸೌಂಡ್ನ ವಿಷಯದಲ್ಲೇ ಆಗಲಿ ಊರಿನವ್ರು ಯಾರು ಇವತ್ತಿನ ತನಕ ಮಾಡಲಿಲ್ಲ 23 ವರ್ಷದಿಂದ. ಆದರೆ ಈ ಬಾರಿ ಈ ಒಂದು ಕಾರ್ಯ ಯಾವ ರೀತಿ ಆಯ್ತು ಅಂತ ಹೇಳಿದಂತ ನಮಗೇನು ಆಶ್ಚರ್ಯದ ವಿಷಯ. ಮತ್ತು ಸೌಂಡು ಅದು ಹೇಳಿದಾಗೇ ಒಂದು ಲಿಮಿಟ್ ಅಂತೇಳಿ ಬೇಕು, ಪ್ರತಿಯೊಂದಕ್ಕೂ ಸೌಂಡ್ ಲಿಮಿಟ್ ಅಂತ ನಮ್ಗೆ ಎಲ್ರಿಗೂ ಬೇಕು. ಅಂದ್ರೆ ಒಂದು ಪ್ರೋಗ್ರಾಮ್ ಆಗೋದಾದ್ರೆ ಯಾರಿಗೂ ತೊಂದರೆ ಮಾಡಿ ನಮಗೆ ಕಾರ್ಯಕ್ರಮ ಮಾಡೋದು ಬೇಡ. ಬೇರೆಯವರಿಗೆ ತೊಂದರೆ ಆಗಿ ನಮ್ಮ ಕಾರ್ಯಕ್ರಮ ಆಗಿ ನಾವು ಎಂಜಾಯ್ ಮಾಡೋದಂತೆ ಬೇಡ ಅಂತ ಹೇಳಿ ಅದಕ್ಕೆ ಜಿಲ್ಲಾಡಳಿತ ಒಂದು ಒಳ್ಳೆಯ ಶಿಸ್ತಿನ ಕ್ರಮ ಮಾಡಬೇಕು. ಅಂದ್ರೆ ಎಲ್ಲ MLAಗಳು ಸೇರಿ, ಉಸ್ತುವಾರಿ ಮಂತ್ರಿಗಳು ಸೇರಿ ಒಂದು ಕಮಿಟಿ ಮಾಡಿ ಏನೆಲ್ಲ ಆಗಬೇಕು, ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮಾಡೋದಾದ್ರೆ ಬೇರೆಯವರಿಗೆ ಆದ್ರೆ ಯಾವ ರೀತಿ ಯಾವ ಕಾರ್ಯಕ್ರಮಗಳು ಮಾಡಿದ್ರೆ ಯಾವ ರೀತಿ ಒಂದು ಲಿಮಿಟ್ ಕೊಡಬೇಕು, ಮತ್ತೆ ಅದಕ್ಕೆ ಬೇಕಾದ ಸಲಹೆ ಸೂಚನೆ ಕೊಡಬೇಕು. ಅದಕ್ಕೆ ಇವರು ನಮ್ಮ MLA ಅವರು ಇವತ್ತು ಹೇಳಿದ್ದಾರೆ 2 ದಿನದಲ್ಲಿ ಕಮಿಷನ್ ಹತ್ರ ಹೋಗಿ ಮಾತಾಡುವ. ಅದರ ನಂತರ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಒಪ್ಪಿದ್ದಾರೆ. ಒಂದು ಮಾತಾಡಿದನ್ನು ಸೂಕ್ತ ತನಿಖೆ ಮಾಡಿ ಅವರ ಮೇಲೆ ಆಕ್ಷನ್ ಯಾರ ಮೇಲೆ ಆಗ್ಬೇಕಾದ್ ಮಾಡ್ಬೇಕಂತೇಳಿ ಇವತ್ತು ಬರುವಾಗಲೂ ಮಾತಾಡಿದ್ದೇವೆ ನಾವು. ಅವರು ಪೂರಕವಾಗಿ ಎಲ್ಲ 3 MLAಗಳು ಸೇರಿದ್ದಾರಂತೆ ಹೇಳಿ ನಾವು ಇವ್ರ ಕಮಿಷನ್ ಹತ್ರ ಮಾತಾಡಿ ಅದನ್ನು ಡಿಸಿಷನ್ ತಗೊಳ್ಳುವ ಅಂತ ಹೇಳಿದ್ರೆ ಅದರ ನಂತರ ಪ್ರತಿಭಟನೆ ಮಾಡೋದಾದ್ರು ಆಫ್ಟರ್ ಡಿಸಿಷನ್ ಆಫ್ ಕಮಿಷನ್. ಪ್ರತಿಭಟನೆ ಮಾಡಬೇಕು. ಒಬ್ರು ಕಾಲ್ ಇದ್ದಾರೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್. ನಮಸ್ತೆ, ತಮ್ಮ ಹೆಸರು? ನಮಸ್ತೆ, ನಿತಿನ್ ಅವರೇ. ನಾನು ವಿವೇಕ್ ಅಂತ ಮಾತಾಡೋದು ಕೋಳೂರಿಂದ. ಓಕೆ ವಿವೇಕ್ ಅವರು ಮಾತಾಡಿ. ವಿವೇಕ್ ಏನ್ ಹೇಳ್ತೀರಾ? ನಾನು ಕಾವೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಭಕ್ತನಾಗಿ ನಿಮ್ಮ ಹತ್ರ ಮಾತಾಡ್ತಿದ್ದೇನೆ. ಸರಿ, ಸುಮಾರು 800 ವರ್ಷ ಇತಿಹಾಸ ಇರುವಂತ ಇದು ದೇವಸ್ಥಾನ. ಹಲೋ, ಮಾತಾಡಿ ಸರ್, ಮಾತಾಡಿ, ಕೇಳ್ತಾ ಇದೆ. ಸುಮಾರು 800 ವರ್ಷಗಳ ಇತಿಹಾಸ ಇರುವಂತ ದೇವಸ್ಥಾನ ಇದು. 800 ವರ್ಷದಿಂದ ನಾವು ಶಿವರಾತ್ರಿಯನ್ನು ಆಚರಿಸಿಕೊಂಡು ಬರ್ತಾ ಇದ್ದಾರೆ. ನಿನ್ನೆ ಕೂಡ ಈ ಘಟನೆ ನಡೆಯುವಾಗ ಕೂಡ ನಾನು ಅಲ್ಲಿದ್ದೆ. ಹಿರಿಯರೆಲ್ಲ ಇದ್ರು, ಎಲ್ರು ತಮ್ಮ ಪಾಡಿಗೆ ತಾವು ದೇವರ ಭಕ್ತಿಯಲ್ಲಿ ಲೀನರಾಗಿದ್ರು. ಅಷ್ಟೊತ್ತಿಗೆ ಈ ಕಾವೂರು ಠಾಣೆಯ ಇನ್ಸ್ಪೆಕ್ಟರ್ ಬಂದು ಏಕಾಏಕಿಯಾಗಿ ಭಜನೆಯನ್ನು ಬಂದ್ ಮಾಡಬೇಕು, ಯಕ್ಷಗಾನ ಬಂದ್ ಮಾಡ್ಬೇಕಂತ ಹೇಳಿದ್ರು. ಇದು ಯಾವ ರೀತಿಯಾದಂತ ನ್ಯಾಯ? ಯಾಕಂತ ಹೇಳಿದ್ರೆ ನಾವು ಹಿಂದೂಗಳಾದ ನಾವು ಶಿವರಾತ್ರಿ ಅಂತ ಹೇಳಿದ್ರೆ ನಾವು ಜಾಗರಣೆ ಮಾಡುವಂತ ಒಂದು ಹಬ್ಬ.
ಅದಕ್ಕೆ ಇವರು ಯಾಕೆ ಈ ತರ ಮಾಡ್ತಾ ಇದಾರಂತೆ, ಇದು ಯಾಕೆ ಈ ತರ ಮಾಡ್ತಾ ಇದ್ರಂತೆ ಅಂತ ಅರ್ಥ ನನಗೆ. ಒಮ್ಮೆ ಹೇಳಿದ್ರು ಐಟಿ ಅವರು ಹೇಳಿದ್ರು ಅಂತ ಹೇಳಿ, ಇನ್ನೊಂದ್ಸರಿ ಹೇಳಿದ್ರು ನಮ್ಗೆ ಬೇರೆ ಕಡೆಯಿಂದ ಕಂಪ್ಲೇಂಟ್ ಬಂದಿದೆ ಅಂತ ಹೇಳಿ. ಅವರಿಗೆ ಕೂಡ ಏನ್ ಕ್ಲಾರಿಟಿ ಇರಲಿಲ್ಲ. ಒಟ್ನಲ್ಲಿ ಏನೋ ಒಂದು ಮಾಡ್ತಾ ಇದ್ರು, ಒಟ್ನಲ್ಲಿ ನಿಲ್ಲಿಸಬೇಕಿತ್ತು ಅಲ್ವಾ? ಒಟ್ಟಾಗಿ ಅವರಿಗೆ ಆ ಒಂದು ಕಾರ್ಯಕ್ರಮ ನಿಲ್ಲಿಸಬೇಕಿತ್ತು. ಆದ್ರೂ ಕೂಡ ಅವರು ಆ ದೇವರ ಭಕ್ತರು, ಆ ದೇವಸ್ಥಾನ ಭಕ್ತರು ಅಲ್ವಾ? ಎಲ್ಲೊಂದ್ ಕಡೆ ದೊಡ್ಡ ಚಿದಂಬರ ರಹಸ್ಯ. ಭಸ್ಮಾಸುರನು ಹಾಗೆ ಈಶ್ವರನ ಭಕ್ತ, ಈಶ್ವರ ಮೇಲೆ ಕೈ ಇಡ್ತಾರೆ. ಈಗ ನನಗೆ ಅವ್ರು ಹೇಳಿದಾಗ ಒಂದು ನೆನಪಾಯ್ತು, ನಮ್ಮ ಯಕ್ಷಗಾನದಲ್ಲೆಲ್ಲ ಋಷಿ ಮುನಿಗಳು ಗಡ್ಡೆ ಬಿಟ್ಕೊಂಡು ಅಲ್ಲಿ ಆಶ್ರಮದಲ್ಲಿ ಹೋಮ ತಪ ಜಪ ಎಲ್ಲ ಮಾಡ್ತಾ ಇರ್ತಾರೆ, ಹೋಮ ಮಾಡ್ತಾರೆ. ಆಗ ರಕ್ಕಸರು ಒಮ್ಮೆಲೆ ದಾಳಿ ಮಾಡಿ ಯಜ್ಞಗುಂಡವನ್ನ ಭಂಗ ಮಾಡುದು, ಆ ರೀತಿಯಾದ ಸೀನ್ಗಳನ್ನು ನೋಡುವಾಗ ಇದು ಸ್ವಲ್ಪ ಏನೋ ಸಾಮ್ಯತೆ ಇದೆ ಅಂತ ಅನಿಸ್ತಾ ಇದೆ. ನಿಜವಾಗ್ಲೂ ಕೂಡ. ಥ್ಯಾಂಕ್ ಯು ಸರ್. ಕರೆ ಮಾಡಿದ್ರು ವಿವೇಕ್ ಅಂತ ಹೇಳಿ. ನಾನು ಕೂಡ ಭಕ್ತನಾಗಿದ್ದೆ, ಅಂದ್ರೆ ಈ ವಿಷಯ ತುಂಬಾನೇ ಬೇಸರ ಆಗುತ್ತೆ ನನಗೆ ಅಂತ ಹೇಳಿ. ಎಸ್ ಟ್ರಸ್ಟಿ ಅವ್ರ ಜೊತೆ ಕೇಳಬೇಕು. ಒಂದು ಆಪಾದನೆ ಬರ್ತಾ ಇದೆ, ದೊಡ್ಡ ಮಟ್ಟದಲ್ಲಿ ಸೌಂಡ್ ಇತ್ತು, ದೊಡ್ಡ ಮಟ್ಟದಲ್ಲಿ ಧ್ವನಿ ಆಗ್ತಾ ಇತ್ತು, ಸೊ ಅದಕ್ಕೋಸ್ಕರ ಬರ್ತಾರೆ ಈ ರೀತಿ ಹೇಳ್ತಾರೆ ಅನ್ನುವಂಥದ್ದು. ಯಾವ ರೀತಿ ಇತ್ತು ಸೌಂಡು? ಎಲ್ಲ ಯಕ್ಷಗಾನಗಳಿಗೆ ಒಂದೇ ರೀತಿಯ ಸೌಂಡ್ ಕೊಡ್ತಾರೆ, ಜಾಸ್ತಿ ಅಂತ ಹೇಳಿಲ್ಲ, ಸ್ವಲ್ಪ ಸ್ಪೇಸ್ ಕಮ್ಮಿ ಅದು ನಮ್ಮ ಗ್ರೌಂಡ್ ಅಲ್ಲಿ ಆಗುತ್ತೆ. ದೊಡ್ಡ ಗ್ರೌಂಡ್ ಅಂತ ಹೇಳಿಲ್ಲ, ಸಣ್ಣ ಗ್ರೌಂಡ್ ಅಲ್ಲಿ. ಆದ್ರೆ ಅವರು ಹೇಳಿದಕ್ಕೆ ನಾವು ಒಪ್ತೇವೆ, ಸ್ವಲ್ಪ ಕಮ್ಮಿ ಮಾಡ್ಬೇಕಂತ ಹೇಳಿದ್ರೆ ಕಮ್ಮಿ ಮಾಡಿದ್ದೇವೆ. ಟ್ರಸ್ಟಿಗಳಿಗೆ ಗೊತ್ತಿರೋದಿಲ್ಲ, ಹೊರಗಿನವರು ಅದು ಟೆಕ್ನಿಷಿಯನ್ ಅವರು ಇದ್ರೆ ಅವರಿಗೆ ಸ್ವಲ್ಪ ಕಮ್ಮಿ ಮಾಡ್ಲಿಕ್ಕೆ ಕಮ್ಮಿ ಮಾಡ್ಲಿಕ್ಕೆ ಹೇಳಿದ್ದೇವೆ. ಆದ್ರೂ ಇನ್ನೂ ಕಮ್ಮಿ ಆಗ್ಬೇಕು, ಇನ್ನೂ ಕಮ್ಮಿ ಆಗಂದ್ರೆ ಹೇಳ್ತಾ ಇದ್ರು ತಾವು ಕಮ್ಮಿ ಮಾಡ್ತೇವೆ ಅನ್ನುವಂಥದ್ದು. ಯಾರೋ ಜನಸಾಮಾನ್ಯರು ಹೇಳ್ತಾರೆ ನಾನು ಕಡಿಮೆ ಮಾಡ್ತೇನೆ ಸರ್ ಅಂತ ಹೇಳಿ. ಬಂದ್ ಮಾಡಿ, ಬೇಡ ಏನ್ ಬೇಡ, ಏನು ಮೈಕ್ ಇರಬಾರ್ದು ಅಂತ ಹೇಳು. ಮೈಕ್ ಇರ್ಲೇಬಾರ್ದು. ಭಜನೆಗೆ ಸರ್ ಭಜನೆ ಬಂದ್ ಮಾಡ್ಲಿಕ್ಕೆ ಅಂತ ಹೇಳಿಲ್ಲ KR ನಾಯ್ಕರು, ಅದು ಸ್ಪಷ್ಟವಾಗಿ ಹೇಳ್ತಾರೆ. ಇನ್ಸ್ಪೆಕ್ಟರ್ ಆ ರೀತಿಯನ್ನು ಹೇಳಿಲ್ಲ, ಭಜನೆ ಬಂದ್ ಮಾಡಿಲ್ಲ, ಮೈಕ್ ಬಂದ್ ಮಾಡಿ. ಯಾಕಂದ್ರೆ ಅವರಿಗೆ ಅಷ್ಟೇ ಹರಾಸ್ಮೆಂಟ್ ಆಗಿದೆ ಅಂತೆ. ಈ ಮೈಕ್ನಿಂದಾಗಿ ನನಗೆ ನಾಳೆ ಕಿರಿಕಿರಿ ಆಗುತ್ತೆ, ನನಗೆ ಪ್ರಾಬ್ಲಮ್ ಆಗುತ್ತೆ. ಮೈಕ್ ಬಂದ್ ಮಾಡಿ, ಭಜನೆ ಮಾಡಿ, ಯಕ್ಷಗಾನ ಮಾಡಿ. ಆದ್ರೆ ವಿದೌಟ್ ಮೈಕ್ ಯಕ್ಷಗಾನ ಮಾಡ್ಲಿಕ್ಕಂತ ಸಾಧ್ಯ ಇಲ್ಲ, ಭಜನೆ ಅಂತೂ ಮಾಡಬಹುದು. ವೆರಿ ಇಂಟ್ರೆಸ್ಟಿಂಗ್ ಕೇಳುವಾಗ ಅಲ್ವಾ? ಯಕ್ಷಗಾನ ಆಗ್ಬೇಕು, ಆದ್ರೆ ಮೈಕ್ ಇರಬಾರ್ದು, ಸ್ವಲ್ಪ ಕೂಡ ಸೌಂಡ್ ಇರಲೇಬಾರ್ದು. ಯಾರಿಗೋಸ್ಕರ ಅಂತ ಯಕ್ಷಗಾನ ಮಾಡ್ಲಿಕ್ಕೆ? ಯಕ್ಷಗಾನ ಜಾಗರಣೆಯ ದಿನ, ಶಿವರಾತ್ರಿ ದಿನ ಯಾತಕ್ಕೋಸ್ಕರ ಮಾಡ್ತಾರೆ ಅನ್ನೋದು ಗೊತ್ತಿದ್ಯಾ? ಅದು ಕುಂದೇಶ್ವರ ಗೊತ್ತು, ಯಾಕಂದ್ರೆ ಅವರೊಂದು ಕಲಾವಿದ್ರು, ಅವರವರೇ ಮಾತಾಡ್ಕೊಂಡು ಮೊನ್ನೆ ಮೈಕ್ ಇಲ್ಲದೆ ಮಾಡಿದಾರಂತ ಅವರು. ಯಕ್ಷಗಾನದ ದಿನ, ಯಕ್ಷಗಾನ ಶಿವರಾತ್ರಿಯ ದಿನ ಮಾಡ್ಬೇಕು, ಜಾಗರಣೆಯ ದಿನ ಮಾಡ್ಬೇಕು ಅಂತ ಹೇಳುವಾಗ ಯಾತಕ್ಕೋಸ್ಕರ ಯಕ್ಷಗಾನ ಮಾಡ್ತಾರೆ? ಮೈಕ್ ಬೇಕು ಅಲ್ವಾ? ಏನು ಮಾತಾಡ್ತಾರೆ ಯಕ್ಷಗಾನದಲ್ಲಿ ಅಂದ್ರೆ ಒಳ್ಳೆ ವಿಚಾರಗಳನ್ನ ಯಕ್ಷಗಾನದ ಮೂಲಕ ಅವರನ್ನು ಕೇಳಬೇಕು, ದೇವರ ನಾಮ, ದೇವರ ಕಥೆಗಳನ್ನ ಕೇಳಬೇಕು. ಅದು ದೂರದಲ್ಲಿ ತುಂಬಾ ಜನ ಬಂದ್ರೆ ಹಿಂದಿನವರಿಗೆ ಕೇಳಬೇಕು. ಇಲ್ಲಿ ಪುಸ್ ಪುಸ್ ಏನ್ ಮಾಡಿದ್ರೆ ಇವರು ಸೌಂಡ್ ಹಿಂದಿನವರಿಗೆ ಕೇಳ್ತದ, ಅದರ ಮೇಲೆ ಒಂದು ಲೀನವಾಗಬೇಕಾದ್ರೆ ಅಲ್ಲಿ ಕೊನೆವರೆಗೆ ಶಬ್ದಗಳನ್ನು ಮುಟ್ಬೇಕು ಎನ್ನುವ ಕಾರಣಕ್ಕಾಗಿ ನಮ್ಮ ಶಬ್ದವನ್ನ ಈಗ ಕೊಟ್ಟದ್ದು. ಏನು ಹಿಂದಿನ ಕಾಲದಲ್ಲಿ ಯಾರು ಬೈಕಲ್ಲಿ ಹೋಗ್ತಾ ಇರಲಿಲ್ಲ, ಮೋಟಾರ್ ಸೈಕಲ್ ಅಲ್ಲಿ ವೆಹಿಕಲ್ ಅಲ್ಲಿ ಹೋಗ್ತಾರೆ, ನಡ್ಕೊಂಡು ಹೋಗ್ತಾ ಇದ್ರು. ಹಾಗಂತ ಈಗಲೂ ನಡ್ಕೊಂಡು ಹೋಗಿ ಹಿಂದಿನ ಕಾಲದಲ್ಲಿ ಇದ್ದಾಗೆ ಅಂತ ಏನಾದ್ರು ರೂಲ್ಸ್ ಗಳು ಬಂದಿದ. ಮೈಕ ಕೂಡ ಈಗಿನ ಒಂದು ಅಪ್ಡೇಟೆಡ್ ವರ್ಷನ್. ಈಗ ಅದನ್ನು ಅಪ್ಲೈ ಮಾಡ್ಕೊಳ್ಬೇಕು. ಅದನ್ನ ಬೇಡ ನೀವು ದೇವರು ಮುಟ್ಟೋದಾದ್ರೆ ನೀವು ಭಜನೆ ಮಾಡಿ, ಏನು ಮೈಕ ಇಲ್ಲದೆ ಭಜನೆ ಮಾಡಿ ದೇವರು ಮುಟ್ತಾನೆ ಅಂತ ಹೇಳೋದಾದ್ರೆ ಎಲ್ಲಾ ಕಡೆ ಬಂದು ಮಾಡಿ. ಹಾಗಾದ್ರೆ ಎಲ್ಲ ಹಳೆಯ ಸಂಪ್ರದಾಯ ಬರ್ಲಿ, ಬೈಕ್ ಬೇಡ, ಇದು ಬೇಡ, ಇವ್ರದ್ದು ಜೀಪ್ ಬೇಡ. ಎಲೆಕ್ಷನ್ ಬರುತ್ತೆ, ಎಲೆಕ್ಷನ್ ಕೂಡ ಧ್ವನಿವರ್ಧಕ ಎಲ್ಲ ಯೂಸ್ ಮಾಡಬಾರ್ದು, ಎಲ್ಲವೂ ಕೂಡ ಬಂದ್ ಮಾಡ್ಬೇಕಾಗುತ್ತೆ, ಅದು ಆಗ್ಬೇಕಾಗುತ್ತೆ. ಆವಾಗ ಎಲ್ರಿಗೂ ಅಪ್ಲೈ ಮಾಡಿ. ಪಾಪದವರಿಗೆ ಅದೇ ನೀವು ಒಳ್ಳೆ ಕೆಲಸ ಮಾಡ್ಕೊಂಡು ಏನು ಯಾರಿಗೆ ರಗಳೆ ಮಾಡದೆ ಸ್ವಾಮಿ ದೇವರ ನಂಬರ್ ಸಾಧಾರಣ ಭಜನೆ ಇದಕ್ಕೆ ಬರುವವರು, ಯಕ್ಷಗಾನ ಬರುವವರೆಲ್ಲ ಹತ್ರ ಗಲಾಟೆ ಮಾಡ್ಲಿಕ್ಕೆ ಹೋಗೋರಲ್ಲ. ಕಲೆ ಸಂಸ್ಕೃತಿ ಮೇಲೆ ಹೆಚ್ಚಿನ ಒಲವಿದ್ದವರು ಕೂಡ ಅವರ ಕ್ರೈಮ್ ರೇಟಿಯೋದಲ್ಲಿ 0 ಇರ್ತದೆ ರೇಷಿಯೋ. ಹಾಗಾಗಿ ಇವ್ರು ಪೊಲೀಸರು ಇವರು ಇಂಥದ್ದಕ್ಕೆ ಸಂಭ್ರಮ ಪಡ್ಬೇಕು. ಇಂಥದ್ದು ಎಲ್ಲಿ ಯಕ್ಷಗಾನ, ಎಲ್ಲಿ ಈ ಭಜನೆ ಜಾಸ್ತಿ ಆಗ್ತದೆ, ಅಲ್ಲಿ ಕ್ರೈಮ್ ರೇಟ್ ಕಮ್ಮಿ ಆಗ್ತದೆ, ನಾವು ಅವರಿಗೆ ಸಪೋರ್ಟ್ ಮಾಡ್ಬೇಕು. ಬರ್ತೇನೆ. ಒಬ್ರು ಕಾಲ್ ಇದ್ದಾರೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು? ಸುಜಿತ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಕಾವೂರು. ಓಕೆ, ಕಾವೂರಿಂದ. ಹೇಳಿ ಸುಜಿತ್ ಅವರೇ, ಏನ್ ಹೇಳ್ತೀರಾ ನಿನ್ನೆ ಘಟನೆ ಬಗ್ಗೆ? ನಿನ್ನೆ ಘಟನೆಯಲ್ಲಿ ನಾನ್ ಸಹ ಇದ್ದೆ. ನಾವು ಹೋಗುವಾಗ ಇನ್ನೊಂದು ಕಡೆ ಯಕ್ಷಗಾನ ಇತ್ತು ಕಾವೂರಿನಲ್ಲಿ. ಅಲ್ಲಿಂದ ಹೋಗಿ ದೇವರ ದರ್ಶನ ಅಂತ ಪಡೆಯುವಾಗ ಹೋಗುವಾಗ ಅಲ್ಲಿ ಆಗ್ಲೇ ಪೊಲೀಸರು ದಾಳಿ ಮಾಡಿದ್ರು, ಬಂದಿದ್ರು. ಪೊಲೀಸ್ ಅವರು ಬಂದು ಅದು ನಿಲ್ಲಿಸುವಾಗಿದ್ರು. ಹಾಗೆ ನಾವು ಸಾರ್ವಜನಿಕರು ಸೇರಿ ಆಕ್ಷೇಪ ಎಲ್ಲ ವ್ಯಕ್ತಪಡಿಸಿದ್ವಿ. ಹಲೋ, ಸರಿ ಸರಿ, ಮಾತಾಡಿ. ಆದ್ರೆ ಅವರು ಕೇಳಿಲ್ಲ. ಸೌಂಡ್ ಇನ್ನೂ ಸಹ ಕಮ್ಮಿ ಮಾಡ್ಬೇಕು, ಬಂದ್ ಮಾಡ್ಬೇಕು, ಅದು ಆಚರಣೆ ಎಲ್ಲ ನಿಮಗಾಯ್ತು ನಮಗಲ್ಲ ಅಂತ ಹೇಳಿ ಎಲ್ಲ ನಮ್ಮ ಮೇಲೆನೆ ಇದು ಬಿತ್ತಾರೆ. ಓಕೆ, ಆಚರಣೆ ಎಲ್ಲ ನಿಮ್ಗಾಯ್ತು ಅಂತ ಹೇಳಿ ಅಲ್ವಾ? ಹೌದು, ಅವರಿಗೆಲ್ಲ ಅಂತ ಹೇಳಿ. ಅವ್ರು ಯಾರಂತೆ? ಯಾರಂತೆ ಅವರು? ಅವ್ರು ಯಾರು ಅಂತ ಹೇಳಿ? ನಿಮ್ಗಾಯ್ತು ನನ್ಗಾಗಲ್ಲ ಅಂತ ಹೇಳ್ತಾರೆ. ಅವ್ರು ಯಾರು ಅಂತ ಹೇಳಿ? ಸರ್, ಅವರು
ಡ್ಯೂಟಿಯಲ್ಲಿ ಇದ್ರು, ಅವ್ರ ಹೆಸರು ಗೊತ್ತಿಲ್ಲ. ಓಕೆ, ಅಲ್ಲ ಎಲ್ಲಿಂದ ಬಂದಿದ್ದಾರೆ ಅಂತ ಹೇಳಿ, ನಮ್ಗಲ್ಲ ಅಂತ ಹೇಳ್ತಾರಲ್ಲ, ಎಲ್ಲಿಂದ ಬಂದಿದ್ದಾರೆ, ಯಾವ ದೇಶದಿಂದ ಬಂದಿದ್ದಾರೆ ಅಂತ ಹೇಳಿ, ಅದಕ್ಕೋಸ್ಕರ ಕೇಳ್ತಾ ಇದ್ದೀವಿ ಅಲ್ವಾ? ಕಾವೂರು ಸ್ಟೇಷನ್. ಎಸ್ 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 ಓಕೆ, ಕಾವೂರು ಸ್ಟೇಷನ್ ಅಂದ್ರೆ ನಿಮ್ಮ ಹತ್ರದಿಂದಲೇ ಬಂದವರು, ಅದೇ ಅವರಿಗಲ್ಲ ಅಲ್ವಾ? ಅದೇ ಅವರು ಆ ದೇವಸ್ಥಾನಕ್ಕೆ ಬರ್ತಾರಂತೆ, ಕೈ ಮುಗಿತಾರಂತೆ, ಎಲ್ಲೋ ಒಂದ್ ಕಡೆ ಗೊಂದಲ ಇದೆ. ಓಕೆ, ಎಸ್ ಸರ್, ಥ್ಯಾಂಕ್ ಯು. ಇದು ಸಮಸ್ಯೆ ಅಲ್ವಾ? ಆ ವ್ಯಕ್ತಿ ಎಲ್ಲಿ ಅವರು ಅಂತ ಹೇಳಿದ್ರು ಗೊತ್ತಿಲ್ಲ, ಅವರಿಗೆ ಅಲ್ಲ ಅಂತೆ, ನಿಮ್ಗೆ ಮಾತ್ರ ಅಂತೆ. ಅಲ್ಲ ಅಂದ್ರೆ ಬೆಳಗ್ಗೆ ಬಂದಲ್ಲಿ ಕೈ ಮುಗಿತಾರೆ, ಸಂಜೆ ಆಗುವಾಗ ಹಂಗೆ ರಿಟರ್ನ್ ಹೊಡಿತಾರೆ ಅಂದ್ರೆ ಏನಿರ್ಬೋದು ಅಲ್ವಾ? ಅಲ್ಲ ಅಂದ್ರೆ ಅವರಿಗೆ ಸಿಕ್ಕಾಬಟ್ಟೆ ರಗಳೆ ಆಗಿರ್ಬೋದು. ಏನ್ ಮಾಡುದು, ನನ್ನ ಕೆಲಸ ಹೋಗ್ತದೆ, ನನಗೆ ಸಮಸ್ಯೆ ಆಗ್ತದೆ, ಇನ್ನೊಂದೇನ್ ಆತರ ಮಾಡಿರ್ಬೋದು. ಯಾಕಂದ್ರೆ ನಾನು ಅವ್ರ ಹತ್ರ ಖುದ್ದು ಮಾತಾಡಿದ್ದೇನೆ. ಏನ್ ಸರ್ ಇದು, ಈಗ ಏನಾಗ್ಲಿ ಮಾರ, ನನ್ಗೆ ಏನ್ ಸಸ್ಪೆಂಡ್ ಆದ್ರೂ ತೊಂದ್ರೆ, ನಾನು ಕೆಲಸ ಹೋದ್ರೂ ತೊಂದ್ರೆ ಇಲ್ಲ, ನಂಗೊಂದು ಸೌಂಡ್ ಒಂದು ನಿಲ್ಸ್ ಮಾರ ಅಂತ. ಅಂದ್ರೆ ಅಷ್ಟು ಹೆವಿ ಟೆನ್ಷನ್ ಅವ್ರಿಗೆ, ಏನಂದ್ರೆ ಅಷ್ಟು ಟೆನ್ಷನ್ ಅಲ್ಲಿ ಇದ್ರು. ಆದ್ರೆ ಏನ್ ಮಾಡುದು, ಅವರವರದ್ದು ಟ್ರಸ್ಟ್ ಇರುತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್. ಮತ್ತೆ ಕೆಲವು ವಿಷಯದಲ್ಲಿ ನಾವು ಸಹ ಅವರಿಗೆ ಕೋಆಪರೇಟ್, ಅವರಿಗೆ ದೇವರ ಮೇಲೆ ಸಿಟ್ಟಿಲ್ಲ, ಸಂಸ್ಕೃತಿ ಮೇಲೆ ಇದೆ ಅಂತ ಇವ್ರು ಹೇಳುದ್ರಿಂದ ಗೊತ್ತಾಗ್ತದೆ. ಹಾಗಾದ್ರೆ ಅವ್ರ ಮೇಲೆ ಅಷ್ಟು ಒಂದು ಪ್ರಭಾವ, ಒತ್ತಡವನ್ನು ಹಾಕಬೇಕಾದ್ರೆ ಅಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದವರ ಮೇಲೆ ಮೊದಲು ಸಹ ಅವರಿಗೆ ಅವ್ರು ಹೇಳ್ತಾರೆ, ಇದ್ರ ಮೊದಲು ಸಹ ನಂಗೆ ಅದೇ ಟ್ರಸ್ಟ್ ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮ ಮಾತ್ರ ಅಲ್ಲ, ಬೇರೆ ಯಾವ ಬರ್ತ್ಡೇ ಪಾರ್ಟಿ ಆಗ್ಲಿ ಯಾವ್ದಾದ್ರು ಒಂದೇ ಇದು ಸೌಂಡ್ ಇರಬಾರ್ದು ಅಂತಲ್ಲ, ಅದಕ್ಕೋಸ್ಕರ ಆ ಏರಿಯಾ ಒಂದು ಸೌಂಡ್ಲೆಸ್ ಇದ್ರೆ ಬಾರಿ ಒಳ್ಳೇದು. ಅಲ್ಲಿ ಯಾರೋ ಇದ್ದಾರೆ, ಅವ್ರನ್ನ ಥ್ರೆಟನ್ ಮಾಡ್ತಾರೆ, ಅವ್ರು ಯಾರೋ ಇದ್ದಾರೆ, ನಾನು ಪರ್ಸನಲ್ ಕೇಸ್ ಮಾಡ್ತೀನಿ, ಐ ಟೇಕ್ ಯು ಟು ದ ಕೋರ್ಟ್, ಹಾಗೆ ಹೀಗೆ ಅಂತ. ಎಲ್ಲ ಫಾರಿನ್ ರಿಟರ್ನ್ಸ್ ಅಲ್ಲಿ ಇರ್ತಾರೆ, ಅಂತವ್ರದ್ದು ಉಪದ್ರ ಇದೆ. ಮೊನ್ನೆ ಕದ್ರಿ ಮಲ್ಲಿಕಟ್ಟದಲ್ಲಿ ದೇವಿ ಮಹಾತ್ಮೆ ಆಟ ಆಗುವಾಗ ನಾನು ಅಲ್ಲಿ ಇವ್ರು ಬಂದ್ರು, ನೈಟ್ ಶಿಫ್ಟ್ ಡ್ಯೂಟಿ ಅವ್ರು ಹೇಳಿದ್ರು, ಐಕ್ಲು ಮಾರ ಐಕ್ಲು ಬುಡ್ ಪೂಜೆ 4 ಜನ ಯಾಪಲ ಮಲ್ತನ ಕಂಪ್ಲೇಂಟ್ ಮಾಡಿ ನೈಕ್ಲು ಮಾಮೂಲು ಒಂದು ಇದಕ್ಕೆ ಮದ್ದಿಲ್ವಾ? ಅಲ್ಲ, ಒಂದು ನಿರ್ದಿಷ್ಟವಾದ ಒಂದು ಜನ ಇರ್ತಾರೆ, ಎಲ್ಲಿ ಹೋದ್ರು ಆ ಯಕ್ಷಗಾನ ಬಂದ ಕಂಪ್ಲೇಂಟ್ ಮಾಡುದು ಅಂತ ಇರ್ತಾರೆ. ಅವ್ರು ಹೇಳುದು ಐಕ್ಲೇ ಮಲ್ಪನು ಅಂತ. ಇದಕ್ಕೆ ಇದು ನಾಳೆ ಏನ್ ಸಮಸ್ಯೆ ಆಗ್ತದೆ, ಇದು ಕಂಟಿನ್ಯೂಸ್ ಇಲ್ಲಿ ನಮ್ಮ ಕರಾವಳಿ ಸಂಸ್ಕೃತಿ, ಇದನ್ನ ನಿಲ್ಲಿಸಬೇಕಾದ್ರೆ ಇದನ್ನು ಗಂಭೀರವಾಗಿ ತಗೊಳ್ಬೇಕು. ಯಾಕಂದ್ರೆ ಪ್ರತಿ ದಿನ ಕಂಪ್ಲೇಂಟ್ ಮಾಡುದು, ಸಮಾಧಾನ ಆಗುದು, ಮತ್ತೆ ಈಗ ಫೋನ್ ಒಂದು ಕಾಲ್ ಮಾಡಿ ಈ ಪ್ರಾಬ್ಲಮ್ ಫಾರಿನ್ ರಿಟರ್ನ್ ಆದ ತಕ್ಷಣ ಉಂಟಲ್ಲ, ವಾಟ್ ಇಸ್ ದಿಸ್, ವಾಟ್ ಇಂಡಿಯಾ ಇಸ್ ಅಂತ ಶುರು ಮಾಡ್ತಾರೆ. ಆಮೇಲೆ ಥ್ರೆಟನ್ ಮಾಡೋದು, ನಾನು ಇನ್ಮೇಲೆ ಕೇಸ್ ಮಾಡ್ತೀನಿ, ಐ ಟೇಕ್ ಇಟ್ ಟು ದ ಕೋರ್ಟ್ ಅಂತ. ಇವ್ರು ಹೆದರಿ ಹೋಗ್ತಾರೆ, ಹಣವಂತರು ಇರ್ತಾರ ಅವರು, ಪೊಲೀಸ್ನವ್ರಿಗೆ ಒಂದು ರೀತಿ ಭಯ, ಏನ್ ಮಾಡೋದು, ನನ್ಗೆ ಇಷ್ಟೊಂದು ಸ್ಟ್ರೆಸ್ ಬರ್ತಿದೆ ಅಂತ. ಸೊ ಇಲ್ಲಿ ಒಂದ್ ವೇಳೆ ಐಜಿ ಅವ್ರ ಏನಾದ್ರು ಇನ್ವಾಲ್ವ್ ಆಗಿದೆ, ಲೆಟ್ ಹಿಮ್ ಸೇ ಪ್ರೊಟೆಕ್ಷನ್ ಕೊಡಿ, ತಮ್ಮಂತ ಸಂಘಟನೆಗಳಿದೆಯಲ್ವಾ, ಪ್ರೊಟೆಕ್ಷನ್ ಕೊಡಿ, ಇದಕ್ಕೆ ಯೂಸ್ ಮಾಡಿ, ಯಾವ್ದೋ ಕೆಲಸಕ್ಕೆ ಯೂಸ್ ಮಾಡೋದಕ್ಕಿಂತ ಇದೇ ಕೆಲಸಕ್ಕೋಸ್ಕರ ಯೂಸ್ ಮಾಡಿ ತಮ್ಮ ಸಂಘಟನೆಗಳನ್ನು, ಒಳ್ಳೇದಾಗುತ್ತೆ, ಸಮಾಜಕ್ಕೆ ಕೂಡ ಒಳ್ಳೆ ಸಿಗುತ್ತೆ ಅಲ್ವಾ? ಎಸ್ ಮೇಡಮ್, ಬರ್ತೇನೆ. ಒಬ್ರು ಕಾಲ್ ಇದ್ದೀರಾ? ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ, ತಮ್ಮ ಹೆಸರು? ಪ್ರತೀಶ್ ಅಂತ, ಮಂಗಳೂರಿಂದ. ಪ್ರತೀಶ್, ಓಕೆ. ಪ್ರತೀಶ್ ಅವರೇ ಹೇಳಿ, ನಿನ್ನೆ ಘಟನೆ ಬಗ್ಗೆ ಏನ್ ಹೇಳ್ತೀರಾ? ಎಲ್ಲಾ ಇದ್ರದ್ದು ಬಂದ್ ಮಾಡಿದ್ರೆ ಓಕೆ, ಮುಸ್ಲಿಮರು ಮತ್ತೆ ರಾಜಕೀಯ ಪಕ್ಷದವ್ರದ್ದು ಯಾವಾಗ ವಿನ್ ಆಗ್ತಾರೆ, ಅವಾಗ ಡಿಜೆ ಆಗ್ತಾರೆ, ಮೆರವಣಿಗೆ ಮಾಡ್ತಾರೆ, ಎಲ್ಲದನ್ನ ಸ್ಟಾಪ್ ಮಾಡಿದ್ರೆ ಇದು ಓಕೆ. ಇದು ಬರೀ ರಾತ್ರಿ ಮಾತ್ರ ಇರುತ್ತೆ. ಎಲ್ಲದರಲ್ಲಿ ಸಂಘಟನೆ ಯಾಕೆ ಮಾತ್ರ ಇದು ಮಾಡ್ತಾರೆ, ಮೆರವಣಿಗೆ ಮಾಡಬಾರ್ದು, ಪಟಾಕಿ ಹೊಡಿಬಾರ್ದು, ಬೇರೆ ಇದಾದ ಹೊಡೆಯುವುದಿಲ್ವಾ, ಹೊಡಿತಾರಲ್ಲ, ಇದಕ್ಕೆ ಮಾತ್ರ ನಮ್ದು ಇದು ಭಜನೆ ಮಾತ್ರ ಯಾಕೆ ಸ್ಟಾಪ್ ಮಾಡ್ತಾರೆ, ಯಕ್ಷಗಾನ ಯಾಕೆ ಮಾತ್ರ ಸ್ಟಾಪ್ ಮಾಡ್ತಾರೆ? ಎಲ್ಲದರಲ್ಲಿ ಮಾಡ್ಲಿ, ಅದು ಓಕೆ. ಬರೀ ರಾಜಕೀಯರಿಗೆ ಫ್ಲೆಕ್ಸ್ ಹಾಕ್ಬಾರ್ದು ಅಂತ ಹೇಳ್ತಾರಲ್ಲ, ಎಲ್ಲ ಫ್ಲೆಕ್ಸ್ ರಾಜಕೀಯದ ಹಾಕಲ್ವಾ? ಈಗಲೂ ಮಂಗಳೂರಲ್ಲಿ ಹಾಕ್ತಾರೆ. ಬರೀ ಹಿಂದೂ ಸಂಘಟನೆಯವರು ಹಿಂದೂ ಯಾವ್ದು ಇದು ಮಾಡ್ತಾರೆ ಅದಕ್ಕೆ ಮಾತ್ರ ವಿರೋಧ ಮಾಡ್ತಾರೆ ಇವರು. ಕಾಂಗ್ರೆಸ್ನವರೇ ಮಾಡುದು ಇದು, ಕಾಂಗ್ರೆಸ್ನವರೇ ಪೊಲೀಸ್ ಅವ್ರ ಹತ್ರ ಹೇಳಿದ್ದು ಮಾಡ್ಲಿಕ್ಕೆ, ಬೇರೆ ಯಾರು ಹೇಳಲಿಕ್ಕೆ ಚಾನ್ಸೇ ಇಲ್ಲ. ಇಷ್ಟೆಲ್ಲ ಓಕೆ ಸರ್, ಎಸ್, ಥ್ಯಾಂಕ್ ಯು. ಅಂಡ್ ಇವತ್ತು ನಡೆದಂತ ಒಂದು ಪ್ರೆಸ್ ಮೀಟ್ ಇತ್ತು, ಅದರಲ್ಲಿ ಕಾಂಗ್ರೆಸ್ ಬಿಜೆಪಿ ಅನ್ನೋಂಥದ್ದು ಏನಿಲ್ಲ, ಪಕ್ಷ ಎಲ್ಲ ಬಿಟ್ಟು ಎಲ್ಲರೂ ಕೂಡ ಒಂದೇ ಸೇರಿದ್ದಾರೆ. ಕಾಂಗ್ರೆಸ್ ಬಿಜೆಪಿ ಅನ್ನುವಂಥ ಪಕ್ಷ ಇಲ್ಲ, ನಾವು ಇದಕ್ಕೆ ಕ್ರಮ ಆಗ್ಬೇಕು ಅನ್ನುವಂಥ ಮಾತುಗಳು ಒಳ್ಳೆಯ ಬೆಳವಣಿಗೆ, ನಾವು ನೋಡ್ಬೇಕಾಗುತ್ತೆ. ಅಂಡ್ ಆಶಾ ಜಗದೀಶ್ ಅವರು ಮಾತಾಡ್ಬೇಕು ಅಂತ ಹೇಳಿ, ಎಸ್, ಏನ್ ಹೇಳ್ತೀರಾ ಅಂತ ಹೇಳಿ ನಿನ್ನೆ ಘಟನೆ ಬಗ್ಗೆ. ಅಂಡ್ ಒಂದು ಸಂಘಟನೆಗಳು ಅಂತ ಹೇಳುವಾಗ ತಮ್ಮ ಮೇಲೆ ನಂಬಿಕೆ ಇದೆ, ಎಲ್ಲ ಕಾನೂನುಗಳು ಎಲ್ಲ ರೀತಿ ಒಂದನ್ನು ನೋಡುತ್ತೆ, ಆದ್ರೆ ಸಂಘಟನೆಗಳು ನಮ್ಮ ಧರ್ಮವನ್ನು ನಮ್ಮನ್ನು ರಕ್ಷಿಸ್ತದೆ ಅನ್ನುವಂತಹ ಮಾತುಗಳು. ಯಾವ ರೀತಿ ಕ್ರಮ ಕೈಗೊಳ್ತಾರೆ, ಇನ್ನು ಮುಂದಕ್ಕೆ ಏನ್ ನಡೆ ಅಂತ ಹೇಳಿ? ಅದೇ ಇವ್ರು ಹೇಳ್ದಾಗೆ, ಈಗ ನಮ್ಗೆ ದೇವಸ್ಥಾನ ತುಂಬಾ ಮುಖ್ಯವಾದ ಒಂದು ಸ್ಥಳ.
ಅದಕ್ಕೆ ಒಂದು ಎಲ್ಲರೂ ಒಟ್ಟು ಸೇರಿ ಅದೇ ಒಂದು ಸಮಿತಿಯಾಗಿ ಮಾಡಿಕೊಂಡು ನಮ್ಗೆ ಪೊಲೀಸ್ನವರು ಕಾನೂನು ಕೋರ್ಟ್ ಏನು ಇದಕ್ಕೆ ಬೇಡ, ಏನ್ ಸಮಸ್ಯೆ ಬಂದ್ರು ನಮ್ಮ ಸಮಿತಿಯಲ್ಲಿ ನಾವೆಲ್ಲ ಕೂತ್ಕೊಂಡು ಬಗೆಹರಿಸ್ಕೊಳ್ತೀವಿ. ನಮ್ ದೇವಸ್ಥಾನಗಳ ರಕ್ಷಣೆ ನಾವು ಮಾಡ್ಕೊಳ್ತೀವಿ, ನಮ್ಮ ಹೆಣ್ಮಕ್ಳ ರಕ್ಷಣೆ ನಾವು ಮಾಡ್ಕೊಳ್ತೀವಿ. ನಮಗೆ ಹ್ಯೂಮನ್ ರೈಟ್ಸ್ ಅಂತ ಎಂಟರ್ ಆಗೋದು ಬೇಡ. ಇಲ್ಲಿ ಹ್ಯೂಮನ್ ರೈಟ್ಸ್ ಅವರು ಎಂಟರ್ ಆಗಿ ಇಡೀ ನಮ್ಮ ಕುಟುಂಬನೇ ನಾಶ ಮಾಡಿಬಿಟ್ಟಿದ್ದಾರೆ. ನಮ್ಮ ಮಗು ನಮ್ ಕೈಗೆ ಸಿಗಲ್ಲ, ನಮ್ ಗಂಡ ನಮ್ ಕೈಗೆ ಸಿಗುದಿಲ್ಲ, ಹೆಂಡತಿ ಕೈಗೆ ಸಿಗುದಿಲ್ಲ, ಆ ರೀತಿ ಮಾಡ್ಬಿಟ್ಟಿದ್ದಾರೆ. ವಿ ಡೋಂಟ್ ವಾಂಟ್ ದಿಸ್. ನಮ್ಮ ಸಮಾಜ ಏನಿದೆ, ಹಿಂದೂ ಸಮಾಜ ಏನಿದೆ, ನಮ್ಮ ಮುಖ್ಯಸ್ಥರಿದ್ದಾರೆ, ಹಿರಿಯರಿದ್ದಾರೆ, ಅವರೊಂದು ಸಮಿತಿ ಮಾಡ್ಲಿ, ಕೂತ್ಕೊಂಡು ಇತ್ಯರ್ಥ ಮಾಡ್ಲಿ. ವಿ ಡೋಂಟ್ ವಾಂಟ್ ಎನಿ ಪೊಲೀಸ್ ಇನ್ ಟು ದಿಸ್. ಪೊಲೀಸರು ಬಂದು ನಮ್ಮನ್ನೇ ಈ ತರ ಶಿಕ್ಷೆ ಕೊಡಂತಿದ್ ಯಾಕೆ ಮಾಡ್ಬೇಕಿತ್ತು? ಇವ್ರು ಅವ್ರು ಹೇಳಿದಾಗ ಇವ್ರ ಕಮಿಟಿ ಮೀಟ್ ಆಗ್ಬೇಕಿತ್ತು. ಮೀಟ್ ಆಗಿ ನೋಡಿ ಸೌಂಡ್ ಕಡಿಮೆ ಮಾಡಿ ಈ ತರ ಕಂಪ್ಲೇಂಟ್ ಇದೆ ಅಂತ ಹೇಳ್ಬೋದಿತ್ತು. ಅಟ್ ಲೀಸ್ಟ್ ಇವಾಗ್ಲಾದ್ರು ಡಿಸ್ಕ್ಲೋಸ್ ಮಾಡ್ಲಿ ಯಾರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಅಂತ. ವೈ ದೀಸ್ ಪೀಪಲ್ ಆರ್ ಕಂಪ್ಲೇನಿಂಗ್? ಇವ್ರಿಗೆ ಬೇಡ ಅಂದ್ರೆ ಬೇರೆ ಬಿಟ್ಟು ದೂರದಲ್ಲಿ ಹೋಗಿ ಮನೆ ಮಾಡ್ಲಿ. ಅದು ಬಿಟ್ಟು ದೇವಸ್ಥಾನದಲ್ಲಿ ಅದು ನಡಿಬಾರ್ದು, ಭಜನೆ ಆಗ್ಬಾರ್ದು, ಅದಾಗ್ಬಾರ್ದು ಅಂತ ಯಾರು ಇವ್ರು ಕೇಳಲಿಕ್ಕೆ? ಸೌಂಡ್ ಪ್ರೂಫ್ ಮನೆ ಮಾಡ್ಲಿ. ಸೌಂಡ್ ಪ್ರೂಫ್ ಮನೆ ಮಾಡ್ಕೊಳ್ಳಿ ಬೇಕಾದ್ರೆ. ಓಕೆ, ದಿಸ್ ಇಸ್ ನಾಟ್ ರೈಟ್. ಓಕೆ, ಏನ್ ಅಂತ ಹೇಳಿ ಅಂದ್ರೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಏನು ನಡೆ ಇದೆ ಅಂತ ಹೇಳಿ, ಏನ್ ಮಾಡ್ಬೇಕು ಅಂತ ಹೇಳಿ ಅದನ್ನ ಹೇಳ್ದೆ ಅಲ್ಲ. ಸೊಲ್ಯೂಷನ್ ಇಸ್ ದಿಸ್, ಈ ತರ ಇರ್ಬೇಕು. ಆಮೇಲೆ ರಾಜಕಾರಣಿಗಳು ನಾಟಕ ಮಾಡೋದು ನಿಲ್ಲಿಸ್ಬೇಕು. ಅವ್ರು ಮೊದಲು ದೇಶದ ಬಗ್ಗೆ ಅವ್ರಿಗೆ ಚಿಂತನೆ ಇರ್ಲಿ. ದೇಶದಿಂದ ನಮ್ಮ ಮನೆ, ನಮ್ಮ ಕುಟುಂಬ, ನಮ್ಮ ವಿಲೇಜ್, ಎವ್ರಿಥಿಂಗ್ ವಿ ಹ್ಯಾವ್ ಟು ಪ್ರೊಟೆಕ್ಟ್. ಅದು ಬಿಟ್ಬಿಟ್ಟು ಇವರು ಜೀವನ ಮಾಡ್ಲಿಕ್ಕೋಸ್ಕರ ನಾಟಕ ಮಾಡಿಕೊಂಡು ಜನರನ್ನ ಇವರು ಇದು ಮಾಡಿ ಹಾಕ್ತಾರೆ. ಇಲ್ಲಿ ಪೀಪಲ್ ಆರ್ ಸಫರಿಂಗ್ ಬಿಕಾಸ್ ಆಫ್ ದೆಮ್. ಓಕೆ ಎಸ್ ಟ್ರಸ್ಟಿ ಅವರು, ಕೊನೆಯದಾಗಿ ಏನ್ ಹೇಳ್ತೀರಾ? ಈ ರೀತಿ ಆಗಿಲ್ಲ, ನಿನ್ನೆ ಆಗಿದೆ, ತಾವು ನೋಡಿದಿರ ಈ ಘಟನೆ. ಕೊನೆಯದಾಗಿ ಏನ್ ಹೇಳ್ತೀರಾ ಅಂತ ಹೇಳಿ? ಇದಕ್ಕೆ ಅವರನ್ನು ಇವರನ್ನಂತ ದೂರದಲ್ಲಿ ಪ್ರಯೋಜನ ಇಲ್ಲ. ಯಾಕಂದ್ರೆ ಅವ್ರು ಹೇಳಿದ್ರೆ ಈಗ ಕಾಂಗ್ರೆಸ್ನವ್ರು ಮಾಡಿದ್ರು. ಯಾಕಂದ್ರೆ ಇವತ್ತಿನ ಇದರಲ್ಲಿ ಪ್ರೊಟೆಸ್ಟ್ ಆಗಲಿ, ನಿನ್ನೆದ್ರಲ್ಲಾಗಲಿ ಎಲ್ಲ ಕಾರ್ಪೊರೇಟರ್ನವರು ಎಲ್ಲರೂ, ಕಾಂಗ್ರೆಸ್ ಆಗಲಿ, BJP ಆಗಲಿ, MLAಗಳು ಎಲ್ಲರೂ ಸೇರಿ ಇವತ್ತು ಪ್ರೊಟೆಸ್ಟಿಗೆ ರೆಡಿ ಮಾಡಿದ್ದೆವು. ಅಲ್ಲಿ ಅವರು ಆ ಪಾರ್ಟಿಯವರು ಈ ಪಾರ್ಟಿಯವರು, ಅದಕ್ಕೆ ನಾವು ಅಂದರೆ ನಮ್ಮ ದೇವಸ್ಥಾನದಲ್ಲಿ ರಾಜಕೀಯ ತರಲಿಕ್ಕೆ ನಾವು ಇಷ್ಟ ಇಲ್ಲ. ಎಲ್ಲ ಪಕ್ಷದವರಾಗ್ಲಿ, ಎಲ್ಲ ಜಾತಿಯವರಾಗ್ಲಿ ಸೇರಿಕೊಂಡು ಒಂದು ಮಾಡ್ತಾ ಇರ್ತಾರೆ ಸರ್. ಅಲ್ಲ ಮಾಡುದು ಅದು ರಾಜಕೀಯ ಅಂತ ಹೇಳಿದ್ರೆ ಅದೇ ರಾಜಕೀಯದಲ್ಲಿ ನೀವು ಹೇಳಿದಾಗೆ ಉಲ್ಟಾ ಗಿಲ್ಟಾ ಮಾಡಲಿಲ್ಲ ರಾಜಕೀಯ ಆಗೋದಕ್ಕೆ ಚಾನ್ಸೇ ಇಲ್ಲ. ರಾಜಕೀಯದ ವ್ಯಕ್ತಿ ಆಗ್ಬೇಕಾದ್ರೆ ಎಲ್ಲ ಇರ್ಬೇಕು ಅವನ ಹತ್ರ. ಆದ್ರೆ ಒಂದು ದೇವಸ್ಥಾನದ ವಿಷಯದಲ್ಲಿ ಯಾವುದೇ ರಾಜಕೀಯ ಮಾಡದೆ ಒಂದು ಒಳ್ಳೆಯತನದಿಂದ ಇನ್ನು ಮುಂದೆ ಈ ರೀತಿ ಯಾವ್ದು ರಿಪೀಟ್ ಆಗುತ್ತೆ. ಯಾಕಂದ್ರೆ ಅದು ಎಲ್ಲ ಕಡೆಯಲ್ಲಿ ಎಲ್ಲ ದೇವಸ್ಥಾನ, ನಮ್ಮ ದೇವಸ್ಥಾನ ಇವತ್ತಲ್ಲ ನಾಳೆ ಇನ್ನೂ ಕೆಲವು ಯಕ್ಷಗಾನ ನಡೀತದೆ. ನಾಡ್ದು 9th ಒಂದು ಯಕ್ಷಗಾನ ಇದೆ. ಓಕೆ ಸರ್, ಬರ್ತೇನೆ. ನಮ್ ಜೊತೆ ಸಂಸದರು ನಳಿನ್ ಕುಮಾರ್ ಕಟೀಲ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಳಿನ್ ಕುಮಾರ್ ಅವರೇ, ಧ್ವನಿ ಕೇಳ್ತಾ ಇದೆಯಾ? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ನಳಿನ್ ಕುಮಾರ್ ಕಟೀಲ್ ಅವರು. ಓಕೆ, ಕರೆಕ್ಟ್ ಆಗಿದೆ. ಓಕೆ ಸರ್, ಟ್ರಸ್ಟಿ ಅವರು, ಅದರಿಂದಾಗಿ ಎಲ್ಲರೂ ಸೇರಿ ಒಂದು ನಮ್ಮ ದೇವಸ್ಥಾನದಲ್ಲಿ ಆಗಲಿ, ಎಲ್ಲ ಕಡೆಯಲ್ಲಿ ಆಗಲಿ, ನಮ್ಮ ನಾಡ್ದು 9 ತಾರೀಕಿಗೆ ಒಂದು ಕಾರ್ಯಕ್ರಮ ಇದೆ. ಅದರಿಂದಾಗಿ ಈಗ ಎಲ್ಲರೂ ನಾಡ್ದು 9 ತಾರೀಕಿಗೆ ಒಂದು ಯಕ್ಷಗಾನ ಇದೆ, ಅದು ಇದೇ ರೀತಿ ಆಗ್ತಾ ಇದೆ ಅಂತೇಳಿ. ನಮ್ಮದು ದೇವಸ್ಥಾನದ ಎಲ್ಲರೂ ಬರ್ತಾರೆ. ನಾಡ್ದು 9 ತಾರೀಕಿಗೆ ಇದೆ, ಇನ್ನೊಂದು ಕಾರ್ಯಕ್ರಮ ಇದೆ. ಕಂಪ್ಲೇಂಟ್ ಮಾಡ್ತಾನೆ. ಹೌದು, ನಾಡ್ದು ನಮ್ಮ ಮಾಜಿ ಮೇಯರ್ ಕವಿತಾ ಸನಿಲ್ ಅವರ ಯಕ್ಷಗಾನ ಅಲ್ಲಿ ಅದೇ ದೇವಸ್ಥಾನದಲ್ಲಿ ವರ್ಷ ಮಾಡ್ತಾ ಇರ್ತಾರೆ, ಪ್ರತಿ ವರ್ಷ ಮಾಡ್ತಾರೆ. ಇನ್ನು ಆ ದಿನವನ್ನು ಯಾವ್ದಾದ್ರು ಕಾರ್ಯಕ್ರಮ ಆದ್ರೆ ಈ ರೀತಿ ಗಲಾಟೆ ಆಗ್ಬಹುದು. ಅದಕ್ಕಿಂತ ಎಲ್ಲರೂ ಇವತ್ತು ಸೇರಿ ಪಕ್ಷ ಭೇದ ಮರೆತು ಎಲ್ಲರೂ ಸೇರಿ ಅದನ್ನ ಸೊಲ್ಯೂಷನ್ ಕೊಡ್ಬೇಕು. ಎಲ್ರಿಗೂ ಬರ್ತೇನೆ. ನಮ್ ಜೊತೆ ಸಂಸದರಾಗಿರುವಂತಹ ನಳಿನ್ ಕುಮಾರ್ ಕಟೀಲ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ನಿನ್ನೆ ನಡೆದಂತಹ ಘಟನೆಯ ಬಗ್ಗೆ ಏನ್ ಹೇಳ್ತೀರಾ? ಕಾವೂರು ಮಹಾಲಿಂಗೇಶ್ವರ ಕ್ಷೇತ್ರದಲ್ಲಿ ಘಟನೆ. ಇದೊಂದು ಧಾರ್ಮಿಕ ಪ್ರಜಾಪ್ರಭುತ್ವದ ಉಲ್ಲಂಘನೆ. ನಮ್ಮ ಹಕ್ಕನ್ನೇ ಕಸಿದುಕೊಳ್ಳುವಂತ ಪ್ರಯತ್ನ ಪೊಲೀಸರಿಂದ ಆಗಿದೆ. ಒಂದು ನಂಬಿಕೆಯ ಮೇಲೆ ಪ್ರಹಾರ ಮಾಡ್ತಾ ಇದ್ದಾರೆ. ಒಂದು ಯಕ್ಷಗಾನಗಳು ಈ ದೇಶದ ಈ ಜಿಲ್ಲೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮ ನಿರಂತರ. ಅದು ಯಾವುದೇ ಜಾತಿ ಮತ ಪಂಥದವರು ಅದಕ್ಕೆ ಅಡ್ಡಿಪಡಿಸುದಿಲ್ಲ. ಪೊಲೀಸರಿಗೆ ಯಾರು ಕೊಟ್ಟಿದ್ದಾರೆ ಈ ಹಕ್ಕು? ಶಬ್ದ ಆಗಿದೆ ಅಂತ ಹೇಳಿದ್ರೆ ಪರ್ಮಿಷನ್ ಕೊಟ್ಟವ್ರು ಅವರೇ, ಮೈಕ್ ಪರ್ಮಿಷನ್ ಕೊಡ್ತಾರೆ, ಎಲ್ಲ ತಗೊಂಡು ಅವರು ಆಟ ಮಾಡ್ತಾರೆ. ಹಾಗಾಗಿ ಇದು ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಮಾಡುವಂತ ಕೆಲಸವನ್ನು ಸರ್ಕಾರ ಪೊಲೀಸ್ ಮಾಡಿದೆ. ಇದು ಸರಿಯಲ್ಲ. ಎಸ್ ನಳಿನ್ ಕುಮಾರ್ ಅವರೇ, ಒಂದು ಮಾತು, ನಿನ್ನೆ ದೇಶದಾದ್ಯಂತ ರಾಜ್ಯದಾದ್ಯಂತ ಎಲ್ಲಾ ರೀತಿಯಲ್ಲೂ ಕೂಡ ಚೆನ್ನಾಗಾಯ್ತು ಶಿವರಾತ್ರಿ. ಆದ್ರೆ ಮಂಗಳೂರಿಗೆ ಒಂದು ಕಪ್ಪು ಚುಕ್ಕೆ. ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರು ತಾವು ಯಾವ ರೀತಿ ನೋಡ್ತೀರಾ? ಶಿವರಾತ್ರಿ ಅಂತ ಹೇಳುವಾಗ ಈ ರೀತಿ ಘಟನೆ ನನ್ನ ಗಮನಕ್ಕೆ ಬಂತು, ನನಗೆ ನಿನ್ನೆ ಗೊತ್ತಿಲ್ಲ, ಇವತ್ತು ಬಂದಿದೆ. ಒಂದನೇದ್ದು ಪೊಲೀಸರಿಗೆ ರೈಟ್ ಇಲ್ಲ. ಯಾವುದೇ ಇಡೀ ದೇಶದಲ್ಲಿ ಶಿವರಾತ್ರಿ ಆಚರಣೆ ಆಗ್ತದೆ.  ಇಡೀ ದೇಶದಲ್ಲಿ ರಾತ್ರಿ ಇಡೀ ಕಾರ್ಯಕ್ರಮ ನಡೀತದೆ.
ರಾಜ್ಯದ ದೇಶದ ಎಲ್ಲಾ ಪ್ರಧಾನಮಂತ್ರಿ ಇರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಇಂಥವರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ. ರಾತ್ರಿ ಎಲ್ಲ ಆಚರಣೆ ಮಾಡ್ತಾರೆ. ಅವರು ನಂಬಿಕೆ ಅದು. ಬೇರೆ ಬೇರೆ ಮತದವರು ಅವರವರ ಧಾರ್ಮಿಕ ಕಾರ್ಯಕ್ರಮಗಳು ಮಾಡ್ತಾರೆ. ಯಾರು ಅಡ್ಡಿ ಮಾಡ್ತಾರೆ? ಯಾರು ಅಡ್ಡಿ ಮಾಡೋದಿಲ್ಲ. ಇದಕ್ಕೆ ಪೊಲೀಸರಿಗೆ ಅಡ್ಡಿಗೆ ಮಾಡ್ಲಿಕ್ಕೆ ಹಕ್ಕೇ ಅಲ್ಲಿದೆ, ಹಕ್ಕಿಲ್ಲ. ಹಾಗಾಗಿ ಇದನ್ನ ಗಂಭೀರವಾಗಿ ತಗೊಳ್ತೇನೆ ಮತ್ತು ಇದನ್ನು ಮೇಲಿನ ಗೃಹ ಇಲಾಖೆಗೆ ತಿಳಿಸುವಂತ ಕೆಲಸ ಕಾರ್ಯಕ್ರಮ ಮಾಡ್ತೇನೆ. ಇದೊಂದು ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗಿದೆ ಅಂತ ನಾನು ಭಾವಿಸ್ತೇನೆ. ಅಲ್ಲ, ಅವರು ಹೇಳ್ತಾರೆ ಇನ್ಸ್ಪೆಕ್ಟರ್ ಅವರು, IGP ಇಂದ ನಂಗೆ ಈ ರೀತಿ ಮೆಸೇಜ್ ಬಂದಿದೆ, ನಾನು ಇದನ್ನು ಪಾಲಿಸಲೇಬೇಕು ಅನ್ನುವಂಥದ್ದು. IGP ಇಲ್ಲಿಂದ ಅಂಡಮಾನ್ ಇದರಿಂದ ಬಂದವರ, ಇಂಗ್ಲೆಂಡ್ ಇಂದ ಬಂದವರು. ಅವರಿಗೆ ದೇಶ ನಂಬಿಕೆಗಳು ಇಲ್ವಾ ಅವ್ರಿಗೆ, ಅಥವಾ ಭಾರಿ ಸಮಸ್ಯೆ ಆಗಿದೆ ಅಂತ ಆದ್ರೆ ಅವ್ರದೇ ಇಲಾಖೆ ಪರ್ಮಿಷನ್ ಗಳನ್ನು ಕೊಡುದು, ನಿಲ್ಲಿಸುವ ಹಕ್ಕಿಯಲ್ಲಿದೆ ಅವರಿಗೆ. ಓಕೆ ಓಕೆ ಎಸ್ 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 ಕೊನೆಯದಾಗಿ ಏನ್ ಹೇಳ್ತೀರಾ, ಏನ್ ಕ್ರಮ ಕೈಗೊಳ್ತೀರಾ ಅಂತ ಹೇಳಿ ಸಂಸದರಿಂದ ನಮ್ಮ ಜಿಲ್ಲೆಯ ಜನರು? ನಾಳೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನ ತರ್ತೇನೆ, ರಾಜ್ಯದ ಗೃಹ ಸಚಿವರ ಗಮನಕ್ಕೂ ತರ್ತೇನೆ. ಓಕೆ, ನಳಿನ್ ಕುಮಾರ್ ಕಟೀಲ್ ಅವರೇ, ಒಂದು ಧಾರ್ಮಿಕ ನಂಬಿಕೆಗಳಿಗೆ ನೀವು ಚಿತ್ರ ಅಂದಿದ್ದೀರಿ, ಇದರ ಮೇಲೆ ಆಕ್ಷನ್ ತಗೊಳ್ಬೇಕು ತಕ್ಷಣ ಅಂತ ಹೇಳುವಂತದ್ದು ಕ್ರಮ ಕೈಗೊಳ್ಬೇಕು. ಓಕೆ ಓಕೆ ಸಂಸದರೇ, ಒಂದು ಅಲ್ಟಿಮೇಟ್ ಆಗಿ ಇದಕ್ಕೆ ಸೊಲ್ಯೂಷನ್ ಬೇಕು. ಪದೇ ಪದೇ ಅಲ್ಲಿ ಇದಾಯ್ತು, ಇಲ್ಲಿ ಧ್ವನಿವರ್ಧಕ ಸಮಸ್ಯೆ ಆಯ್ತು, ಯಕ್ಷಗಾನ ನಿಂತೋಯ್ತು, ಇದಾಗಬಾರ್ದು ಮತ್ತೆ ಮತ್ತೆ. ಯಾವ್ದು ಇದು ಎಲ್ಲ ಧಾರ್ಮಿಕ ನಂಬಿಕೆಗಳು. ಓಕೆ, ಮತ್ತು ಇದೊಂದು ಹಕ್ಕು ಪ್ರಜಾಪ್ರಭುತ್ವದಲ್ಲಿ, ಅದಕ್ಕೂ ಒಂದು ಆಚರಣೆ ಮಾಡ್ಲಿಕ್ಕೆ ಹಕ್ಕಿದೆ. ಹೌದು, ಯಾವುದೇ ಸಮಾಜಕ್ಕೆ, ಅದು ಆ ಸಮಾಜ ಈ ಸಮಾಜ ಅದ ಇದನ್ನ ನಾವು ಪ್ರಶ್ನೆ ಮಾಡುದಿಲ್ಲ. ಓಕೆ, ಎರಡನೇದು ಇದೆಲ್ಲ ಆದಾಗ ಪರ್ಮಿಷನ್ ಗಳನ್ನು ಎಲ್ಲರೂ ತಗೊಳ್ತಾರೆ. ಪರ್ಮಿಷನ್ ಕೊಡೋದು ಪೊಲೀಸ್ ಇಲಾಖೆ, ಬೇರೆ ಯಾರು ಕೊಡ್ತಾ ಇಲ್ಲ. ಓಕೆ, ಮೈಕ್ ಪರ್ಮಿಷನ್ ತಗೊಳ್ತಾರೆ, ಮೈಕ್ ಪರ್ಮಿಷನ್ ತಗೊಳ್ಳೋದು ಯಾರು ಮಾಡುದಿಲ್ಲ, ಮಾಡ್ಲಿಕ್ಕೆ ಬಿಡುದು ಇಲ್ಲ ಇವರು. ಹಾಗಾಗಿ ಅದನ್ನ ಕೊಡುವಾಗಲೇ ಯೋಚನೆ ಮಾಡ್ಬೇಕಲ್ಲ, ಇವ್ರದ್ದು ಏನು ಸಮಸ್ಯೆ ಏನು ಅಂತ. ಸರಿ ಸರಿ. ಮತ್ತೆ ಧಾರ್ಮಿಕ ನಂಬಿಕೆಗಳು, ಯಕ್ಷಗಾನ, ಪೂಜೆ ಇದನ್ನ ನಿಲ್ಲಿಸುವ ಹಕ್ಕು ಯಾರಿಗೂ ಇಲ್ಲ. ಅದು ಅವರ ನಂಬಿಕೆಗಳು, ಕೈ ಹಾಕಬಾರ್ದು. ಇನ್ನು ಮುಂದಕ್ಕೆ ಇಂಥ ಘಟನೆಗಳು ನಡಿಬಾರ್ದು ನಮ್ಗೆ. ಓಕೆ, ಇದಕ್ಕೋಸ್ಕರ ಶಾಶ್ವತವಾಗಿ ಪರಿಹಾರ ಬೇಕು ಸಂಸದರಾಗಿ ತಾವು. ಓಕೆ, ಶಾಶ್ವತ ಪರಿಹಾರ ಆಗಬೇಕು, ನಾನು ಗೃಹ ಸಚಿವರ ಗಮನಕ್ಕೆ ತರ್ತೇನೆ. ಓಕೆ ಸರ್, ಎಸ್, ಥ್ಯಾಂಕ್ ಯು, ಧನ್ಯವಾದಗಳು. ಓಕೆ, ಇದು ನಮ್ಮ ಜಿಲ್ಲೆಯ ಸಂಸದರು ನಳಿನ್ ಕುಮಾರ್ ಕಟೀಲ್ ಅವರ ಮಾತುಗಳು. ಇನ್ನು ಮುಂದೆ ಇಂತಹ ಸಮಸ್ಯೆ ಆಗಲ್ಲ ಅನ್ನುವಂತಹ ಭರವಸೆ ಕೊಡ್ತಾ ಇದ್ದಾರೆ. ಕೊನೆಯದಾಗಿ ಜಿತೇಂದ್ರ ಕುಂದೇಶ್ ಅವರು, ಅದೇ ನಾನು ಪಾಕಿಸ್ತಾನದಲ್ಲಿ ಹಿಂದೂಗಳು ಈ ತರ ಒಂದು ಸೆಲೆಬ್ರೇಷನ್ ಮಾಡುವಾಗ ನೂರಾರು ಪೊಲೀಸರು ಇದ್ಕೊಂಡು ಆದ್ರೂ ಸೆಲೆಬ್ರೇಷನ್ ಅನ್ನು ಮಾಡಿದನ್ನು ನೋಡಿದ್ದೇನೆ. ಆದ್ರೆ ನಮ್ಮ ಭಾರತದಲ್ಲಿ ಅಂತಹ ಹಿಂದೂಗಳಿಗೆ ಅಲ್ಲಿ ಭಾರಿ ಕಷ್ಟ, ಇಲ್ಲಿ ಅದಕ್ಕೆ ಹಕ್ಕುಗಳೇ ಇಲ್ಲ. ಇಲ್ಲಿ ಭಾರತದಲ್ಲಿಯೂ ಕೂಡ ಹಿಂದೂ ಧರ್ಮದ ಒಂದು ಇದು ದ್ವಿತೀಯ ದರ್ಜೆಗಳ ಪ್ರಜೆಗಳಿಂದ ಕಡೆಯಾಯ್ತೆ. ನಾನು ಎಲ್ಲ ಪೊಲೀಸರನ್ನು ಹೇಳುವುದಿಲ್ಲ. ಪೊಲೀಸರು ಇಲ್ಲಿಯ ಕರಾವಳಿಯ ಪೊಲೀಸರು ತುಂಬಾ ಜನ, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ತುಂಬಾ ಜನ ಒಳ್ಳೆಯವರು ಇದ್ದಾರೆ. ಒಳ್ಳೆಯವರಿಗೆ ಹಿಂದೂ ಸಂಸ್ಕೃತಿ ಮೇಲೆ ಭಯ, ಭಕ್ತಿ, ಗೌರವ ಇದೆ. ಆದರೆ ಕೆಲವೊಂದು ಅಧಿಕಾರಿಗಳಿಂದಾಗಿ, ಕೆಲವೊಂದು ಇಂಥ ಕೆಲವರು ಉಪದ್ರ ಮಾಡುವ ಕರೆಗಳಿಂದಾಗಿ ಇಂತಹ ಸಮಸ್ಯೆಗಳಾಗ್ತದೆ. ಇದಕ್ಕೊಂದು ಶಾಶ್ವತವಾದಂತಹ ಪರಿಹಾರವನ್ನ ಈ ಜನಪ್ರತಿನಿಧಿಗಳು ಆದಷ್ಟು ಶೀಘ್ರದಲ್ಲಿ ಇಲ್ಲಿ ಜಿಲ್ಲಾಡಳಿತದಲ್ಲೇ ನೇತೃತ್ವದಲ್ಲೇ ನಡೆಸಬೇಕಿಲ್ಲ ಅಂತ ಹೇಳಿದ್ರೆ, ಕೋಮು ಸೂಕ್ಷ್ಮ ಜಿಲ್ಲೆಯಾಗಿರುವಂತಹ ಇಲ್ಲಿ ನಮ್ಮ ಮಂಗಳೂರಿನಲ್ಲಿ ಇಂತಹ ವಿಷಯಕ್ಕೋಸ್ಕರ ಏನು ಪದೇ ಪದೇ ಇನ್ನು ಮುಸ್ಲಿಮರದ್ದು ಮಾಡ್ಲಿಲ್ವಾ, ಅವ್ರದ್ದು ಮಾಡ್ಲಿಲ್ಲ, ನನಗೇನು ಸಮಸ್ಯೆ, ನನಗೇನು ಸಮಸ್ಯೆ ಅನಿಸುತ್ತೆ, ಹಾಗಾಗಿ ನಮ್ದು ತೆಗಿಲಿಲ್ಲ ಅವರು ತೆಗಿಲಿ ಅಂತ ನಾವು ಹೇಳುದಿಲ್ಲ. ಎಲ್ಲರೂ ಒಳ್ಳೆ ರೀತಿಯಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳನ್ನ ನಾವು ಎಲ್ಲರದ್ದು ನಡೀಲಿಕ್ಕೆ ಅವಕಾಶ ಮಾಡಿಕೊಟ್ಟುತ್ತಾ ನಾವು ಸೌಹಾರ್ದವಾಗಿ ಬಾಳ್ಬೇಕಾದ್ರೆ ಇಂತಹ ಒಂದು ಜನಪ್ರತಿನಿಧಿಗಳು, ಅಧಿಕಾರಿಗಳು ಒಳ್ಳೆಯ ರೀತಿಯ ಒಂದು ಹೆಜ್ಜೆಯನ್ನು ಇಡುವುದು ಇಂದಿನ ಅಗತ್ಯ. ಓಕೆ ಸರ್, ಎಸ್, ಥ್ಯಾಂಕ್ ಯು. ಎಸ್ ವೀಕ್ಷಕರು, ಇದು ಇವತ್ತಿನ ವಿಶೇಷ. ನಿನ್ನೆ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿತ್ತು. ಮಹಾಶಿವರಾತ್ರಿ ಅನ್ನುವಂಥದ್ದು ಎಲ್ಲ ಕಡೆಯಲ್ಲೂ ಕೂಡ ಚೆನ್ನಾಗಿ ನಡೀತಾ ಇತ್ತು. ಆದ್ರೆ ನಮ್ಮ ಮಂಗಳೂರಿನಲ್ಲಿ ಈ ರೀತಿ ಸಮಸ್ಯೆ ಆಗಿದೆ. ಪೊಲೀಸರು ಬರ್ತಾರೆ, ನಿಲ್ಲಿಸಬೇಕು ಧ್ವನಿವರ್ಧಕಗಳನ್ನುವಂತ ಮಾತು ಹೇಳ್ತಾರೆ. ಅಂಡ್ ನಮ್ಮ ಸಂಸದರು ಕೂಡ ಮಾತನಾಡಿದ್ರು, ಇನ್ನು ಮುಂದಕ್ಕೆ ಈ ರೀತಿ ಸಮಸ್ಯೆ ಬರಲ್ಲ, ಶಾಶ್ವತವಾಗಿ ಪರಿಹಾರ ಕಂಡುಕೊಳ್ತೇವೆ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ರೆ, ಭರವಸೆಯ ವಿಷಯ, ಇದು ಚೆನ್ನಾಗಾಗ್ಲಿ ಅನ್ನುವಂಥದ್ದು. ಇಲ್ದಿದ್ರೆ ಇದೇ ಒಂದು ವಿಷಯ ಇಟ್ಕೊಂಡು ನಮ್ಮ ಜಿಲ್ಲೆಯಲ್ಲಿ ಕೋಮು ಸೂಕ್ಷ್ಮ ಪ್ರದೇಶ ಅನ್ನುವಂತಹ ಒಂದು ಹಣೆಪಟ್ಟಿ ಆಲ್ರೆಡಿ ಇದೆ. ಸೊ ಇದು ದೊಡ್ಡ ಮಟ್ಟದಲ್ಲಿ ಆಗುತ್ತೆ. ಅವ್ರು ಈ ರೀತಿ ಮಾಡಿದ್ರು, ನಮ್ಮ ಧರ್ಮಕ್ಕೆ ಯಾಕೆ ಈ ರೀತಿ ಮಾಡ್ತಾ ಇದ್ರೆ, ಅವರ ಧರ್ಮ ಕಾಣಿಸ್ಲಿಲ್ವ ಅನ್ನುವಂತಹ ಮಾತುಗಳು ಬರುತ್ತೆ. ಇದರಿಂದಲೇ ಶುರುವಾಗುತ್ತೆ ಕೋಮು ಗಲಭೆ, ಕೋಮು ಘರ್ಷಣೆ ಅನ್ನುವಂಥದ್ದು. ಇದು ಆಗ್ಬಾರ್ದು, ಇದನ್ನು ನಿಲ್ಲಿಸಬೇಕು ಅನ್ನುವಂಥದ್ದು ಕೂಡ ನಮ್ಮ ಕಳಕಳಿ. ಅಂಡ್ ಗಣ್ಯ ವ್ಯಕ್ತಿಗಳು ಸುಮಂತ್ರ ಅವರು, ಟ್ರಸ್ಟಿ ಕಾವೂರು ಮಹಾಲಿಂಗೇಶ್ವರ ದೇವಸ್ಥಾನ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಆಶಾ ಜಗದೀಶ್ ಅವರು, ವಿಶ್ವ ಹಿಂದೂ ಪರಿಷತ್ ಮಾತೃಶಕ್ತಿ ಪ್ರಮುಖ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಜಿತೇಂದ್ರ ಕುಂದೇಶ್ ಅವರು, ಪತ್ರಕರ್ತರು, ವಿಶ್ವವಾಣಿ ಬ್ಯೂರೋ ಚೀಫ್, ಥ್ಯಾಂಕ್ ಯು ಸರ್. ನಮಸ್ಕಾರ. ಎಸ್ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ಶಿವರಾತ್ರಿ ಅನ್ನುವಂಥದ್ದು ಅವರವರ ಆಚಾರ ವಿಚಾರ, ಧಾರ್ಮಿಕ ನಂಬಿಕೆಗಳಿಗೆ ಬರುತ್ತೆ. ಯಕ್ಷಗಾನ ಅನ್ನುವಂಥದ್ದು ನಮ್ಮ ಕರ್ನಾಟಕದ ತುಳುನಾಡಿನ ಗಂಡುಕಲೆ ಅನ್ನುವಂಥದ್ದು ಬರುತ್ತೆ. ಎಲ್ಲದಕ್ಕೂ ಕೂಡ ನಾವು ಸ್ಥಾನಮಾನ ಕೊಡಬೇಕು, ಗೌರವ ಕೊಡಬೇಕು. ಇದಿದ್ರೆ ಮಾತ್ರ ನಮ್ಮ ಸಮಾಜ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ 24/7.